ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ಪ್ರೇರಣಾ ಅಕಾಡೆಮಿಯಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ 2025ನೇ ಇಸ್ವಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆಯುವಂತಹ ಎಲ್ಲ ವಿಚಾರ ನಿಮಗೆ ಗೊತ್ತಿರುವಂಥದ್ದಾಗಿದೆ. ಹಾಗಾಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದೀರಲ್ವ, ನಿಮ್ಮ ತಯಾರಿಗೆ ಯೂಸ್ಫುಲ್ ಆಗುವ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ಈ ಕ್ಲಾಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಸೀರಿಯಸ್ ಆಗಿ ರೆಡಿ ಆಗ್ತಾ ಇದ್ದೀರೋ ಅಥವಾ ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಲ್ವ, ನಿಮ್ಮ ತಯಾರಿಗೆ ಯೂಸ್ಫುಲ್ ಆಗುವಂಥ ಸುಮಾರು ಅಂಶಗಳನ್ನು ನಾನು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗಿರುವಂಥ ಸಾಕಷ್ಟು ಡೌಟ್ಸ್ಗಳು, ಯಾಸ್ ಎ ನಾನೊಬ್ಬ ಆಸ್ಪಿರೆಂಟ್ಸ್ ಆಗಿ ಕೂಡ ನಾನು ಇಲ್ಲಿ ಫೇಸ್ ಮಾಡಿರುವಂಥ ಸುಮಾರು ವಿಷಯಗಳು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ನಿಮಗೂ ಈ ಇತ್ತೀಚಿನ ದಿನಗಳಲ್ಲಿ ಎದುರಾಗ್ತಾ ಇರುವಂತಹ ಸವಾಲುಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಲಿಖಿತ ಪರೀಕ್ಷೆ ತಯಾರಿ ಯಾವ ರೀತಿ ನಡೆಸಬೇಕನ್ನೋದು, ಲಿಖಿತ ಪರೀಕ್ಷೆ ಸಿಲೆಬಸ್ ಆಗಿರ್ಬೋದು, ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಬೇಕು, ಕ್ವಶನ್ ಪೇಪರ್ ಸ್ವರೂಪ ಯಾವ ರೀತಿ ಇರುತ್ತೆ ಆಗಿರ್ಬೋದು, ನೋಟ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆನ ಅಥವಾ ನಡೆಯುತ್ತಾನೋ ಅಂತ ವಿಚಾರ ಆಗಿರ್ಬೋದು, ಪ್ರಿಪ್ರೇಷನ್ ಹಂತದಲ್ಲಿ ನಿಮ್ಮ ಸ್ಕೋರ್ ಟಾರ್ಗೆಟ್ ಎಷ್ಟಾಗಿರಬೇಕು, ನಿಮ್ಮ ಸ್ಕೋರಿಂಗ್ ಟಾರ್ಗೆಟ್ ಎಷ್ಟಾಗಿರಬೇಕು, ಕೋಚಿಂಗ್ ಅನಿವಾರ್ಯನ ಅಥವಾ ಅವಶ್ಯಕತೆನ ಅಥವಾ ಕೋಚಿಂಗ್ ಇಲ್ಲದೇ ಇದ್ರೂ ನಡೆಯುತ್ತೆ ಅನ್ನೋದು, ನೋಟಿಫಿಕೇಷನ್ ಆದ ನಂತರ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ಮತ್ತು ವರ್ಕಿಂಗ್ ಅಲ್ಲಿರುವಂತಹ ಆಸ್ಪಿರೆಂಟ್ಸ್ ಇದ್ದಾರೆ, ಸುಮಾರು ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ತಾ ಇರ್ತಾರೆ, ಅವ್ರು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಕೋಚಿಂಗ್ ಮುಗಿಸಿದ್ರೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ಅಥವಾ ಪದೇ ಪದೇ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಾ ಈ ಹುದ್ದೆ ಪಡ್ಕೊಳ್ಳಿಕ್ಕೆ ಅಂದರೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕು, ದೈಹಿಕ ಪರೀಕ್ಷೆ ತಯಾರಿ ಯಾವ ರೀತಿ ನಡೆಸ್ಕೊಳ್ಬೇಕು, ಮತ್ತು ನಿಮ್ಮ ಟಾರ್ಗೆಟ್ ಸ್ಕೋರ್ ಫೈನಲ್ ಆಗಿ ಎಕ್ಸಾಮಲ್ಲಿ ಯಾವ ರೀತಿ ಇರಬೇಕು, ಈ ರೀತಿ ಸುಮಾರು ವಿಷಯಗಳ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಕ್ಲಾಸ್ನ ಕಾಲಾವಧಿ ಬಂದಾಗ ಸುಮಾರು 30-45 ನಿಮಿಷ ಆಗ್ಬೋದು. ಲೆಂದಿ ವಿಡಿಯೋ ಆದರೂ ಕೂಡ ಖಂಡಿತ ನಿಮ್ಮ ನೋಟಿಫಿಕೇಷನ್ ಆಗೋದಕ್ಕಿಂತ ಪೂರ್ವದಲ್ಲಿ ನೀವು ನಡೆಸುವಂಥ ತಯಾರಿಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಆಶ್ವಾಸನದೊಂದಿಗೆ ನಾನು ಈ ಕ್ಲಾಸನ್ನು ಆರಂಭಿಸ್ತಾ ಇದ್ದೀನಿ. ಓಕೆ, ಕ್ಲಾಸ್ ಆರಂಭಿಸೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಬೇಕು, ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರೋ. ಅದರ ಜೊತೆಗೆ PC ಹುದ್ದೆಗೆ ಮುಂಬರುವಂಥ ದಿನಗಳಲ್ಲಿ ಸುಮಾರು ಕ್ಲಾಸ್ಗಳನ್ನು ಮಾಡುವಂತಹ ಪ್ಲ್ಯಾನಲ್ಲಿ ಕೂಡ ನಾವಿದ್ದೇವೆ. ಓಕೆ, ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಹಂತ ನೋಡಿದಾಗ ಅತ್ಯಂತ ಪ್ರಮುಖವಾಗಿ 2 ಹಂತಗಳನ್ನು ನಡೆಯೋದು ಕಂಡುಬರುತ್ತೆ. ಕ್ಯಾಸುವಲ್ ಆಗಿದ್ದ ಜೊತೆ ನಾವು ವೈದ್ಯಕೀಯ ಪರೀಕ್ಷೆ ಕೂಡ ಸೇರಿಸ್ಬೋದು. ಆದರೆ ವೈದ್ಯಕೀಯ ಪರೀಕ್ಷೆ ಭಾಳ ಡಿಫಿಕಲ್ಟ್ ಅನ್ನಂಗೇನಿರಲ್ಲ. ನಾರ್ಮಲ್ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಏನು ಮೆಡಿಕಲ್ ಇದು ಇರಬೇಕಲ್ವ, ಫಿಟ್ನೆಸ್, ಆ ಫಿಟ್ನೆಸ್ ಇದ್ದರೆ ಸಾಕಾಗುತ್ತೆ. ಹಾಗಾಗಿ ಅತ್ಯಂತ ಪ್ರಮುಖವಾಗಿ ನಾವು 2 ಹಂತಗಳನ್ನು ಕಾಣ್ತೇವೆ, ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಅಂತ. ಓಕೆ, 2 ಇಂಪಾರ್ಟೆಂಟೇ ಮತ್ತು 2 ನೀವು ಕ್ಲಿಯರ್ ಮಾಡ್ಕೊಂಡು ಹೋಗಲೇಬೇಕು. ಫಸ್ಟ್ ಆಫ್ ಆಲ್ ನೀವೆಲ್ಲ ಯಾರು ಅಪ್ಲಿಕೇಶನ್ ಆಗ್ತಿರಲ್ವ, ನೋಟಿಫಿಕೇಶನ್ ಆದಾಗ ಯಾವ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ತೀರಲ್ವ, ಆ ಡಿಸ್ಟಿಕಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣಕ್ಕೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಪ್ರತಿಯೊಬ್ಬರು ಕೂಡ ಲಿಖಿತ ಪರೀಕ್ಷೆಗೆ ಅರ್ಹರಾಗಿರ್ತೀರಾ. ಆದರೆ ಲಿಖಿತ ಪರೀಕ್ಷೆಯಿಂದ ದೈಹಿಕ ಪರೀಕ್ಷೆಗೆ ಹೋಗಬೇಕಾದ್ರೆ ನಿಮ್ಮ ಸ್ಕೋರ್ ಬಹಳ ಡಿಸೈಡಬಲ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲರಿಗೂ ಲಿಖಿತ ಪರೀಕ್ಷೆಗೆ ಅವಕಾಶ ಇರುತ್ತೆ. ಆದರೆ ಎಲ್ಲರೂ ಲಿಖಿತ ಪರೀಕ್ಷೆಗೆ ಅಟೆಂಡ್ ಆದಂಥ ಎಲ್ಲರೂ ಕೂಡ ದೈಹಿಕ ಪರೀಕ್ಷೆಗೆ ಹೋಗೋ ಹಾಗಿಲ್ಲ. ಸ್ಪೆಷಲಿ ದೈಹಿಕ ಪರೀಕ್ಷೆಯಲ್ಲಿ ನೀವು ಮಾಡ್ಕೊಂಡಿರುವಂಥ ಸ್ಕೋರು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರ, ಆ ಡಿಸ್ಟಿಕಲ್ಲಿ 100 ಹುದ್ದೆಗಳಿದ್ದಾವೆ ಅಂತ ಇಟ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. 100 ಹುದ್ದೆಗಳಿದ್ರೆ 1:5 ಅಥವಾ 1:5 ಅಂತ ಹೇಳೋದು. ಅಂದರೆ ಒಂದು ಹುದ್ದೆಗೆ 5 ಜನರನ್ನು ದೈಹಿಕ ಪರೀಕ್ಷೆಗೆ ಕರೆಯಲಾಗುತ್ತೆ. ಅಂದರೆ 100 ಹುದ್ದೆಗಳಿದ್ರೆ 500 ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಕರೆಯಲಾಗುತ್ತೆ. ಮತ್ತು ಅಲ್ಲಿ ಟಾಪ್ 500 ಇರಬೇಕಂದ್ರೆ ಆ ರೀತಿ ಎಲ್ಲ ರಿಸರ್ವೇಷನ್ನು ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಡಿಸೈಡಬಲ್ ಆಗ್ತಾವಂತ ಹೇಳ್ಬೋದು. ಒಟ್ಟಿನಲ್ಲಿ ನಿಮ್ಮ ಸ್ಕೋರ್ ಬಹಳ ಇಂಪಾರ್ಟೆಂಟ್ ಅನ್ನೋದು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನೀವೆಷ್ಟು ಸ್ಕೋರ್ ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ನೀವು ಟಾಪಲ್ಲಿ ಸೆಲೆಕ್ಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ದೈಹಿಕ ಪರೀಕ್ಷೆಗೆ ಕ್ವಾಲಿಫೈಡ್ ಆದವರೆಲ್ಲರೂ ಕೂಡ ಫೈನಲಿಸ್ಟಲ್ಲಿ ಇರ್ತಾರೆ ಅನ್ನಂಗಿಲ್ಲ. ಒಂದು ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡ್ಕೊಳ್ತಾರೆ. ದೈಹಿಕ ಪರೀಕ್ಷೆಯಲ್ಲಿ ಹೈಟ್ ಆಗಿರ್ಬೋದು ಅಥವಾ ನಿಮ್ಮ ರನ್ನಿಂಗು ಬೇರೆ ಬೇರೆ ಫಿಸಿಕಲ್ ಏನಿದಾವಲ್ವ, ಆ ದೈಹಿಕ ಪರೀಕ್ಷೆಯಲ್ಲಿ ಕೆಲವರು ಫೇಲ್ಯೂರ್ ಆಗ್ಬೋದು. ಸ್ಕೋರ್ ಚೆನ್ನಾಗಿದ್ದವರು ಫೇಲ್ಯೂರ್ ಆಗ್ಬೋದು, ಸ್ಕೋರ್ ಚೆನ್ನಾಗಿಲ್ಲದಿರೋರು ಕೂಡ ಫೇಲ್ಯೂರ್ ಆಗ್ಬೋದು. ಹಾಗಾಗಿ ದೈಹಿಕ ಪರೀಕ್ಷೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ದೈಹಿಕ ಪರೀಕ್ಷೆಗೆ ಹೋದ ತಕ್ಷಣಕ್ಕೆ ನೀವು ಫೈನಲ್ ಅಪಾಯಿಂಟ್ ಅನ್ನಂಗಿಲ್ಲ. ಹಾಗಾಗಿ ಅಲ್ಲಿ ಒಂದು ಹುದ್ದೆಗೆ 5 ಜನರು ಕಾಂಪಿಟೇಷನ್ ಇರುತ್ತೆ ಅನ್ನೋದು ನೀವು ಗಮನಿಸಬೇಕು. ನಿಮ್ಮ ಜೊತೆ ಇನ್ನೂ 4 ಜನರು ನಿಮ್ಮ ಹುದ್ದೆಗೆ ಕಾಂಪಿಟೇಷನ್ ಮಾಡ್ತಾ ಇರ್ತಾರಂತ ಹೇಳ್ಬೋದು. ಹಾಗಾಗಿ ಲಿಖಿತ ಪರೀಕ್ಷೆಯಲ್ಲಿ ನೀವು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ತೀರೋ ಅನ್ನೋ ಬೇಸ್ ಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ಲಾಸಲ್ಲಿ ನಾನು ಅತ್ಯಂತ ಪ್ರಮುಖವಾಗಿ ಲಿಖಿತ ಪರೀಕ್ಷೆ ತಯಾರಿ ಆಗಿರ್ಬೋದು, ದೈಹಿಕ ಪರೀಕ್ಷೆ ತಯಾರಿ, ಈ 2ರ ತಯಾರಿ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬೋದು, ನಾವು 3 ರೀತಿ ಅಥವಾ 3 ವರ್ಗದ ವಿದ್ಯಾರ್ಥಿಗಳನ್ನು ಕಾಣ್ಬೋದು. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇರ್ತಾರಲ್ವ, ಆ ಆಸ್ಪಿರೆಂಟ್ಸನ್ನು ನಾವು ಅತ್ಯಂತ ಪ್ರಮುಖವಾಗಿ 3 ಕೆಟಗರೈಸ್ಗಳಾಗಿ ಡಿವೈಡ್ ಮಾಡ್ಬೋದು. ಅತ್ಯಂತ ಪ್ರಮುಖವಾಗಿ ನಾವು ಬಂದಾಗ ಸದಾ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳನ್ನು ನಾವು ಒಂದು ವರ್ಗವಾಗಿ ಗುರುತಿಸ್ಬೋದು. ನೋಟಿಫಿಕೇಷನ್ ಯಾವಾಗಾದರೂ ಆಗಲಿ ಅದ್ರ ಬಗ್ಗೆ ಅವರು ವಿಚಾರ ಮಾಡಲ್ಲ. ನನ್ನ ಗುರಿ ಏನಿದೆ ಅಲ್ವಾ, ಗುರಿ ಸಾಧಿಸ್ಕೊಳ್ಳೋಕ್ಕೆ ನಾನು ಸದಾ ಪ್ರಯತ್ನ ಪಡ್ತಾ ಇರಬೇಕು ಅಂತ ಪ್ರತಿದಿನ ಅವ್ರು ಹೆಜ್ಜೆ ಇಡ್ತಾ ಗುರಿ ಕಡೆಗೆ ಸಾಕ್ತಾ ಇರ್ತಾರೆ. ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಆಗುತ್ತೆ, PSI ಆಗಿರ್ಬೋದು, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಪರ್ಧಾರ್ಥಿಗಳಿಗೆ ಅಪ್ಲೈ ಆಗೋಂಥದ್ದು. ಕೆಲವೊಬ್ಬರು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಥವಾ ಯಾವಾಗ ಎಕ್ಸಾಮ್ ಆಗುತ್ತೆ ಇದ್ರ ಬಗ್ಗೆ ಅವರು ಬಹಳ ವಿಚಾರ ಮಾಡೋದಿಲ್ಲ. ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅಲ್ವಾ, ಆ ವರ್ಕನ್ನು ಮಾಡ್ತಾ ಪರ್ಫೆಕ್ಟ್ನೆಸ್ ಕಡೆಗೆ ಅವ್ರು ಮೂವ್ ಆಗ್ತಾ ಇರ್ತಾರಂತ ಹೇಳ್ಬೋದು.
ಮತ್ತು ಅಧಿಸೂಚನೆ ಆಗುತ್ತೆ, ನೋಟಿಫಿಕೇಶನ್ ಆಗುತ್ತೆ ಇನ್ನೇನು ಅಂತ ಸುದ್ದಿ ಎಲ್ಲಾದರೂ ಸಾಮಾಜಿಕ ಮಾಧ್ಯಮದಲ್ಲಿ ನ್ಯೂಸ್ ಪೇಪರಲ್ಲಿ ಪ್ರಸಾರ ಆಗ್ತಾ ಹೋಗುತ್ತಲ್ವ, ಆ ಸಮಯದಲ್ಲಿ ಅಲರ್ಟ್ ಆಗಿ ಪ್ರಿಪ್ರೇಷನ್ ಮಾಡುವಂತಹ ಕೆಲ ವಿದ್ಯಾರ್ಥಿಗಳ ವರ್ಗವನ್ನು ಕೂಡ ನಾವು ನೋಡ್ಬೋದು. ಇನ್ನೂ ಒಂದು ಹಂತದ ವಿದ್ಯಾರ್ಥಿ ಅಥವಾ ಇನ್ನೂ ಒಂದು ವರ್ಗದ ಅಭ್ಯರ್ಥಿಗಳನ್ನು ಕಾಣ್ಬೋದು. ಯಾರು ಅಂದರೆ ನೋಟಿಫಿಕೇಶನ್ ಆದ ಮೇಲೆ ಅಲರ್ಟ್ ಆಗಿ ಪ್ರಿಪ್ರೇಷನ್ ಮಾಡುವಂಥ ಅಭ್ಯರ್ಥಿಗಳು. ಇದು ಕಾಮನ್ ಆಗಿ ಪೊಲೀಸ್ ಕಾನ್ಸ್ಟೇಬಲಿಂದ ನಾವು KS ವರೆಗೂ ನೋಡ್ಬೋದು, ಈವನ್ UPSC ಯಲ್ಲೂ ಕೂಡ ನೋಡ್ಬೋದು. 3 ಹಂತದ ವಿದ್ಯಾರ್ಥಿಗಳ 3 ವರ್ಗಗಳನ್ನಾಗಿ ನಾವು ಸ್ಪರ್ಧಾರ್ಥಿಗಳನ್ನು ಡಿವೈಡ್ ಮಾಡ್ಬೋದು. ಸ್ಪೆಷಲಿ ಯಾವ ವರ್ಗದ ಅಭ್ಯರ್ಥಿಗಳ ಪ್ರಮಾಣ ಎಷ್ಟಿದೆ ಅನ್ನೋದು ಸ್ವಲ್ಪ ರಫ್ ಆಗಿ ನಮ್ಮ ಕ್ಯಾಲ್ಕುಲೇಷನ್ ಕೂಡ ಮಾಡ್ಬೋದು. ಯಾಕಂದರೆ ಸುಮಾರು ನಾನು ಕೂಡ 15-20 ವರ್ಷಗಳಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋದ್ರಿಂದ ಸುಮಾರು ಎಕ್ಸಾಮಲ್ಲಿ ಸಕ್ಸಸ್ ಆಗಿದ್ದೀನಿ, ಫೇಲ್ಯೂರ್ ಕೂಡ ಆಗಿದ್ದೀನಿ. ಆ ಎಲ್ಲ ಅನುಭವ ಇಟ್ಕೊಂಡು ನೋಡೋದಾದರೆ ಸ್ಪೆಷಲಿ ಈ 3 ವರ್ಗದ ಅಭ್ಯರ್ಥಿಗಳಲ್ಲಿ ಬಂದಾಗ ಸದಾ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳ ಪ್ರಮಾಣ 10-15% ಮಾತ್ರ ಇರುತ್ತೆ. ಅಂದರೆ ಬಹಳ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳು ತಮ್ಮ ಗುರಿಯನ್ನು ಬಹಳ ಕೇಂದ್ರೀಕರಣ ಮಾಡಿಟ್ಕೊಂಡು ಸದಾ ತಯಾರಿ ನಡೆಸ್ತಾ ಇರ್ತಾರೆ. ಯಾವ ರೀತಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳ್ತಾರಲ್ವ, ಆ ರೀತಿ ಪ್ರತಿದಿನವೂ ನಮ್ಮ ಗುರಿ ತಲುಪಲಿಕ್ಕೆ ಬೇಕಾದಂಥ ತಯಾರಿಯನ್ನು ಅವರು ಸೆಲೆಕ್ಷನ್ ಆಗೋವರೆಗೂ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಅಧಿಸೂಚನೆ ಪ್ರಕಟಗೊಳ್ಳುವಂಥ ಸುದ್ದಿ, ನೋಟಿಫಿಕೇಶನ್ ಆಗುವಂಥ ಪಾಸಿಬಿಲಿಟಿ ಇದೆ ಅಂತ ಹೇಳಿಕೆಗಳು ಅಥವಾ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತಲ್ವ, ಆ ಹಂತದಲ್ಲಿ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳ ಸಂಖ್ಯೆ ಸುಮಾರು 20-25% ಇರುತ್ತೆ. ಯಾಕಂದರೆ ಇದಕ್ಕೆ ಅಭ್ಯರ್ಥಿಗಳ ತಪ್ಪಂತ ಇಷ್ಟೇ ಹೇಳೋಂಗಿಲ್ಲ ನಾನು, ಅದಕ್ಕೆ ವ್ಯವಸ್ಥೆಯ ತಪ್ಪು ಕೂಡ ನಾವು ಗುರುತಿಸ್ಬೋದು. ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ಮೇಲೆ ಆಗಲಿಕ್ಕೆ ಸುಮಾರು 6-7 ತಿಂಗಳ ಬೇಕು, ಕೆಲವೊಂದು ಸರಿ ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅಭ್ಯರ್ಥಿಗಳದ್ದೇ ತಪ್ಪು ಅಥವಾ ಯಾರ್ದೋ ತಪ್ಪು ಅನ್ನಂಗಿಲ್ಲ, ಆದರೆ ಆಸ್ಪಿರೆಂಟ್ಸ್ ನಾವು ಈ ರೀತಿ ಡಿವೈಡ್ ಮಾಡ್ಬೋದು. ಇನ್ನು ನೋಟಿಫಿಕೇಶನ್ ಆದ ಮೇಲೆ ಅಲರ್ಟ್ ಆಗಿ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 70-75%, ಸುಮಾರು 3/4 ಅಭ್ಯರ್ಥಿಗಳು ನೋಟಿಫಿಕೇಶನ್ ಆದಮೇಲೆ ಅಲರ್ಟ್ ಆಗ್ತಾರಂತ ಹೇಳ್ಬೋದು. ಈ ರೀತಿ ನಾವು ಡಿವೈಡ್ ಮಾಡ್ಬೋದು. ಓಕೆ, ಇದರಲ್ಲಿ ಸಕ್ಸಸ್ ಆಗೋರು ಯಾರು ಜಾಸ್ತಿ ಅಂದರೆ ಮೊದಲ ವರ್ಗದಲ್ಲಿರುವಂಥ ಅಭ್ಯರ್ಥಿಗಳು ಜಾಸ್ತಿ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತಾರೆ. ಸೆಕೆಂಡ್ ಆರ್ ಥರ್ಡ್ ವರ್ಗ ಅಂತ ನೋಡ್ತಾ ಹೋದರೆ ಅವರ ಸಕ್ಸಸ್ ರೇಷಿಯೋ ನೋಡ್ತಾ ಹೋದರೆ ಯಾವಾಗಲೂ ಸದಾ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳು ಸಕ್ಸಸ್ ಆಗುವಂಥ ಪ್ರಮಾಣ ಅತ್ಯಧಿಕವಾಗಿರೋದು ಕಂಡುಬರುತ್ತೆ. ಆ್ಯಕ್ಚುಲಿ ಸದಾ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ಆದರೆ ಅವರ ಸಕ್ಸಸ್ ರೇಷಿಯೋ ತೆಗೆದುಕೊಂಡು ಬಂದಾಗ 100-80% ಸ್ಪರ್ಧಾರ್ಥಿಗಳಲ್ಲಿ ಸಕ್ಸಸ್ ಆಗೋದು ಕಂಡುಬರುತ್ತೆ. ಒಂದು 10-15% ವಿದ್ಯಾರ್ಥಿಗಳು ಕೂಡ ಅಲ್ಲೂ ಫೇಲ್ಯೂರ್ ಆಗ್ತಾರೆ ತಮ್ಮ ಗುರಿ ಸಾಧಿಸ್ಕೊಳ್ಳಿಕ್ಕೆ. ಬಿಕಾಸ್ ಅವರು ರಾಂಗ್ ಗೈಡೆನ್ಸ್ ಆಗಿರ್ಬೋದು, ಅವ್ರು ಸ್ಟಡಿ ಮಾಡುವಂಥ ವಿಧಾನ ಆಗಿರ್ಬೋದು, ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಬುಕ್ಸ್ಗಳಾಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿಚಾರಗಳು ಕೂಡ ಇರ್ತವೆ. ಅಂದರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಓದೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಯಾವುದು ಓದಬೇಕನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಯಾವುದು ಓದಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓದುವಂಥ ವಿಧಾನ ಆಗಿರ್ಬೋದು, ಇವು ಸುಮಾರು ಅಂಶಗಳು ಇಲ್ಲಿ ಡಿಸೈಡೇಬಲ್ ಆಗ್ತಾ ಇರ್ತವೆ. ಆದರೆ ಯಾವಾಗಲೂ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳು ಸಕ್ಸಸ್ ಆಗುವಂಥ ಪ್ರಮಾಣ ಬಂದಾಗ ಅತ್ಯಧಿಕವಾಗಿರೋದು ಕಂಡುಬರುತ್ತೆ. ನೋಟಿಫಿಕೇಶನ್ ಸುದ್ದಿ ಬರುವಂಥ ಸಂದರ್ಭದಲ್ಲಿ ತಯಾರಿ ಮಾಡೋರ ಸಂಖ್ಯೆ 20-25% ಇರುತ್ತೆ, ಸಕ್ಸಸ್ ಆಗೋರ ಸಂಖ್ಯೆ ಒಂದು 10-15% ಅಂತ ಇರ್ಬೋದು. ಬಿಕಾಸ್ ಅಲ್ಲಿ ಬಂದಾಗ ಮೇಲಿನ ಮೇಲೆ ಫೇಲ್ಯೂರ್ ಆಗೋರು ತಮ್ಮ ಫೇಲ್ಯೂರ್ಗೆ ಕಾರಣವನ್ನು ಅರ್ಥ ಮಾಡ್ಕೊಂಡು ಬೇಗನೆ ಅವ್ರು ಏನು ಮಾಡ್ತಾರೆ ಮತ್ತೆ ಪಿಕಪ್ ತೊಗೊಂಡು ಬರ್ಬೋದು ಅವರು. ಅಥವಾ ಬೇರೆ ಬೇರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರಲ್ವ, ಅವ್ರು ಏನಾಗ್ತಾರೆ ನೋಟಿಫಿಕೇಶನ್ ಆಗುವಂಥ ಸಂದರ್ಭದಲ್ಲಿ ಈ ಎಕ್ಸಾಮ್ಗೂ ಪ್ರಿಪ್ರೇಷನ್ ಮಾಡಿ ಸಕ್ಸಸ್ ಆಗ್ಬೋದು. ಈ ರೀತಿ ಅಲ್ಲೂ ಕೂಡ ನಾವು ನೋಡ್ಬೋದು. ಆದರೆ ಅಧಿಸೂಚನೆ ಪ್ರಕಟಗೊಂಡ ನಂತರ ತಯಾರಿ ನಡೆಸೋರ ಸಂಖ್ಯೆ ಬಹಳ ಇದೆ. 3/4 ಸ್ಪರ್ಧಾರ್ಥಿಗಳು ನೋಟಿಫಿಕೇಶನ್ ಆದಮೇಲೆ ಪ್ರಿಪ್ರೇಷನ್ ಮಾಡ್ತಾರೆ, ಆದರೆ ಸಕ್ಸಸ್ ರೇಷಿಯೋ ಬಂದಾಗ 1-2% ಮಾತ್ರ ಇರೋದು ಕಂಡುಬರುತ್ತೆ. ಅದೃಷ್ಟನೋ ಅಥವಾ ಬೇರೆ ಬೇರೆ ಅಂಶ ಅಥವಾ ಕೆಲವೊಬ್ಬರು ಬಹಳ ಎಫರ್ಟ್ ಹಾಕಿ ವರ್ಕ್ ಮಾಡಿರ್ತಾರೆ, ಕೊನೆ ಕ್ಷಣದಲ್ಲಿ ತಯಾರಿ ಮಾಡಿ ಸಕ್ಸಸ್ ಆಗ್ಬೋದು. ಹೈಯರ್ ಲೆವೆಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿ ಬಂದಾಗ PC ಎಕ್ಸಾಮ್ ಈಸಿಯಾಗಿ ಕ್ಲಿಕ್ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಇದೆ, ಆದರೆ ಸಕ್ಸಸ್ ರೇಷಿಯೋ ಬಂದಾಗ ಬಹಳ ಕಡಿಮೆ ಇರೋದು ಕಂಡುಬರುತ್ತೆ. ಇದು ಜನರಲೈಸ್ ಆಗಿ ಈ ಸರ್ವೆನ ನಾವು ನೋಡ್ಬೋದಾಗಿದೆ, ಅಂಕಿಅಂಶವನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ನಾವು ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋದ್ರೆ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥ ವಿಚಾರ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈಗ ಬಂದಾಗ. ಮತ್ತು ಅದರ ಜೊತೆಗೆ ಒಳ ಮೀಸಲಾತಿಗೆ ರಿಲೇಟೆಡ್ ಆಗಿ ಇನ್ನೂ ಅಂತಿಮ ತೀರ್ಮಾನ ಆಗೋವರೆಗೂ ನೋಟಿಫಿಕೇಶನ್ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ನಿಮ್ಮ ಹತ್ರ ಟೈಮ್ ಇದೆ ಇನ್ನು. ನನ್ನ ಪ್ರಕಾರ ಮಿನಿಮಮ್ ನಿಮ್ಮ ಹತ್ರ ಒಂದು ಇನ್ನು ಎಕ್ಸಾಮ್ ಫೈನಲ್ ನಿಮ್ಮ ಎಕ್ಸಾಮ್ ನೀವು ಅಟೆಂಡ್ ಮಾಡಬೇಕು, ರಿಟರ್ನ್ ಎಕ್ಸಾಮ್ ಅಂದರೆ ಸುಮಾರು 7-8 ತಿಂಗಳ ಟೈಮ್ ಇದೆ ಅನ್ನೋದು ನನ್ನ ಒಪಿನಿಯನ್. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕೂಡ ಆಗ್ಬೋದು. ಒಟ್ಟಲ್ಲಿ ನಿಮ್ಮ ಹತ್ರ ಸಾಕಷ್ಟು ಸಮಯಾವಕಾಶ ಅಂತೂ ಇದೆ ಅಂತ ನಿಮಗೆ ಗೊತ್ತಿರುವಂಥ ವಿಚಾರ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡುವಂಥ ಹಂತದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕಂದ್ರೆ, ಈ ಮ್ಯಾರಥಾನ್ ಓಟಗಾರರು ಇರ್ತಾರಲ್ವ, ಆ ಮ್ಯಾರಥಾನ್ ಸ್ಪರ್ಧೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಓಡ್ತಾ ಇರ್ತಾರಲ್ವ, ಆ ರೀತಿ ನಿಮ್ಮ ಪ್ರಿಪ್ರೇಷನ್ ನಡೀತಾ ಇರಬೇಕಿದು, ಯಾವಾಗಲೂ ನಡೀತಾ ಇರಬೇಕಿದು. ಮ್ಯಾರಥಾನ್ ಓಟಗಾರರು ಭಾಳ ಫಾಸ್ಟಾಗಿ ಓಡಿ ಮುಗಿಸೋದಿಲ್ಲ, ಹಾಗಂತ ಸುಮ್ಮನೆನೂ ನಿಲ್ಲೋದಿಲ್ಲ. ಗುರಿ ದೂರ ಇರುತ್ತೆ, ಹಾಗಂತ ಅವ್ರು ಸುಮ್ಮನೆನೂ ನಿಲ್ಲಲ್ಲ, ಮತ್ತು ಗುರಿ ದೂರ ಇದೆ ಅಂತ ಬಹಳ ಫಾಸ್ಟಾಗೂ ಓಡೋದಿಲ್ಲ. ಅವ್ರು ನಿಧಾನವಾಗಿ ಒಂದು ಸ್ಪೀಡಲ್ಲಿ ಯಾವಾಗಲೂ ಓಡ್ತಾ ಇರ್ತಾರಂತ ಹೇಳ್ಬೋದು. ನಾವು ಕೂಡ ಅಷ್ಟೇ ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ನಿಮ್ಮ ಪ್ರಿಪ್ರೇಷನ್ ಮ್ಯಾರಥಾನ್ ಓಟಗಾರರ ಸ್ಪರ್ಧೆಯಲ್ಲಿ ಯಾವ ರೀತಿ ಓಡ್ತಾರಲ್ವ, ಆ ರೀತಿ ನಿಮ್ಮ ಪ್ರಿಪ್ರೇಷನ್ ಸದಾ ನಡೀತಾನೆ ಇರಬೇಕನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳೋದು.
ಸ್ಪೆಷಲಿ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದ್ರೆ MCQ ಮಾಡೆಲಲ್ಲಿ ಇರುತ್ತೆ. ಒಂದು ಪ್ರಶ್ನೆಗೆ 4 ಉತ್ತರಗಳು ಕೊಟ್ಟಿರ್ತಾರೆ ಅಥವಾ ಹೇಳಿಕೆಗಳು ಕೊಟ್ಟಿರ್ತಾರೆ. ಒಟ್ಟಿನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳೋದು. ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಇರುತ್ತೆ. ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಆ ಮೀಡಿಯಮಲ್ಲಿ ನೀವು ಆನ್ಸರ್ ಮಾಡ್ಬೋದು. ಆದರೆ ಫೈನಲ್ ಆಗಿ ಬಂದಾಗ ಕೆಲವೊಂದು ವರ್ಡ್ಸ್ಗಳು ಅಥವಾ ಏನಾದರೂ ಗೊಂದಲ ಬಂದರೆ ಇಂಗ್ಲೀಷು ಮಾಧ್ಯಮದಲ್ಲಿ ಕೊಟ್ಟಿರುವಂತಹ ಏನು ಕ್ವಶನ್ಸೇ ಫೈನಲ್ ಅಂತ ಅವ್ರು ಸೂಚನೆಯಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇಂಗ್ಲೀಷ್ ಕೂಡ ನಿಮ್ಗೊಂದು ಸ್ವಲ್ಪ ಗೊತ್ತಿರಬೇಕು. ಪರ್ಟಿಕ್ಯುಲರ್ ಟರ್ಮ್ಸ್ ಕೆಲವೊಂದು ಗೊತ್ತಿದ್ರೆ ಬೆಟರ್ ಅಂತ ಹೇಳೋದು. 100 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇರುತ್ತೆ, ಅಂದರೆ 100 ಅಂಕಗಳಿರ್ತವೆ. 90 ನಿಮಿಷಗಳ ಕಾಲಾವಧಿ ಇರುತ್ತೆ. ಅಂದರೆ 1 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಾ ಹೋಗಬೇಕಂತ. ಇದು ಪಾಸಿಬಲ್ ಮತ್ತು ಇದು ಇಂಪಾಸಿಬಲ್ ಅನ್ನಂಗಿಲ್ಲ ನೀವು ಬಂದಾಗ. ಯಾಕಂದರೆ 90 ನಿಮಿಷ ಇರುತ್ತೆ, 100 ಕ್ವಶನ್ ಇರುತ್ತೆ. ಅಂದರೆ ಇದು ಇಂಪಾಸಿಬಲ್ ಅನ್ನಂಗಿಲ್ಲ, ಪಾಸಿಬಲ್ ಇರುತ್ತೆ. ಬಹಳಷ್ಟು ಕ್ವಶನ್ಸ್ ಡೈರೆಕ್ಟ್ ಇರ್ತವೆ, ಅವು ನೀವು ಅರ್ಧ ನಿಮಿಷದಲ್ಲಿ ಆನ್ಸರ್ ಮಾಡ್ಬೋದು. ಕೆಲವೊಂದು ಚಾಲೆಂಜಬಲ್ ಇರ್ತವೆ, ಅವುಗಳಿಗೆ ಟೈಮ್ ಬೇಕಾಗುತ್ತೆ. ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ನೀವು, ಅದು ಇಂಪಾಸಿಬಲ್ ಅನ್ನಂಗಿಲ್ಲ. ಮತ್ತು ಇಂಪಾರ್ಟೆಂಟಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಲ್ಲಿ ಬಂದಾಗ. ಒಂದು ಪ್ರಶ್ನೆಗೆ ನೀವು ತಪ್ಪಾಗಿ ಆನ್ಸರ್ ಗುರುತಿಸಿದ್ರೆ 0.25 ಮಾರ್ಕ್ಸ್ ರೆಡ್ಯೂಸ್ ಆಗುತ್ತೆ. 4 ಕ್ವಶನ್ಗಳಿಗೆ ನೀವು ತಪ್ಪಾಗಿ ಆನ್ಸರ್ ಗುರುತಿಸಿದ್ರೆ ನೀವು ಗಳಿಸಿರುವಂಥ ಅಂಕದಲ್ಲಿ 1 ಮಾರ್ಕ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಋಣಾತ್ಮಕ ಅಥವಾ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಬಹಳ ಕೇರ್ಫುಲ್ಲಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಬಹಳ ಕೇರ್ಫುಲ್ಲಾಗಿ ಎಕ್ಸಾಮ್ ಮೂಮೆಂಟಲ್ಲಿ, ಎಕ್ಸಾಮ್ ಹಾಲಲ್ಲಿ ಅಥವಾ ರೂಮಲ್ಲಿ ನೀವು ಬಹಳ ಬ್ಯಾಲೆನ್ಸ್ಡ್ ಆಗಿ ಪೇಪರನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಪೇಪರ್ ಹ್ಯಾಂಡಲ್ ಯಾವ ರೀತಿ ಮಾಡಬೇಕನ್ನೋ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಯಾಕಂದರೆ ಬಿಕಾಸ್ ನಾವು ಈಗ ಪ್ರೆಸೆಂಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ. ಪ್ರಿಪ್ರೇಷನ್ ಮಾಡಿದ ಮೇಲೆ ನಾವು ಅದರ ಬಗ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನು ಸಿಲೆಬಸ್ ಏನಿದೆ ಸರ್ ಅಂತ ನೋಡಿದ್ರೆ, ಸಿಲೆಬಸ್ ಅಂತ ಬಂದಾಗ ನೋಟಿಫಿಕೇಶನ್ ಅನ್ನೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ನೋಟಿಫಿಕೇಶನ್ ನೋಡಿದ್ರೆ ನೋಟಿಫಿಕೇಶನಲ್ಲಿ ಒಟ್ಟು 9 ಟಾಪಿಕ್ಸ್ ಕೊಟ್ಟಿರೋದು ಕಂಡುಬರುತ್ತೆ. ಹಿಸ್ಟ್ರಿ ಕೊಟ್ಟಿದ್ದಾರೆ, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಕೊಟ್ಟಿದ್ದಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಜಾಗ್ರಫಿ, ಸೈನ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಜು ಮತ್ತು ನೀತಿ ಶಿಕ್ಷಣ ಕೊಟ್ಟಿದ್ದಾರೆ, ಮತ್ತು ಇತ್ಯಾದಿ ಅಂತ ಒಂದು ವರ್ಡ್ ಬಳಸಿದ್ದಾರೆ. ಓಕೆ, ಇವಿಷ್ಟು ಸಿಲೆಬಸ್ ಇರೋದು. 8 ಟಾಪಿಕ್ ಅಷ್ಟೇನಾ ಸರ್ ಅಂದರೆ 8 ಟಾಪಿಕ್ ಓಕೆ. ಅದ್ರ ಜೊತೆ ಇತ್ಯಾದಿ ಅಂತೇನು ಕೊಟ್ಟಿದ್ದಾರಲ್ವಾ, ಅದರಲ್ಲಿ ನಾವು ಇನ್ನೂ ಕೆಲವೊಂದು ಅಂಶಗಳನ್ನು ಆ್ಯಡ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡ್ಬೋದು, ಎಕನಾಮಿಕ್ಸ್ ಆ್ಯಡ್ ಮಾಡ್ಬೋದು, ಕಂಪ್ಯೂಟರ್ ನಾಲೆಜ್ ಆ್ಯಡ್ ಮಾಡ್ಬೋದು. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಹೋಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಲೆಜು ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅವರು. ಅಲ್ಪ ಪ್ರಮಾಣದಲ್ಲಿ, ಭಾಳ ದೊಡ್ಡ ಪ್ರಮಾಣ ಅನ್ನಂಗಿಲ್ಲ, ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕು ಅಂತ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ, ಭದ್ರತೆಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಕಾಯ್ದೆಗಳ ಬಗ್ಗೆ ಕೂಡ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಓಕೆ, ಜನರಲೈಸ್ ಆಗಿ ಬಂದಾಗ ಸುಮಾರು ಒಂದು 10 ರಿಂದ 15 ಟಾಪಿಕನ್ನು ಗುರುತಿಸ್ಬೋದಾಗಿದೆ. ಇವಿಷ್ಟನ್ನು ನಾವು ಕವರ್ ಮಾಡ್ಕೊಳ್ಬೇಕು. ಇವಿಷ್ಟು ಕವರ್ ಮಾಡಿದಾಗ ಆ ಪೇಪರಲ್ಲಿ ಬರುವಂಥ ಕ್ವಶನ್ಸನ್ನು ನಾವು ಈಸಿಯಾಗಿ ನಾವು ಸರಿಯಾಗಿ ಬಿಡಿಸ್ಬೋದಾಗಿದೆ. ಓಕೆ, ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋದರೆ ನಾವು 2-3 ಹಂತದ ಸ್ಪರ್ಧಾರ್ಥಿಗಳನ್ನು ನೋಡ್ತೇವೆ ನಾವು ಬಂದಾಗ. ಫಸ್ಟ್ ಒನ್, ನೀವು 0 ಹಂತದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ನಾನು ಏನೂ ಓದಿಲ್ಲ ಅಥವಾ ಅಲ್ಪ ಸ್ವಲ್ಪ ಓದಿದ್ದೀನಿ, ಭಾಳ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಓದ್ಕೊಂಡು ಬಂದಿಲ್ಲ ಅಂಥವರಿಗೆ ಹೇಳೋದಾದರೆ ಸ್ಪೆಷಲಿ ಇವೆಲ್ಲ ವಿಷಯಗಳನ್ನ ನೀವು ನೀಟಾಗಿ ಸ್ಟಾರ್ಟ್ ಮಾಡ್ಕೋಬೇಕು. ಅಥವಾ ಯಾರು ಮೇಲಿನ ಮೇಲೆ ಫೇಲ್ಯೂರ್ ಆಗ್ತಾ ಇದ್ದೀರೋ ಅಥವಾ ಇನ್ನೊಂದು ಸರಿ ನೀಟಾಗಿ ಓದ್ಕೊಳ್ಳೋಣ, ನಂಗೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ಈ ಎಲ್ಲ ವಿಷಯಗಳನ್ನು ಕವರ್ ಮಾಡ್ಕೊಳ್ಬೇಕು. ಅಲ್ಲಿ ಇತ್ಯಾದಿ ಅನ್ನೋದ್ರಲ್ಲಿ ಆಲ್ರೆಡಿ ಹೇಳಿದೆ ನಾನು, ಎಕನಾಮಿಕ್ಸ್ ಬರುತ್ತೆ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಪ್ರಚಲಿತ ಘಟನೆ, ಇವೆಲ್ಲ ಕೂಡ ಆ್ಯಡ್ ಆಗ್ತವೆ. 10-15 ವಿಷಯಗಳು ಕೂಡ ನೀವೇನು ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕು. ಸ್ಪೆಷಲಿ ಮೊದಲಿಗೆ ನೀವು 2 ಹಂತದಲ್ಲಿ ಸ್ಟಡಿ ಮಾಡಬೇಕು. 2 ಸ್ಟೇಜಲ್ಲಿ ನೀವು ಸ್ಟಡಿ ಮಾಡಿದ್ರೆ ಬೆಟರ್ ನನ್ನ ಪ್ರಕಾರ. ಎಲ್ಲ ವಿಷಯಗಳನ್ನು ನೀವು 2 ಸ್ಟೇಜಲ್ಲಿ ಕವರ್ ಮಾಡಿಕೊಂಡ್ರೆ ನಿಮಗೊಂದು ಗ್ರಿಪ್ ಸಿಗುತ್ತೆ, ಆ ವಿಷಯದ ಮೇಲೆ ನಿಮಗೊಂದು ಹಿಡಿತ ಸಿಗುತ್ತೆ, ನೀವು ಹೆಂಗೆ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡ್ಬೋದು. ಓಕೆ, 2 ಹಂತ ಅಂದರೆ ಏನು? ಫಸ್ಟ್ ಒಂದು ಬೇಸಿಕ್ ಬುಕ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಈ ಎಲ್ಲ ವಿಷಯಕ್ಕೆ ರಿಲೇಟೆಡ್ ನೀತಿ ಶಿಕ್ಷಣ ಬೇಕಾಗಿಲ್ಲ, ನಿಮಗಿರುವಂಥ ನಾಲೆಜ್ ಮೇಲೆ ನೀವು ಆನ್ಸರ್ ಮಾಡ್ಬೋದು. ರಿಮೈನಿಂಗ್ ಏನು ಸಬ್ಜೆಕ್ಟ್ ಇದ್ದಾವಲ್ವಾ, ಆ ಸಬ್ಜೆಕ್ಟ್ಗೆ ಫಸ್ಟ್ ಬೇಸಿಕ್ ಬುಕ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಬೇಸಿಕ್ ಬುಕ್ಸ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ, ಕ್ಲಿಯರ್ ಅಂದರೆ ಜಸ್ಟ್ ಒಂದ್ಸರಿ ಓದೋದಂತಲ್ಲ, ಬೇಸಿಕ್ ಬುಕ್ಸ್ ಮೇಲೆ ಒಂದು ಹಿಡಿತಾ ಬಂದ ಮೇಲೆ ನೀವೇನು ಮಾಡಬೇಕು, ಹೈಯರ್ ಲೆವೆಲ್ ಬುಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆದರೆ ಭಾಳಷ್ಟು ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಮೊದಲಿಗೆ ಹೈಯರ್ ಲೆವೆಲ್ ಬುಕ್ಸನ್ನು ಇಟ್ಕೊಂಡು ಬಿಡ್ತಾರೆ. ಅಲ್ಲಿ ಸುಮಾರು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಹೈಯರ್ ಲೆವೆಲ್ ಬುಕ್ಸ್ ಏನು ಮಾಡ್ತಾರೆ, ನಿಮಗೆ ಬೇಸಿಕ್ ಗೊತ್ತಿದೆ ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ಆ ಥರಸ್ಗಳ ಆ ವಿಷಯವನ್ನು ಪ್ರೆಸೆಂಟ್ ಮಾಡಿರ್ತಾರೆ, ಅದು ನಮಗೆ ಅರ್ಥ ಆಗದೆ ಹೋಗ್ಬೋದು. ಹಾಗಾಗಿ ಫಸ್ಟು ಬೇಸಿಕ್ ಬೇಸಿಕ್ ಬುಕ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಹಿಡಿತಾ ಬಂದ ಮೇಲೆ ಅದು ಪರ್ಫೆಕ್ಟ್ ಆಗಿ ಅನ್ನುವಂಥ ಫೀಲ್ ನಿಮ್ಮಲ್ಲಿ ಬಂದ ಮೇಲೆ ನೀವು ಹೈಯರ್ ಲೆವೆಲ್ ಬುಕ್ಸನ್ನು ಓದೋದು ಬೆಟರ್ ನನ್ನ ಪ್ರಕಾರ. ಬೇಸಿಕ್ ಬುಕ್ಸ್ ನನ್ನ ಪ್ರಕಾರ ಎಷ್ಟು ಸರಿ ಓದಬೇಕು ಅಂತ ನೋಡ್ತಾ ಹೋದರೆ ಇದು ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಒಂದು ಯುನಿಕ್ ನಾಲೆಜ್ ಇದೆ, ನಿಮ್ಮನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕ್ವಶನ್ ಹಾಕಿದ್ರೆ ನಿಮ್ಮನ್ನು ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ನಿಮ್ಮನ್ನು ನಿಮ್ಮಷ್ಟು ಚೆನ್ನಾಗಿ ಬೇರೆ ಯಾರೂ ಅರ್ಥ ಮಾಡ್ಕೊಂಡಿರಲ್ಲ. ನಾನು ಏನೇ ಹೇಳ್ತಾ ಇದ್ರು ಕೂಡ ಇದು ನನ್ನ ನಾಲೆಜಲ್ಲಿ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಹಾಗಾಗಿ ಬೇಸಿಕ್ ಬುಕ್ಸ್ ಸುಮಾರು ಜನ ಹೇಳ್ತಾರೆ 3-4 ಸರಿ ಓದಬೇಕು, 4 ಸರಿ ಓದಬೇಕು, 7-8 ಸರಿ ಓದಬೇಕು ಅಂತ. ನಾನು ಅಷ್ಟು ಇಷ್ಟಂತೆ ನಿಮ್ಗೆ ಕಂಡೀಷನ್ಸ್ ಅಂತ ಸಜೆಸ್ಟ್ ಮಾಡಲ್ಲ. ನನ್ನ ಪ್ರಕಾರ ನಿಮಗೆ ಬೇಸಿಕ್ ಬುಕ್ಸ್ ಓದಿದ್ಮೇಲೆ ನಾನು ಪರ್ಫೆಕ್ಟ್ ಆಗಿನಿ ಅನ್ನುವಂಥ ಫೀಲ್ ನಿಮಗೆ ಬರಬೇಕು. ಫಾರ್ ಎಕ್ಸಾಂಪಲ್ 9th ಕ್ಲಾಸಲ್ಲಿ ಸಿವಿಕ್ಸ್ ಪಾರ್ಟಲ್ಲಿ ಪೌರನೀತಿಯಲ್ಲಿ ಯಾವ್ಯಾವ ಚಾಪ್ಟರ್ಗಳಿದ್ದಾವೆ
ಅನ್ನೋ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಅಥವಾ ನಿಮ್ಗೆ ಯಾವುದೋ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವುದೊಂದು ಕ್ಲಾರಿಟಿ ಬೇಕಾಗಿದೆ. ಬೇಸಿಕ್ ಬುಕ್ಸಲ್ಲಿ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು, ಅದು ಯಾವ ಕ್ಲಾಸಲ್ಲಿದೆ ಅನ್ನೋದು ಗೊತ್ತಿರಬೇಕು. ಈ ರೀತಿ ಬೇಸಿಕ್ ಬುಕ್ಸಲ್ಲಿರುವಂಥ ವಿಷಯದ ಮೇಲೆ ನಿಮಗೆ ಸಂಪೂರ್ಣ ಹಿಡಿತಾ ಬರಬೇಕು. 5ನೇ ಕ್ಲಾಸ್ ಬುಕ್ಸ್ ಪರಿವಿಡಿ ನೋಡಿದ್ರೆ ಅದರಲ್ಲಿರುವಂಥ ಎಲ್ಲ ವಿಷಯಗಳೇನಾಗಬೇಕು, ನಿಮಗೆ ರೀಕಾಲ್ ಆಗ್ತಾ ಹೋಗಬೇಕು. ಆ ರೀತಿ ಪರ್ಫೆಕ್ಟ್ ಆಗಬೇಕು. ನೀವು 2 ಸರಿ ಓದಿ ಪರ್ಫೆಕ್ಟ್ ಆಗ್ತಿರೋ, 4 ಸರಿ ಓದಿ ಪರ್ಫೆಕ್ಟ್ ಆಗ್ತಿರೋ, ಅಥವಾ 10 ಸರಿ ಓದ್ತಿರೋ, ಅದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಹಾಗಂತ ಬರೀ ಅವೇ ಓದ್ಕೊಂಡು ಕುಂತರೂ ಆಗಲ್ಲ. ನೀವು ಒಂದು 2-3 ಸರಿ ಅಥವಾ 4-5 ಸರಿ ಹೋದರೆ ಖಂಡಿತ ಅದ್ರ ಮೇಲೆ ಒಂದು ಗ್ರಿಪ್ ಸಿಗುತ್ತೆ ನಿಮಗೆ. ಫಸ್ಟ್ ರೀಡಿಂಗ್ ಸ್ವಲ್ಪ ಕೇರ್ಫುಲ್ ಆಗಿ ಓದಬೇಕು, ಪಾಯಿಂಟ್ ಟು ಪಾಯಿಂಟ್ ಓದಬೇಕು. ಅದರಲ್ಲಿರುವಂಥ ಹೈಲೈಟ್ ಮಾಡ್ಕೊಂಡು ಹೋಗಿ 2nd, 3rd, 4th ರೀಡಿಂಗ್ ಏನಾಗುತ್ತೆ, ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ಈ 9th ಕ್ಲಾಸ್ ಸೋಷಲ್ ಬುಕ್ ಮುಗಿಸ್ಲಿಕ್ಕೆ ಫಸ್ಟ್ ರೀಡಿಂಗಲ್ಲಿ ನಿಮಗೆ ಒಂದು 10 ದಿನ ಬೇಕಂದರೆ 2nd ರೀಡಿಂಗಲ್ಲಿ 5 ದಿನನೇ ಸಾಕಾಗುತ್ತೆ. 3rd, 4th, 5th ರೀಡಿಂಗಲ್ಲಿ ನಿಮಗೆ 1 ದಿನ, ಅರ್ಧ ದಿನವೂ ಸಾಕಾಗ್ಬಿಡುತ್ತೆ. ಕೊನೆಗೆ ನಿಮಗೆ ಯಾವ್ದು ಬರಲ್ಲ, ಅದರಲ್ಲಿ ಯಾವ್ದು ಕನ್ಫ್ಯೂಸ್ ಇದೆ ಅಂತ ಸ್ವಲ್ಪ ಬೈಫರ್ಗೇಷನ್ ಮಾಡಿಕೊಂಡ್ರೆ ಇನ್ನೂ ಬೇಗ ರಿವಿಷನ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಪರ್ಫೆಕ್ಟ್ ಆದಮೇಲೆ ಹೈಯರ್ ಲೆವೆಲ್ ಬುಕ್ಸನ್ನು ಓದ್ತಾ ಹೋಗಬೇಕು. ಓಕೆ, ಹಾಗಾದರೆ ಬನ್ನಿ ಏನೆಲ್ಲ ಓದಬೇಕಂತ ನೋಡ್ತಾ ಹೋಗೋಣ. ಸಿಲೆಬಸ್ ವೈಸೇ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಹಿಸ್ಟ್ರಿ ಅಂತ ಹೇಳಿದ್ದಾರೆ ಅವರು. ಬರೀ ಇತಿಹಾಸ ಅಂತ ಬಳಸಿದ್ದಾರೆ ಅವರಲ್ಲಿ ವರ್ಡ್. ಯಾವುದೇ ಇತಿಹಾಸ ಅಂತ ಸಿಲೆಬಸಲ್ಲಿ ಬಳಸಿಲ್ಲ. ಇತಿಹಾಸ ಅಂದರೆ ಏನು ನಿಮಗೆ ಗೊತ್ತಿದೆ ಆಲ್ರೆಡಿ. ಭಾರತ ಇತಿಹಾಸ ಗೊತ್ತಿರಬೇಕು ನಿಮಗೆ, ಕರ್ನಾಟಕದ ಇತಿಹಾಸ ಗೊತ್ತಿರಬೇಕು, ಅದ್ರ ಜೊತೆಗೆ ಜಾಗತಿಕ ಇತಿಹಾಸ ಕೂಡ ಗೊತ್ತಿರಬೇಕು. ಸ್ಪೆಷಲಿ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸಕ್ಕೆ ನಾವು ಯಾವ ಬೇಸಿಕ್ ಬುಕ್ಸ್ ಓದಬೇಕು ಅಂತ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ನೀವು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸಕ್ಕೆ 6th to 10th ಸೋಷಲ್ ಬುಕ್ಸಲ್ಲಿ ಹಿಸ್ಟ್ರಿ ಪಾರ್ಟ್ ಇದೆ ಅಲ್ವಾ, ಅದು ಕಂಪ್ಲೀಟಾಗಿ ನೀಟಾಗಿ ಓದ್ಕೋಬೇಕದು. ಭಾಳ ಅದನ್ನು ಅರ್ಥ ಮಾಡ್ಕೊಂಡು ಓದಬೇಕು. ನೀವು ಬರೀ ಓದ್ಕೊಂಡು ಹೋಗೋದಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. 6th to 10th ವರೆಗೂ ಸೋಷಲ್ ಬುಕ್ಸಲ್ಲಿರುವಂಥ ಹಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆದಮೇಲೆ ನೀವು ಸೆಕೆಂಡ್ ಪಿ ಯು ಸಿಯ ಹಿಸ್ಟ್ರಿ ಬುಕ್ಕನ್ನು ನೀವು ಪರ್ಫೆಕ್ಟಾಗಿ ಓದಬೇಕು. 1-2 ಸರಿನೋ 3 ಸರಿನೋ, ಒಟ್ಟಿನಲ್ಲಿ ನಿಮಗೆ ಆ ಕಂಟೆಂಟ್ ಮೇಲೆ ಗ್ರಿಪ್ ಬರಬೇಕು. ಆ ಕಂಟೆಂಟ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಂಡು ಅದನ್ನು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಬೇಕು. ಅಷ್ಟು ನೀವು ಆ ಬುಕ್ಸನ್ನು ಚೆನ್ನಾಗಿ ಓದ್ಕೊಂಡಷ್ಟು ನಿಮ್ಮ ಬೇಸ್ ಸ್ಟ್ರಾಂಗ್ ಆಗುತ್ತೆ. ಎಷ್ಟು ಬೇಸ್ ಸ್ಟ್ರಾಂಗ್ ಆಗುತ್ತೆ ಅಷ್ಟು ನೆಕ್ಸ್ಟ್ ಲೆವೆಲ್ ನಾಲೆಜ್ ಏನಿದೆ ಅಲ್ವಾ, ಅದು ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಮತ್ತು ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ಆನ್ಸರ್ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಬೇಸಿಕ್ ಬುಕ್ಸ್ ಹಿಸ್ಟ್ರಿಗೆ ಅಂದರೆ 6th to 10th ಸೋಷಲ್ ಬುಕ್ಸು, ಸೆಕೆಂಡ್ PU ಹಿಸ್ಟ್ರಿ ಬುಕ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು. ಇನ್ನು ಜಾಗತಿಕ ಇತಿಹಾಸ ಅಂದರೆ ಯುರೋಪಿಯನ್ ಹಿಸ್ಟ್ರಿ ಆಗಿರುತ್ತೆ ಮತ್ತು ಬೇರೆ ವಿಷಯಗಳಿಗೆ ರಿಲೇಟೆಡ್ ಆಗಿರುವಂಥ ಇತಿಹಾಸ ಆಗಿರುವಂಥದ್ದು. ಇದಕ್ಕೆ ನನ್ನ ಪ್ರಕಾರ 6th to 10th ಬುಕ್ಕಲ್ಲೇ ಕವರ್ ಆಗುತ್ತೆ ನಿಮಗೆ. ಅಲ್ಲಿ ಪುನರುಜ್ಜೀವನ ಕಾಲ ಅಂತ ಓದ್ತೇವೆ, ಭೌಗೋಳಿಕ ಅನ್ವೇಷಣೆ ಆಗಿರ್ಬೋದು, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಏನೆಲ್ಲ ಇದಾವಲ್ವ ಅವೆಲ್ಲ ಟಾಪಿಕ್ಸು 6th to 10th ಬುಕ್ಸಲ್ಲೇ ನಿಮಗೆ ಸಿಗುತ್ತೆ. ಅಷ್ಟು ನೀವು ಓದ್ಕೊಂಡ್ರು ನನ್ನ ಪ್ರಕಾರ ಬೇಸಿಕ್ ನೀವು ರೆಡಿ ಆಗ್ತೀರಾ. ಮಹಾಯುದ್ಧ ಯಾವಾಗ ನಡೆಯಿತು, ಯಾವ್ಯಾವ ರಾಷ್ಟ್ರಗಳು ಯಾವ ಗುಂಪಲ್ಲಿದ್ದು, ಯಾವ ರೀತಿ ಎಂಡ್ ಆಯಿತು, ಅದರ ಪರಿಣಾಮಗಳೇನು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಜಾಗತಿಕ ಇತಿಹಾಸಕ್ಕೆ ರಿಲೇಟೆಡ್ ಆಗಿ ಬಂದಾಗ 6th to 10th ಬುಕ್ಕಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದನ್ನೇ ಸಪ್ರೇಟಾಗಿ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೇಸಿಕ್ಲಿ ಇದನ್ನು ಹಿಸ್ಟ್ರಿ ಪಾರ್ಟಾಗೆ ಓದೋದು, ಆದರೆ ಸಿಲೆಬಸಲ್ಲಿ ಇದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಂದರೆ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಚೆನ್ನಾಗೇ ಓದಬೇಕಂತ ಅರ್ಥ. ಇದನ್ನು ಯಾಕೆ ಅವ್ರು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಬಿಕಾಸ್ ಇದರಿಂದ ಸ್ವಲ್ಪ ಕ್ವಶನ್ಸ್ ಬರ್ಬೋದು. ಹಿಸ್ಟ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇದ್ರೋ ಅಷ್ಟೇ ಇಂಪಾರ್ಟೆಂಟ್ ಇದಕ್ಕೂ ಕೊಡ್ತಾರಂತ ನಾವು ಗೆಸ್ ಮಾಡ್ಬೋದು. ಹಾಗಾಗಿ ಸ್ಪೆಷಲಿ ಇದರಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಏನಿದೆ ಅಲ್ವ ಅವನ್ನು ನಾವು ಭಾಳ ಫೋಕಸ್ ಆಗಿ ಓದಬೇಕು. ಬೇಸಿಕ್ ಬುಕ್ಸ್ ಯಾವಂದರೆ ಸೇಮ್ ನಾವೇನು ಪ್ರೀವಿಯಸ್ಸಲ್ಲಿ ಡಿಸ್ಕಷನ್ ಮಾಡಿದೆವಲ್ಲ, 6th to 10th ಅಲ್ಲಿರುವಂಥ ಸೋಷಲ್ ಪಾರ್ಟ್ನಲ್ಲಿ ಹಿಸ್ಟ್ರಿ ಪಾರ್ಟ್ ಏನಿದೆ ಅಲ್ವಾ ಅದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೆಕೆಂಡ್ PUC ಹಿಸ್ಟ್ರಿ ಬುಕ್ಕನ್ನು ನಾವು ಚೆನ್ನಾಗಿ ಓದ್ಕೊಳ್ಬೇಕು. ಇವಿಷ್ಟು ಬುಕ್ ಓದ್ಕೊಂಡ್ರೆ ಹಿಸ್ಟ್ರಿಯ ಬೇಸ್ ನಾಲೆಜ್ ನಿಮ್ಮ ಹತ್ರ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಏನೂ ಡೌಟ್ ಇಲ್ಲ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವಾಗ ನಡೀತು, ಈ ಸುರು ದುರಂತ ಎಲ್ಲಿ ನಡೀತಾ ಆಗಿರ್ಬೋದು, ವಿದುರಾಶ್ವದ ಘಟನೆ ಆಗಿರ್ಬೋದು, ಅಥವಾ ಅರಮನೆ ಸತ್ಯಾಗ್ರಹ ಆಗಿರ್ಬೋದು, ಅಥವಾ ಮಂದಗಾಮಿ ಯುಗ ರಾಷ್ಟ್ರಮಟ್ಟದಲ್ಲಿ ಬಂದಾಗ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿರ್ಬೋದು, ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ, ಆಲ್ಮೋಸ್ಟ್ ಆಲ್ 6th to 10th ಅಲ್ಲಿ ಏನಿದೆ ಅಲ್ವಾ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಅದೆಲ್ಲವೂ ಕೂಡ ಸೆಕೆಂಡ್ PU ಹಿಸ್ಟ್ರಿ ಬುಕ್ಕಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಹಾಗಾಗಿ ಇಷ್ಟು ಓದ್ಕೊಂಡ್ರೆ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಬೇಸ್ ನಾಲೆಜ್ ನಿಮ್ಮ ಹತ್ರ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೀವು ಹೈಯರ್ ಬುಕ್ಕನ್ನು ಓದ್ಕೋಬೋದು. ಹೈಯರ್ ಬುಕ್ಕನ್ನು ನೀವು ಹೆಂಗೆ ಓದ್ಕೋಬೋದು ಅಂದರೆ ಸಬ್ಜೆಕ್ಟ್ ವೈಸ್ ಆದರೂ ಓದ್ಕೊಳ್ಳಿ, ಇಲ್ಲ ಎಲ್ಲ ಸಬ್ಜೆಕ್ಟ್ ಬೇಸ್ ಬುಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೈಯರ್ ಬುಕ್ಸ್ ಆದರೂ ಓದ್ಕೋಬೋದು. ಅದು ನಿಮ್ಮ ಕನ್ವೆಂಟ್ ಮೇಲೆ ನೀವು ಡಿಸೈಡ್ ಮಾಡಬೇಕು. ಸ್ಪೆಷಲಿ ಇದಕ್ಕೆಲ್ಲ ಯಾವುದು ಹೈಯರ್ ಬುಕ್ಸ್ ನೀವು ರೆಫರ್ ಮಾಡಬೇಕು ಅಂತ ನೋಡ್ತಾ ಹೋದರೆ, ನಾನು ಪರ್ಟಿಕ್ಯುಲರ್ ಇದೇ ಬುಕ್ ಅದೇ ಬುಕ್ ಅಂತ ಹೈಯರ್ ಬುಕ್ಸನ್ನು ಇಲ್ಲಿ ರೆಫರ್ ಮಾಡಲ್ಲ. 6th to 10th ಅಥವಾ ಸೆಕೆಂಡ್ PU ಬುಕ್ಕಲ್ಲಿ ನೀವು ಏನೆಲ್ಲ ಓದಿರಲ್ಲ ಅದೇ ಸೇಮ್ ಕಂಟೆಂಟ್ ಹೈಯರ್ ಬುಕ್ಕಲ್ಲಿ ಸ್ವಲ್ಪ ಡೆಪ್ತಾಗಿ ಓದಬೇಕು ನೀವು ಅಷ್ಟೇ.
ಹೈಯರ್ ಬುಕ್ಸ್ ಅಂದ ತಕ್ಷಣಕ್ಕೆ ನೀವು ಎಲ್ಲನೂ ಓದಲೇಬೇಕಂತೇನಿಲ್ಲ, ಓದಲೂಬಾರ್ದಂತ ನಾನು ಹೇಳಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬೇಸ್ ನಾಲೆಜ್ ಅಂದರೆ ನೀವು ನಾಲೆಜ್ ಎಷ್ಟು ಹೆಚ್ಚು ನೀವು ಪಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಪಡ್ಕೋಬೋದು. ನನ್ನ ಪ್ರಕಾರ ಅದು ನಿಮಗೆ ಲಾಸ್ ಆಗಲ್ಲ. ಆದರೆ ನಾವೇನೂ ಓದಿಲ್ಲ ಹೈಯರ್ ಬುಕ್ಸ್ ಅನ್ನೋರು, ನನ್ನ ಪ್ರಕಾರ 6th to 10th ಸೆಕೆಂಡ್ ಪಿ ಹಿಸ್ಟ್ರಿ ಬುಕ್ಕಲ್ಲಿ ನೀವೇನೆಲ್ಲ ಓದಿರಲ್ಲ ಸೇಮ್ ಅದೇ ಟಾಪಿಕ್ಸನ್ನು ಹೈಯರ್ ಬುಕ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಡೆಪ್ತಾಗಿ ಓದ್ಕೋಬೇಕು. ಹೈಯರ್ ಬುಕ್ಸ್ ಹೋದರೆ ಮಿನಿಮಮ್ ನಿಮ್ಮ ನಾಲೆಜ್, ಬೇಸ್ ಬುಕ್ಸಲ್ಲಿ ನಿಮ್ಮ ನಾಲೆಜ್ ಏನು ಸಿಕ್ಕಿದೆ ಅಲ್ವಾ, ಅದಕ್ಕಿಂತ ಒಂದು 30 to 40% ಎಕ್ಸ್ಟ್ರಾ ನಾಲೆಜ್ ನಿಮಗೆ ಸಿಗಬೇಕು ಆ ಬುಕ್ಕಲ್ಲಿ. ಈ ಸೆಕೆಂಡ್ ಪಿ ಹಿಸ್ಟ್ರಿ ಬುಕ್ ಹೋದರೆ ಈಸೂರು ದುರಂತದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅವರು ಒಂದು ಪ್ಯಾರಾಗ್ರಾಫ್ ಕೊಡ್ಬೋದು ನೀವು. ಅದ್ರ ಬಗ್ಗೆ ನೀವು ಒಂದೆರಡು ಪ್ಯಾರಾಗ್ರಾಫ್ ಎಕ್ಸ್ಟ್ರಾ ಓದ್ಕೋಬೇಕಾದ್ರೆ ಹೈಯರ್ ಬುಕ್ಸಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ನೀವು. ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಬಂದಾಗ ಕರ್ನಾಟಕದಲ್ಲಿ ಬಂದಾಗ ಸೆಕೆಂಡ್ ಪಿ ಯು ಬುಕ್ ಅಥವಾ ನಾವು ಹೈಸ್ಕೂಲ್ ಬುಕ್ಕಲ್ಲಿ ಬಂದಾಗ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ಸ್ವಲ್ಪ ಹೈಯರ್ ಬುಕ್ಸಲ್ಲಿ ಎಕ್ಸ್ಟ್ರಾ ಓದಬೇಕು. ಹಾಗಾಗಿ ಹೈಯರ್ ಬುಕ್ಸ್ ಅಂತ ಬಂದಾಗ ಅಥವಾ ನನ್ನ ಪ್ರಕಾರ ನೀವು ಇಲ್ಲಿ KNA ಸರ್ ಬುಕ್ ಆಗಿರ್ಬೋದು ಅಥವಾ ಸದಾಶಿವ್ ಸರ್ ಅಥವಾ ಪಾಲಕ್ಷ ಸರ್ ಬುಕ್, ನೀವು ಯಾವುದಾದ್ರೂ ಅವನ್ ರೆಫರೆನ್ಸ್ ಬುಕ್ ಅಂತ ಹೇಳ್ತಾವೆ. ಆ್ಯಕ್ಚುಲಿ ಬಂದಾಗ PC ಎಕ್ಸಾಮ್ಗೆ ಅದು ಹೈಯರ್ ಬುಕ್ಸ್ ಅಲ್ಲ, PC ಎಕ್ಸಾಮ್ಗೆ ಅವೆಲ್ಲ ರೆಫರೆನ್ಸ್ ಬುಕ್ ಆಗಿರ್ತವೆ. ಇನ್ ಕೇಸ್ ನಿಮ್ಮ ಹತ್ರ ಅವೇ ಬುಕ್ಸ್ ಇದ್ರೂ ಕೂಡ ಅದರಲ್ಲಿ ನೀವು ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನೋಡ್ತಾ ಹೋದರೆ, ನೀವು 6th to 10th ಸೆಕೆಂಡ್ ಪಿ ಯುದಲ್ಲಿ ಏನೆಲ್ಲ ಹಿಸ್ಟ್ರಿ ಟಾಪಿಕ್ಸ್ ಓದಿರಲ್ವಾ ಸೇಮ್ ಅದೇ ಟಾಪಿಕ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಓದ್ಕೊಳ್ಳಿ. ನೀವು 7th ಕ್ಲಾಸ್ ಸೋಷಲ್ ಬುಕ್ ತೆಗೆದ್ರೆ ನಿಮಗೆ ದಲಿತ ಚಳುವಳಿ ಸಿಗುತ್ತೆ, ಮಹಿಳಾ ಚಳುವಳಿ ಸಿಗುತ್ತೆ, ಸಾಮಾಜಿಕ ಚಳುವಳಿನೂ ಸಿಗುತ್ತೆ. ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾ ಹೋಗಿದ್ದಾರೆ, ಅದನ್ನು ನೀವು ಅಲ್ಲಿ ಸ್ವಲ್ಪ ಜಾಸ್ತಿ ಓದ್ಬೋದು. ಜಸ್ಟಿಸ್ ಮಿಲ್ಲರ್ ಸಮಿತಿ ಬಗ್ಗೆ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ನಾವು ಹೈಸ್ಕೂಲ್ ಬುಕ್ಕಲ್ಲಿ ನೋಡ್ತೇವೆ ಅಥವಾ PUC ಬುಕ್ಕಲ್ಲಿ ನೋಡ್ತೇವೆ. ಅದನ್ನೇ ನಾವು ಹೈಯರ್ ಬುಕ್ಕಲ್ಲಿ ಬಂದಾಗ ಜಸ್ಟಿಸ್ ಮಿಲ್ಲರ್ ಕಮಿಟಿ ನೇಮಕ ಆದಾಗ ಯಾರು ದಿವಾನರಾಗಿದ್ದರು, ಅದನ್ನು ಜಾರಿಗೆ ತಂದವರು ಯಾರು, ಅದರ ಶಿಫಾರಸುಗಳಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರುವಂಥ ಶಿಫಾರಸುಗಳು ಒಂದು ಅಟ್ಲೀಸ್ಟ್ ಒಂದು 2-3 ಆದರೂ, ಈ ರೀತಿ ನೀವು ಸ್ವಲ್ಪ ಹೈಯರ್ ಲೆವೆಲ್ ನಾಲೆಜ್ ತೆಗೆದುಕೊಂಡೋದ್ರೆ ಬೆಟರ್ ನನ್ನ ಪ್ರಕಾರ. ಹಾಗಂತ ನಾನು ದೊಡ್ಡ ಬುಕ್ಕನ್ನು ಕಂಪಲ್ಸರಿ ಓದಬೇಕನ್ನಂಗಿಲ್ಲ, ಬೇಡ ಅಂತ ನಿಮಗೆ ಸಜೆಸ್ಟ್ ಮಾಡಲ್ಲ, ನಿಮ್ಮ ನಾಲೆಜ್ ಮೇಲೆ ಡಿಪೆಂಡ್ ಅಂತ ಹೇಳೋದು. ಇನ್ ಕೇಸ್ ನೀವು ಹೈಯರ್ ಆಲ್ರೆಡಿ ರೆಫರೆನ್ಸ್ ಬುಕ್ ನಿಮ್ಮ ಹತ್ರ ಇದ್ದಾವಂದರೆ ಆ ರೆಫರೆನ್ಸ್ ಬುಕ್ಕಲ್ಲಿ ಏನು ಓದಬೇಕನ್ನೋದು ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ. ಜಾಗತಿಕ ಇತಿಹಾಸಕ್ಕೆ ರೆಫರೆನ್ಸ್ ಬುಕ್ ಅಂತ ನೀವು ಯಾವುದೇ ಅಥರ್ಸ್ ಬುಕ್ ಓದಂಥ ಅವಶ್ಯಕತೆ ಇಲ್ಲ, 6th to 10th ಕವರ್ ಆಗುತ್ತೆ ಅಷ್ಟೇ, ನನ್ನ ಪ್ರಕಾರ ಸಾಕಾಗುತ್ತೆ. ಇನ್ ಕೇಸ್ ಇಲ್ಲ ಸರ್ ಅದು ನಂಗೆ ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಓದಬೇಕು ಅಂತಂದರೆ ಫಸ್ಟ್ PU ಹಿಸ್ಟ್ರಿ ಬುಕ್ ಹೋದರೆ ಸಾಕು ನನ್ನ ಪ್ರಕಾರ. ಅದರಲ್ಲೇ ಮ್ಯಾಕ್ಸಿಮಮ್ ನಿಮಗೆ ಜಾಗತಿಕ ಇತಿಹಾಸ ಎಲ್ಲನೂ ಕವರ್ ಆಗಿಬಿಡುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಇಷ್ಟರಲ್ಲೇ ನಿಮಗೆ ಜಾಗತಿಕ ಇತಿಹಾಸದ ಕ್ವಶನ್ಸ್ ಎಲ್ಲನೂ ಕವರ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇಷ್ಟು ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಒಂದು ಬರೋಣ ಇಂಡಿಯನ್ ಪಾಲಿಟಿಗೆ. ಇಂಡಿಯನ್ ಪಾಲಿಟಿ ಬಂದಾಗ 6th to 10th ಬುಕ್ ಫಸ್ಟ್ ಬೇಸಾಗಿ ಓದಲೇಬೇಕು. 6th to 10th ಬರುವಂಥ ಪೌರನೀತಿ ಅಥವಾ ಸಿವಿಕ್ಸ್ ಪಾರ್ಟ್ ಏನಿದೆ ಅಲ್ವಾ, ಅದು ನೀಟಾಗಿ ಓದ್ಕೋಬೇಕು. ಭಾರತ ಸಂವಿಧಾನದ ಬಗ್ಗೆ 9th ಕ್ಲಾಸಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ, 6th ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಭಾರತ ವಿದೇಶಾಂಗ ನೀತಿ ಬಗ್ಗೆ 10th ಆಗಿರ್ಬೋದು ಅಥವಾ 7th ನಿಮಗೆ ಸಿಗುತ್ತೆ ಇನ್ಫಾರ್ಮೇಷನ್. ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ನಿಮಗೆ ಸಿಗುತ್ತೆ. ಓಕೆ, ಇದೆಲ್ಲವೂ 6th to 10th ಬುಕ್ಕಲ್ಲಿ ಕವರ್ ಆಗುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. NCERT ಬಂದಾಗ ನಿಮಗೆ ಬೇರೆ ಕಂಟೆಂಟ್ಗಳಲ್ಲಿ ಕವರ್ ಆಗುತ್ತೆ. ಓಕೆ, ಆದರೆ ಇದಿಷ್ಟೇ ನಾಲೆಜು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಸಾಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇಂಡಿಯನ್ ಪಾಲಿಟಿ ಅಥವಾ ಭಾರತ ಸಂವಿಧಾನಕ್ಕೆ ರಿಲೇಟೆಡ್ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ರೆಫರ್ ಮಾಡಬೇಕು. ಅದು ಹೈಯರ್ ಲೆವೆಲ್ ಬುಕ್ ಆಗಿರ್ಬೋದು ಅಥವಾ ರೆಫರೆನ್ಸ್ ಬುಕ್ಕೇ ಆಗಿರ್ಬೋದು. ಈ PS ಗಂಗಾಧರ್ ಸರ್ ಬುಕ್ ಏನಿದೆ ಅಲ್ವಾ, ದೊಡ್ಡ ಬುಕ್, ಅದು ರೆಫರೆನ್ಸ್ ಬುಕ್ ಅಂತ ಹೇಳೋದು. ಅಥವಾ ನೀವು ಇಂಗ್ಲೀಷ್ ಚೆನ್ನಾಗಿದ್ರೆ ಲಕ್ಷ್ಮೀಕಾಂತ್ ಬುಕ್ಕನ್ನು ಕೂಡ ರೆಫರ್ ಮಾಡ್ಬೋದು. ಓಕೆ, ಆ ರೆಫರೆನ್ಸ್ ಬುಕ್ಕಲ್ಲಿ ನೀವು ಎಲ್ಲನೂ ಓದಬೇಕಾ ಇಲ್ಲ ಅಂದರೆ ಎಲ್ಲ ಓದಿದ್ರೆ ಲಾಸ್ ಏನಿಲ್ಲ. ಯಾಕಂದರೆ PC ಎಕ್ಸಾಮ್ ಬರೆಯುವಂಥ ಸ್ಪರ್ಧಾರ್ಥಿಗಳದ್ದು 10th PUC ಬೇಸ್ ಮೇಲೆ ಇದ್ರೂ ಕೂಡ 10th PUC ಕ್ವಾಲಿಫಿಕೇಷನ್ಗಿಂತಲೂ ಕೂಡ ಮಾಸ್ಟರ್ ಡಿಗ್ರಿ ಮುಗಿದಿರುವಂಥ ಸ್ಪರ್ಧಾರ್ಥಿಗಳ ಸಂಖ್ಯೆನಲ್ಲಿ ಜಾಸ್ತಿ ಇರೋದು. ನೀವು ಬೇರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರ ಅಂದರೆ ನೀವು ಓವರಾಲ್ ಬುಕ್ ಹೋದರೆ ಬೆಟರ್. ಇಲ್ಲ ಸರ್ ನನ್ನ ಹತ್ರ ಟೈಮ್ ಇಲ್ಲ, ಈಗಿರೋ ಟೈಮಲ್ಲಿ ನಾನು ಏನು ಓದಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ಕನ್ನು ಇಟ್ಕೊಂಡು ಇಲ್ಲಿರುವಂಥ ಏನು ಟಾಪಿಕ್ಸ್ಗಳು ಕಾಣಿಸ್ತಾ ಇದ್ದಾವಲ್ವ, ಈ ಟಾಪಿಕ್ಸನ್ನು ಬಹಳ ಚೆನ್ನಾಗಿ ಓದ್ಕೊಡ್ರಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ಡೆಪ್ತ್ ಆಗಿ ಸಂವಿಧಾನದ ಲಕ್ಷಣಗಳಾಗಿರ್ಬೋದು, ಪ್ರಿಯಾಂಬಲ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸು, ಡ್ಯೂಟೀಸ್ ಆಗಿರ್ಬೋದು, ಕೇಂದ್ರ ರಾಜ್ಯ ಸರ್ಕಾರ ಅಂತ ಬಂದಾಗ ಅಲ್ಲಿ ಪಾರ್ಲಿಮೆಂಟ್ ಬರುತ್ತೆ, ಎಕ್ಸಿಕ್ಯೂಟಿವ್ ಬರುತ್ತೆ, ಮತ್ತು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಈ ಎಮರ್ಜೆನ್ಸಿ ಆಗಿರ್ಬೋದು, ಅಮೆಂಡ್ಮೆಂಟ್ ಪ್ರೊಸೆಸ್ ಆಗಿರ್ಬೋದು, ಇಲ್ಲಿವರೆಗೂ ಆಗಿರುವಂಥ ಅಮೆಂಡ್ಮೆಂಟ್ಸ್ಗಳಾಗಿರ್ಬೋದು, ಲೋಕಲ್ ಗೌರ್ಮೆಂಟ್ಸು, ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನೇತರ ಸಂಸ್ಥೆ ಏನೆಲ್ಲ ಇದ್ದಾವಲ್ವ, ಈ ಟಾಪಿಕ್ಸನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಇದ್ರ ಮೇಲೆ ಚೆನ್ನಾಗೊಂದು ಹಿಡಿತ ಸಾಧಿಸ್ಬೇಕು. ನೀವು ಯಾವುದೇ ಕ್ವಶನ್ ಬಂದರೂ ಕೂಡ ಅದು ಅಪ್ಲೈಡ್ ಆಗಿ ಬಂದರೂ ಕೂಡ ನೀವು ಆನ್ಸರ್ ಮಾಡಬೇಕು. ಪ್ರಮುಖ ಪ್ರಕರಣಗಳು ಬರ್ತವೆ, ಕೇಶವಾನಂದ ಭಾರತಿ ಪ್ರಕರಣ ಆಗಿರ್ಬೋದು, ಬೇರುಬಾರಿ ಆಗಿರ್ಬೋದು, ಇಂತಹ ಪ್ರಕರಣಗಳು ಮತ್ತು ಕೆಲವೊಂದು ಪ್ರಮುಖ ವಿಧಿಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಹೈಯರ್ ಬುಕ್ಸಲ್ಲಿ ಕಂಟೆಂಟನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ಚೆನ್ನಾಗೇ ಓದ್ಕೊಂಡ್ರೆ ಖಂಡಿತ ಇಂಡಿಯನ್ ಪಾಲಿಟಿ ಮೇಲೆ ಬರುವಂಥ ಕ್ವಶನ್ಸ್ ಎಲ್ಲ ನೀವು ಬಿಡಿಸ್ಬೋದಾಗಿದೆ. ಇನ್ನು ಭೂಗೋಳ ಅಂತ ವರ್ಡ್ ಅಷ್ಟೇ ಬಳಸಿದರೆ ಸಿಲೆಬಸ್ಸಲ್ಲಿ ಬಂದಾಗ ಇಲ್ಲಿ ಕರ್ನಾಟಕ ಭೂಗೋಳ ಬರುತ್ತೆ, ಭಾರತ ಭೂಗೋಳ ಬರುತ್ತೆ, ಪ್ರಾಕೃತಿಕ ಭೂಗೋಳ ಬರುತ್ತೆ, ಪ್ರಪಂಚದ ಭೂಗೋಳ ಅಂತ ಬರುತ್ತೆ. ಈ ರೀತಿ 4 ಭಾಗಗಳಾಗಿ ನಾವು ಗುರುತಿಸ್ಬೋದು. ಸ್ಪೆಷಲಿ ಇದಕ್ಕೆ ಬೇಸಿಕ್ ಬುಕ್ಸ್ ಯಾವುವು ಅಂದರೆ ಅಗೇನ್ 6th to 10th ಬುಕ್ಸನ್ನೇ ಗುರುತಿಸೋದು. 6th to 10th ಏನು ಜಾಗ್ರಫಿ ಪಾರ್ಟ್ ಇದೆ ಅಲ್ವ, ಆ ಪಾರ್ಟನ್ನು ನೀಟಾಗಿ ಓದ್ಕೊಂಡ್ರೆ ಸುಮಾರು ಇವೆಲ್ಲದ್ರ ಬಗ್ಗೆ ಒಂದು ಬೇಸ್ ಐಡಿಯಾ ನಿಮಗೆ ಸಿಗುತ್ತೆ.
ಕರ್ನಾಟಕ ಜಿಯೋಗ್ರಫಿ 9th ಸೋಷಲ್ ಬುಕ್ಕಲ್ಲಿರುತ್ತೆ, ಇಂಡಿಯನ್ ಜಿಯೋಗ್ರಫಿ 10th ಸೋಷಲ್ ಬುಕ್ಕಲ್ಲಿದೆ, ಪ್ರಾಕೃತಿಕ ಭೂಗೋಳ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ. ಇನ್ನು ಪ್ರಪಂಚದ ಪ್ರಾದೇಶಿಕ ಭೂಗೋಳ ಅಂತ ಬಂದರೆ 6th 7th ಬುಕ್ಕಲ್ಲಿರೋದು ಕಂಡುಬರುತ್ತೆ. ಇನ್ನು 5th ಅಲ್ಲಿ ಕೂಡ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಕೂಡ ಇರೋದು ಕಂಡುಬರುತ್ತೆ. ಹಾಗಾಗಿ 5ರಿಂದ 10 ಅಥವಾ 6 to 10th ಸೋಷಲ್ ಬುಕ್ಸನ್ನು ನೀವು ಜಿಯೋಗ್ರಫಿಗೆ ಬಳಸ್ಕೋಬೋದು. ಅದರ ಜೊತೆ ಅದಾದಮೇಲೆ ಫಸ್ಟ್ PU ಜಿಯೋಗ್ರಫಿ ಬುಕ್ ಕೂಡ ನೀಟಾಗಿ ಓದ್ಕೊಳ್ಬೇಕು. ಫಸ್ಟ್ PU ಜಿಯೋಗ್ರಫಿ ಬುಕ್ಕಲ್ಲಿ ಪ್ರಾಕೃತಿಕ ಭೂಗೋಳನ್ನು ಕವರ್ ಮಾಡಿದ್ದಾರೆ, ಇಂಡಿಯನ್ ಜಿಯೋಗ್ರಫಿ ಕೂಡ ಕವರ್ ಮಾಡಿದ್ದಾರೆ. ನಿಮಗೆ ಎರಡೂ ಕೂಡ ಕಂಟೆಂಟು ಅಲ್ಲಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಅಟ್ಲಾಸನ್ನು ಬಳಸ್ಕೋಬೇಕು. ಮ್ಯಾಪನ್ನು ಇಟ್ಕೊಂಡು ಮ್ಯಾಪನ್ನು ನೋಡ್ತಾ ಹೈಲೈಟ್ ಮಾಡ್ಕೊಳ್ತಾ ಓದ್ಕೊಂಡು ಹೋಗೋದು ಬೆಟರ್ ನನ್ನ ಪ್ರಕಾರ. ಮತ್ತು ಕೆಲವೊಂದು ಅಂಕಿಅಂಶಗಳು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಬುಕ್ಸ್ ಯಾವಾಗೋ ರಿವೈಸ್ಡ್ ಆಗಿರ್ತವೆ, ಅಂಕಿಅಂಶ ಹಳೇದಾಗಿರುತ್ತೆ. ಅಂಕಿಅಂಶಗಳನ್ನೆಲ್ಲ ನೀವೇನು ಮಾಡಬೇಕು, ಕರೆಂಟ್ ಅಫೇರ್ಸಲ್ಲಿ ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿ ಬಂದಾಗ ಅವೆಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಇನ್ನು ಹೈಯರ್ ಬುಕ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕರ್ನಾಟಕ ಜಿಯೋಗ್ರಫಿ 9th ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ವ ಅದು ಸಾಕಾಗಲ್ಲ. ಆ್ಯಕ್ಚುಲಿ ಆ ಕಂಟೆಂಟ್ ಸಾಕಾಗಲ್ಲ ನಮಗೆ, ನಮ್ಮ ಎಕ್ಸಾಮ್ ಪರ್ಪೋಸಿಂದ ನೋಡ್ತಾ ಹೋದರೆ. ಅದು 9th ಸ್ಟ್ಯಾಂಡರ್ಡ್ ಹುಡುಗರಿಗೆ ಬೆಟರ್, ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಓಕೆ. ಆದರೆ ನೀವು ಕರ್ನಾಟಕ ಜಿಯೋಗ್ರಫಿ ಒಂದು ಉಳಿದಿರುವಂಥ ಜಿಯೋಗ್ರಫಿ ಏನಿದೆ ಅಲ್ವ ಅದು ನನ್ನ ಪ್ರಕಾರ 6 to 10th ಫಸ್ಟ್ PU ಬುಕ್ಕು ಸಾಕಾಗುತ್ತೆ ನನ್ನ ಪ್ರಕಾರ, ಸಾಕಷ್ಟು. ಇನ್ ಕೇಸ್ ಅದು ಸಾಕಾಗಲ್ಲ ಅಂದರೆ ನೀವು ಹೈಯರ್ ಬುಕ್ಸು ಕೂಡ ರೆಫರ್ ಮಾಡ್ಬೋದಿಲ್ಲ ಅನ್ನಂಗಿಲ್ಲ. ಇನ್ ಕೇಸ್ ಹೈಯರ್ ಬುಕ್ ರೆಫರ್ ಮಾಡ್ತೀರಿ ಅಂದರೆ ಸೇಮ್ ನಾನು ಹೇಳಿನಲ್ಲ 6 to 10th ಫಸ್ಟ್ PU ಬುಕ್ಕಲ್ಲಿ ಏನು ಕಾನ್ಸೆಪ್ಟ್ ಇದಾವಲ್ವಾ ಅವೇ ಕಂಟೆಂಟ್ ಹೈಯರ್ ಬುಕ್ಕಲ್ಲಿ ನೀವು ಕವರ್ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಇನ್ನು ಕರ್ನಾಟಕ ಜಿಯೋಗ್ರಫಿ ಅಂತ ಬಂದಾಗ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಒಂದು ಯಾವುದಾದ್ರೂ ಹೈಯರ್ ಬುಕ್ ರೆಫರ್ ಮಾಡೋದು ಬೆಟರ್ ನನ್ನ ಪ್ರಕಾರ. 9th ಸೋಷಲ್ ಬುಕ್ಸಲ್ಲಿರುವಂಥ ಚಾಪ್ಟರ್ಸನ್ನೇ ನೀವು ಆ ಬುಕ್ಸಲ್ಲಿ ಓದ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಕರ್ನಾಟಕ ಪರಿಚಯ ಆಗಿರ್ಬೋದು, ಕನ್ನಡದ ಪ್ರಾಕೃತಿಕ ವಿಭಾಗ, ನದಿಗಳಾಗಿರ್ಬೋದು ಅಥವಾ ವ್ಯವಸಾಯ ಆಗಿರ್ಬೋದು, ಕೈಗಾರಿಕೆ, ಇವೆಲ್ಲ ಕೂಡ ಕರ್ನಾಟಕ ಜಿಯೋಗ್ರಫಿಲಿ ಯಾವುದಾದ್ರೂ ಒಂದು ಹೈಯರ್ ಬುಕ್ಕಲ್ಲಿ ನೀವು ಫಾಲೋ ಮಾಡ್ಬೋದು. ನಂಗೆ ಭಾಳ ಸ್ಟ್ಯಾಂಡರ್ಡ್ ಬುಕ್ ಬೇಕು ಸರ್, ಅದೊಂದು ಬುಕ್ ಹೋದರೆ ಬೇರೆ ಬುಕ್ ಯಾವುದೂ ಬೇಡ ಅಂದರೆ ನೀವು ರಂಗನಾಥ್ ಸರ್ ಬುಕ್ಕನ್ನು ನೀವು ಫಾಲೋ ಮಾಡ್ಬೋದು. ಒಂದು 150-200 ಪೇಜ್ ಇರ್ಬೋದು ನನ್ನ ಪ್ರಕಾರ. ನೀವು ಎಲ್ಲ ಟಾಪಿಕ್ಸ್ ಓದ್ಲಿಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ 9th ಕ್ಲಾಸಲ್ಲಿ ಯಾವ ಚಾಪ್ಟರ್ಸ್ ಇದ್ದಾವೋ ಆ ಚಾಪ್ಟರ್ಸನ್ನೇ ಸ್ವಲ್ಪ ಡೆಪ್ತ್ ಆಗಿ ಓದ್ಬೋದು. ಅಟ್ಲಾಸ್ ಇಟ್ಕೊಂಡೇ ಓದಬೇಕು ನೀವು. ಜಾಗ್ರಫಿ ಯಾವತ್ತು ನೀವು ಬರೀ ಬುಕ್ಸ್ ಓದಂಗಿಲ್ಲ, ಬುಕ್ಸ್ ಜೊತೆ ನೀವು ಮ್ಯಾಪು ಅಟ್ಲಾಸ್ ಇಟ್ಕೊಂಡೇ ಓದಬೇಕು. ಮತ್ತು ಅಪ್ಡೇಟೆಡ್ ಡಾಟಾ, ಇವನ್ ರಿವೈಸ್ಡ್ ಬುಕ್ ತೊಗೊಂಡ್ರೆ ಅಪ್ಡೇಟ್ ಡಾಟಾ ಸಿಗುತ್ತೆ, ನೀವು ಅದನ್ನು ಕೂಡ ನೀವು ಗಮನಿಸಬೇಕು. ಇಲ್ಲಿ ಸೈನ್ಸ್ ಅಂತ ಬಂದಾಗ ಇಲ್ಲಿ ಸಾಮಾನ್ಯ ವಿಜ್ಞಾನ ಓದಬೇಕು, ಅಪ್ಲೈಡ್ ಸೈನ್ಸ್ ಓದಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕು, ಪರಿಸರ ಅಧ್ಯಯನ, ಇವೆಲ್ಲವನ್ನು ಕೂಡ ನಾವು ಸೈನ್ಸಲ್ಲಿ ಗುರುತಿಸ್ತೇವೆ. ಸಾಮಾನ್ಯ ವಿಜ್ಞಾನ, ಅನ್ವಯಿಕ ವಿಜ್ಞಾನದಲ್ಲಿ ನಾವು ಏನು ಓದಬೇಕು ಅಂದರೆ ಇಲ್ಲಿ ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ ಬರುತ್ತೆ. ನಾವೇನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಏನು ಓದಿದ್ದೇವಲ್ಲ ಸೈನ್ಸಲ್ಲಿ, ಅದೇ ಸೈನ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಬೇಕು ನಾವು ಅಷ್ಟೇ. ಓದೋದಂದರೆ ಬರೀ ಓದೋದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸೋಷಿಯಲ್ ಓದೋದಕ್ಕೂ ಸೈನ್ಸ್ ಓದೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೈನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು, ಅದನ್ನು ಮತ್ತೆ ಅಪ್ಲೈಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೀವು. ಈ ರಕ್ತದ ಗುಂಪುಗಳು ಬಂದಾಗ ಬರೀ ರಕ್ತ ಗುಂಪು ಓದೋದಲ್ಲ, ಯಾರಿಗೆ ರಕ್ತವನ್ನು ಕೊಡ್ಬೋದು, ಯಾರಿಂದ ರಕ್ತವನ್ನು ನಾವು ರಿಸೀವ್ ಮಾಡ್ಕೋಬೋದು ಅನ್ನೋದಾಗಿರ್ಬೋದು. ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳು, ಡಯಾಲಿಸಿಸ್ ಟ್ರೀಟ್ಮೆಂಟ್ ಯಾವುದಕ್ಕೆ ಕೊಡ್ತಾರೆ, ECG ಯಾವುದಕ್ಕೆ ವರ್ಕ್ ಮಾಡ್ತಾರೆ, ಸ್ಟೆಥೋಸ್ಕೋಪಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ವಿಟಮಿನ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಸುಮಾರು ಕಾನ್ಸೆಪ್ಟ್ ನಿಮಗೆ ಸಿಗ್ತವೆ. ಈಗ ನ್ಯೂಟನ್ ಲಾಗಳಾಗಿರ್ಬೋದು, ನ್ಯೂಟನ್ನ ನಿಯಮಗಳು, ಅದಕ್ಕೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಕಾಮನ್ ಬಿಲ್ ಉಂಟಾಗ್ಲಿಕ್ಕೆ ಕಾರಣ ಏನು, ಆಕಾಶ ನೀಲಿ ಬಣ್ಣ ಕಾಣಲಿಕ್ಕೆ ಕಾರಣ ಏನು, ಈ ರೀತಿ ಜಸ್ಟ್ ಓದೋದಷ್ಟೇ ಅಲ್ಲ, ಓದಿದ್ದನ್ನೇ ಅದನ್ನು ಅಪ್ಲೈಡ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಬರುವಂಥ ಕ್ವಶನ್ಸು ಸೈನ್ಸ್ ಸ್ಟೂಡೆಂಟ್ಸು ಆನ್ಸರ್ ಮಾಡೋಂಥ ಕ್ವಶನ್ಸ್ ಅಲ್ಲ, ಅಥವಾ PUC ಸೈನ್ಸು ಅಥವಾ BSc ಸೈನ್ಸ್ ಸ್ಟೂಡೆಂಟ್ಸ್ ಕೇಳುವಂಥ ಕ್ವಶನ್ ಇರಲ್ಲ. ನಾವು ನಮ್ಮ ಡೈಲಿ ಲೈಫಲ್ಲಿ ಬಳಸ್ಕೊಳ್ಳುವಂಥ ಸೈನ್ಸ್ ಏನಿದೆ ಅಲ್ವಾ, ಅದನ್ನು ಬೇಸ್ ಇಟ್ಕೊಂಡು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ಸಾಮಾನ್ಯ ವಿಜ್ಞಾನ, ಅನ್ವಯಿಕ ವಿಜ್ಞಾನ ಅಂದರೆ ಇದು 6 to 10th ಬುಕ್ಕಲ್ಲಿ ಏನಿದಾವಲ್ವ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ನೀವು ಚಾಪ್ಟರ್ ಕೆಲವೊಂದು ಸ್ಕಿಪ್ ಮಾಡ್ಬೋದು, ಕೆಲವೊಂದು ಚೆನ್ನಾಗಿ ಓದ್ಕೊಳ್ಬೇಕು. ಯಾವುದು ಚೆನ್ನಾಗಿ ಓದ್ಕೊಳ್ಬೇಕಂದ್ರೆ ಯಾವುದು ನಮ್ಮ ಲೈಫಿಗೆ ಯೂಸ್ ಆಗುತ್ತೋ, ಯಾವುದು ಜನರಲಾಗಿ ಎಲ್ಲರಿಗೂ ಬಳಕೆ ಆಗುತ್ತಲ್ವ ಸೈನ್ಸು, ಅಂಥದ್ದನ್ನು ಬಹಳ ಸ್ಟ್ರಾಂಗಾಗಿ ಓದ್ಕೋಬೇಕು ನೀವು. ಈಗ ಪರಮಾಣುಗಳ ಬಗ್ಗೆ ಓದ್ಕೊಳ್ಬೇಕು, ಸುಮಾರು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿರ್ಬೋದು, ಈ ರೀತಿಯ ಕಶೇರುಕಗಳು, ಅಕಶೇರುಕಗಳಾಗಿರ್ಬೋದು, ಏನೆಲ್ಲ ಡಾಪ್ಲರ್ ಪರಿಣಾಮ ಆಗಿರ್ಬೋದು, ಸುಮಾರು ಕಂಟೆಂಟ್ ಏನಿದಾವಲ್ಲ ಅವನ್ನ ಚೆನ್ನಾಗಿ ಓದ್ಕೊಳ್ಬೇಕು. ಸೈನ್ಸ್ ಆ್ಯಂಡ್ ಟೆಕ್ ಅಂದರೆ ಇದರಲ್ಲಿ ನಾವು ಇಸ್ರೋ ಬಗ್ಗೆ ಸ್ವಲ್ಪ ಓದ್ಕೋಬೇಕಾಗುತ್ತೆ, ನಾಸಾ ಬಗ್ಗೆ ಆಗಿರ್ಬೋದು, DRDO ಆಗಿರ್ಬೋದು, ಏನಿದ್ದಾವಲ್ಲ ಟೆಕ್ನಾಲಜಿ ಬಗ್ಗೆ, ಅಥವಾ 5G ಆಗಿರ್ಬೋದು, ಅಥವಾ ಇತ್ತೀಚೆಗೆ ಬಂದಾಗ AI ತಂತ್ರಜ್ಞಾನ ಬರ್ತಾ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅಂಥದ್ರ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಪರಿಸರ ಅಧ್ಯಯನ ಅಂದರೆ ಪ್ಯೂರ್ಲಿ ಎನ್ವೈರ್ಮೆಂಟ್ ಸೈನ್ಸ್ ಆಗಿರುತ್ತೆ. ಬೇಸಿಕ್ ಬುಕ್ಸ್ ಅಗೇನ್ ನಾನು ಅದನ್ನೇ ರಿಫರ್ ಮಾಡ್ತೀನಿ ನಿಮಗೆ. 6 to 10th ಸೈನ್ಸ್ ಬುಕ್ಕನ್ನು ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಸ್ಪೆಷಲಿ ಸೈನ್ಸ್ ಆಗಿರ್ಬೋದು, ಸೋಷಲ್ ಬುಕ್ಸಲ್ಲಿ ನಿಮಗಿದು ಗೊತ್ತೇ ಅಂತ ಪರ್ಟಿಕ್ಯುಲರ್ ಕೊಟ್ಟಿರ್ತಾರೆ ಬಾಕ್ಸ್ ಹಾಕಿ, ಅವನ್ನು ಬಹಳ ಕೇರ್ಫುಲ್ ಆಗಿ ಓದಬೇಕು. ಅಲ್ಲಿ
ಏನಾದರೂ ಕ್ವಶನ್ ಅಂದರೆ ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಪ್ರತಿ ಯೂನಿಟ್ ಹೋದ್ಮೇಲೆ ಅದು ನೀವು ಯಾವುದಾದ್ರೂ ಸಬ್ಜೆಕ್ಟ್ ಹೋದರೆ 6 to PUC ವರೆಗೂ ಯಾವುದೇ ಯೂನಿಟ್ ಓದಿದ ತಕ್ಷಣಕ್ಕೆ ಯೂನಿಟ್ನ ಹಿಂದಗಡೆ ಇರುವಂಥ ಕ್ವಶನ್ಸನ್ನು ನೀವು ಆನ್ಸರ್ ಮಾಡೋಷ್ಟು ಸಾಮರ್ಥ್ಯ ಬೆಳೆಸ್ಕೋಬೇಕಲ್ಲಿ. ಓಕೆ, ಇಷ್ಟು ಬೇಸಿಕ್ ಬುಕ್ಸ್ ಸಾಕಾಗುತ್ತೆ ನನ್ನ ಪ್ರಕಾರ. ಹೈಯರ್ ಬುಕ್ಸ್ ಯಾವುದಾದ್ರೂ ಒಂದು ರೆಫರ್ ಮಾಡ್ಬೋದು ನನ್ನ ಪ್ರಕಾರ. ಹೈಯರ್ ಬುಕ್ಸ್ ಅಂದರೆ ಸ್ಪೆಷಲಿ ಅಪ್ಲೈಡ್ ಸೈನ್ಸ್, ಜನರಲ್ ಸೈನ್ಸ್ಗೆ ಹೈಯರ್ ಬುಕ್ಸ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ನನಗೆ. ಯಾವುದಾದ್ರೂ ಒಂದು ಬುಕ್ ಯಾವ್ದು ಚೆನ್ನಾಗಿ ಅನಿಸುತ್ತೋ ನಿಮ್ಗೆ ಅಂಥದ್ದೊಂದು ಬುಕ್. ಮತ್ತು ಯಾವುದೇ ಬುಕ್ ಪರ್ಚೇಸ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವು ಆ ಬುಕ್ಸನ್ನು ನೋಡ್ಕೊಳ್ರಿ. ನಿಮ್ಮ ಬೇಸಿಕ್ ನಾಲೆಜ್ ಮಿನಿಮಮ್ 30 to 40% ಇನ್ಕ್ರೀಸ್ ಮಾಡೋಂತಹ ಬುಕ್ಸ್ ಮಾತ್ರ ನೀವು ರೆಫರ್ ಮಾಡಬೇಕು. ಬೇಸಿಕ್ ಬುಕ್ಸಲ್ಲಿರೋದನ್ನೇ ಆ ಬುಕ್ಸಲ್ಲೂ ಇದೆ ಅಂದರೆ ನಿಮ್ಗೆ ಆ ಬುಕ್ಸ್ ಓದೋದ್ರಿಂದ ಏನೂ ಲಾಭ ಆಗಲ್ಲ. ಹಾಗಾಗಿ ಮಿನಿಮಮ್ ಒಂದು 30 to 40 ಅಥವಾ ಇನ್ನೂ ಸ್ವಲ್ಪ ನಿಮ್ಗೆ ಚೆನ್ನಾಗೇ ಬೇಕಂದ್ರೆ ಒಂದು 50 to 60% ನಿಮ್ಮ ನಾಲೆಜು ಎಕ್ಸ್ಟ್ರಾ ನಿಮಗೆ ಕೊಡ್ತಾ ಇರಬೇಕು. ಅಂತ ಹೈಯರ್ ಬುಕ್ಸನ್ನು ನೀವು ಫಾಲೋ ಮಾಡೋದು ಬೆಟರ್ ಅನಿಸುತ್ತೆ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್ ಸೈನ್ಸ್ಗೆ ನನ್ನ ಪ್ರಕಾರ ಯಾವುದೇ ಹೈಯರ್ ಲೆವೆಲ್ ಬುಕ್ಸ್ ಅವಶ್ಯಕತೆ ಇಲ್ಲ. ನೀವು ಮ್ಯಾಗ್ಝಿನ್ಸ್ ಫಾಲೋ ಮಾಡಿದ್ರೆ ಸಾಕು. ಇಸ್ರೋ ಏನು ಮಾಡುತ್ತೆ, DRDO ಏನು ಮಾಡ್ತಾ ಇದೆ, ಕ್ಷಿಪಣಿಗಳ ಬಗ್ಗೆ ಎಲ್ಲನೂ ಕೂಡ ಮ್ಯಾಗ್ಝಿನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಎನ್ವೈರ್ಮೆಂಟ್ ಸೈನ್ಸು ಕೂಡ ನಿಮ್ಮ ಎಕ್ಸಾಮ್ ಮೂಮೆಂಟಲ್ಲಿ ಬಂದಾಗ ಯಾವುದಾದ್ರೂ ಮ್ಯಾಗ್ಝಿನಲ್ಲಿ ಬರ್ತಾ ಇರುತ್ತೆ, ಮ್ಯಾಗ್ಝಿನಲ್ಲೇ ಕವರ್ ಮಾಡ್ಕೋಬೋದು ನನ್ನ ಪ್ರಕಾರ. ಇದಕ್ಕೆ ನೀವು PC ಎಕ್ಸಾಮ್ಗಂತ ರೆಫರೆನ್ಸ್ ಬುಕ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ ಬಂದಾಗ 2 ಭಾಗ ಮಾಡ್ತೀವಿ ನಾವು, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತ. ಒಂದು ಗಣಿತದ ಬೇಸ್ ಮೇಲೆ ಸ್ವಲ್ಪ ಇರೋದು, ಇನ್ನೊಂದು ಕಂಪ್ಲೀಟಾಗಿ ಮ್ಯಾಥ್ಸ್ ಏನು ಬೇಕಾಗಲ್ಲ, ನಮ್ಮ ನಾಲೆಜು ನಮ್ಮ ಆಲೋಚನೆ ಶಕ್ತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದಕ್ಕೆ ಬೇಸಿಕ್ ಬುಕ್ಸ್ ಆಗಿ ಏನು ಯೂಸ್ ಮಾಡ್ಕೋಬೋದು ಅಂದರೆ, ನೀವು ನನ್ನ ಪ್ರಕಾರ 6th ಅನ್ನಂಗಿಲ್ಲ 4th ಇಂದನೇ ಮಾಡ್ಕೊಳ್ಬೇಕಾದ್ರೆ 4th ಇಂದ 10th ವರೆಗೂ ಮ್ಯಾಥ್ಸ್ ಬುಕ್ಕಲ್ಲಿ ಸೆಲೆಕ್ಟೆಡ್ ಚಾಪ್ಟರ್ಸ್ಗಳನ್ನೇನು ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕಿಲ್ಲಿ. 4th ಇಂದ 10th ವರೆಗೂ ಫಸ್ಟ್ ಮ್ಯಾಥ್ಸ್ ಬುಕ್ ನೀವು ಕಲೆಕ್ಟ್ ಮಾಡ್ಕೊಳ್ರಿ. 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ನನಗೆ ಏನೂ ಬರಲ್ಲ, ನಾನು ಜೀರೋದಲ್ಲಿದ್ದೀನಿ, ನಾನು ಆರ್ಟ್ಸ್ ಸ್ಟೂಡೆಂಟ್ ಇದ್ದೀನಿ, ಮ್ಯಾಥ್ಸೇ ಬರಲ್ಲ ಅಂದರೆ 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿಕೊಂಡು 10th ವರೆಗೂ ಸ್ವಲ್ಪ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಚಾಪ್ಟರ್ ಮಾಡಬೇಕಾ ಸರ್, ಮ್ಯಾಥ್ಸ್ ಟಫ್ ಇದೆ ಅಂತ ನಾನು ಆರ್ಟ್ಸಿಗೆ ಬಂದಿದ್ದೀನಲ್ಲ ಅಂತ ಅನಿಸ್ಬೋದು. ಎಲ್ಲ ಚಾಪ್ಟರ್ ಕೇಳಲ್ಲ. ಇಲ್ಲೂ ಕೂಡ ಡೈಲಿ ಲೈಫಲ್ಲಿ ನಾವು ಬಳಸುವಂಥ ಮ್ಯಾಥ್ಸ್ ನಮಗೆ ಬೇಕಿಲ್ಲಿ. ಈಗ ನನಗೆ ಯಾವುದೋ ಬಿಸ್ನೆಸ್ ಮಾಡಬೇಕು, ಬ್ಯಾಂಕಿಗೆ ಹೋಗಿ ಲೋನ್ ತರ್ತೀನಿ, ಸಿಂಪಲ್ ಇಂಟ್ರೆಸ್ಟು ನನ್ನ ಡೈಲಿ ಲೈಫಲ್ಲಿ ನಾನು ಬಳಕೆ ಮಾಡ್ಕೋತೀನಿ, ಅದ್ರ ಬಗ್ಗೆ ಗೊತ್ತಿರಬೇಕು. ಡೈಲಿ ನಾವು ಮಾರ್ಕೆಟಿಗೆ ಹೋಗ್ತಾ ಇರ್ತೇವೆ, ಏನೋ ಪರ್ಚೇಸ್ ಮಾಡ್ತಾ ಇರ್ತೀವಿ, ಮಾರ್ತಾ ಇರ್ತೇವೆ, ಹಾಗಾಗಿ ಪ್ರಾಫಿಟ್ ಲಾಸ್ ಬಗ್ಗೆ ಗೊತ್ತಿರಬೇಕು. ಮತ್ತು ನಮಗೆ ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇರ್ತೇವೆ. ಈ ರೀತಿ ಡೈಲಿ ಲೈಫಲ್ಲಿ ಬಳಕೆ ಆಗುವಂಥ ಮ್ಯಾಥ್ಸ್ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ 4th ಇಂದ 10th ವರೆಗೂ ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ರಿ. ಅಲ್ಲಿ ನಂಬರ್ ಸಿಸ್ಟಮ್ ಆಗಿರ್ಬೋದು, ಮೂಲ ಕ್ರಿಯೆಗಳಾಗಿರ್ಬೋದು, ಭಿನ್ನರಾಶಿ ಆಗಿರ್ಬೋದು, ಶೇಕಡ ಲಾಭ ಶೇಕಡ ನಷ್ಟ ಅಥವಾ ರಿಯಾಯಿತಿ ಆಗಿರ್ಬೋದು, ಪಾಲುದಾರಿಕೆ, ಸರಾಸರಿ, ಸರಳ ಬಡ್ಡಿ, ದೂರ, ಕಾಲ, ವೇಗ, ಇವೆಲ್ಲ ಚಾಪ್ಟರ್ಸ್ ಎಲ್ಲಿದ್ದಾವಂದರೆ 4th ಇಂದ 10th ವರೆಗೂ ಇದ್ದಾವೆ. ಮತ್ತು ನೀವು ಏನು ಮಾಡ್ಬೇಕು ಸರ್, ನನಗೆ ಏನೂ ಬರಲ್ಲ ಅಂತ ಅನಿಸುತ್ತೆ. ಆದರೆ ನನ್ನ ಪ್ರಕಾರ ಏನು ಮಾಡ್ಬೋದು ನೀವು ಅಂದರೆ, ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ ಅವರು ಪ್ರತಿ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಆ ಎಕ್ಸಾಂಪಲ್ ನೀಟಾಗಿ ನೀವು ಅರ್ಥ ಮಾಡ್ಕೋಬೋದು. ಅಲ್ಲ ಸರ್, ನಂಗೆ ಹೈಸ್ಕೂಲಲ್ಲಿ ಅರ್ಥ ಆಗಿಲ್ಲ, ಈಗ ಅರ್ಥ ಆಗುತ್ತೆ ಅಂದರೆ ನೀವು ಹೈಸ್ಕೂಲಲ್ಲಿರುವಂಥ ನಿಮ್ಮ ಮೈಂಡ್ ಸೆಟ್ಟಿಗೂ ಈಗಿರುವಂಥ ನಿಮ್ಮ ಮೈಂಡ್ ಸೆಟ್ಟಿಗೂ ಬಹಳ ವ್ಯತ್ಯಾಸ ಆಗಿರುತ್ತೆ. ನೀವು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, 4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸುಮಾರು ಹುಡುಗರಿಗೆ ಭಾಜ್ಯ ಸಂಖ್ಯೆ ಅಂದರೆ ಯಾವುದು, ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದು, ವರ್ಗ ಸಂಖ್ಯೆ ಅಂದರೆ ಯಾವುದು, ಘನ ಸಂಖ್ಯೆ ಅಂದರೆ ಯಾವುದು, ವಿಭಾಜ್ಯತೆ ನಿಯಮಗಳು ಗೊತ್ತಿರಲ್ಲ. ಅವು ಎಲ್ಲಿದ್ದಾವಂತಲೇ ನಮಗೆ ಕಾಣಿಸಲ್ಲ. ಅವೆಲ್ಲ ಎಲ್ಲಿ ಸಿಗ್ತಾವಂದರೆ ನಿಮಗೆ 4th, 5th, 6th ಬುಕ್ ತೆಗೆದು ನೋಡ್ರಿ, ಎಲ್ಲನೂ ಅಲ್ಲಿ ಇರ್ತಾವೆ ನಮಗೆ. ನಾವು ಅದನ್ನು ಬಿಟ್ಟು ಯಾವುದ್ಯಾವುದೋ ಬುಕ್ಕನ್ನು ನೋಡ್ತಾ ಇರ್ತೇವೆ, ಅಲ್ಲಿ ನಮಗೆ ಅರ್ಥ ಆಗಲ್ಲ. ಆವಾಗ ಮತ್ತೆ ನಾವೇನು ಮಾಡ್ತೇವೆ, ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇರ್ತೇವೆ. ಹಾಗಾಗಿ 4th ಇಂದನೇ ಮ್ಯಾಥ್ಸ್ ನೀವು 4th ಇಂದಲೇ ಸ್ಟಾರ್ಟ್ ಮಾಡ್ಕೊಳ್ರಿ. ನಮಗೆ ಬುಕ್ಸ್ ಸಿಗಲ್ಲ ಸರ್ ಅಂದರೆ ನೀವು ವೆಬ್ಸೈಟಿಗೆ ಹೋದರೆ KTBS ಅಂತ ವೆಬ್ಸೈಟಿಗೆ ಹೋದರೆ ನಿಮಗೆ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಅಥವಾ ನಿಮ್ಮ ಊರಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಹಳೆ ಬುಕ್ಸನ್ನು ನೀವು ಕಲೆಕ್ಟ್ ಮಾಡ್ಕೊಳ್ರಿ, ಅಥವಾ ಹುಡುಗರ ಹತ್ರ ತೆಗೆದುಕೊಂಡು ಇಟ್ಕೊಳ್ರಿ. ಇಲ್ಲಾಂದರೆ ಅವನ್ನೇ ಪ್ರಿಂಟ್ ಹಾಕೊಂಡು ಇಟ್ಕೊಂಡ್ರಿ. ಎಲ್ಲಾದರೂ ನೀವು ಕಡಿಮೆ ಅಮೌಂಟಲ್ಲಿ ನೀವು ಪ್ರಿಂಟ್ ಹಾಕೊಂಡು ಆ ಬುಕ್ಸ್ ನಿಮ್ಮ ಹತ್ರ ಇರಲೇಬೇಕು. 6th to 10th ಹಿಂದಿ ಬಿಟ್ಟರೆ ಎಲ್ಲ ಸಬ್ಜೆಕ್ಟ್ ಬುಕ್ಸ್ ನಿಮ್ಮ ಹತ್ರ ಇರಲೇಬೇಕು ನನ್ನ ಪ್ರಕಾರ. ಅದರಲ್ಲಿ ನೀವು ಮ್ಯಾಥ್ಸಿಗೆ ಇವೆಲ್ಲ ಚಾಪ್ಟರ್ಸ್, ಇದ್ರ ಜೊತೆ ಹಣ ಬಗ್ಗೆ ತೂಕ, ಅಳತೆ ಆಗಿರ್ಬೋದು, ವೃತ್ತಗಳು, ಜಾಮೆಟ್ರಿ ಬಂದಾಗ ರೇಖಾಗಣಿತದಲ್ಲಿ ವೃತ್ತಗಳ ಬಗ್ಗೆ ಗೊತ್ತಿರಬೇಕು. ಚೌಕ, ಆಯತ, ತ್ರಿಭುಜದ ವಿಸ್ತೀರ್ಣದ ಸೂತ್ರ, ಸುತ್ತಳತೆ ಸೂತ್ರ ಆಗಿರ್ಬೋದು, ಕೋನಗಳ ಬಗ್ಗೆ ಗೊತ್ತಿರಬೇಕು, ವರ್ಗ ಸಂಖ್ಯೆ, ಘನ ಸಂಖ್ಯೆ, ದಶಮಾಂಶ. ಈ ರೀತಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಗೊತ್ತಿರಬೇಕಂತ. ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಇವೆಲ್ಲದರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹೈಯರ್ ಬುಕ್ಸ್ ಏನಾದರೂ ಅವಶ್ಯಕತೆ ಇದೆಯಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂದರೆ ನನ್ನ ಪ್ರಕಾರ ಅಷ್ಟೇನ ಅನಿವಾರ್ಯ ಅನಿಸಲ್ಲ. ನೀವು ತೊಗೋಬೋದು, ಸುಮಾರು ಬುಕ್ಸ್ ಸಿಗ್ತಾವೆ ನಿಮಗೆ ಮಾರ್ಕೆಟಲ್ಲಿ ಬಂದಾಗ ಯಾವುದಾದ್ರು ಒಂದು ಬುಕ್ಕನ್ನು ರೆಫರ್ ಮಾಡ್ಬೋದು. ಇಲ್ಲ ಅಂದರೆ ಕೆಲವೊಂದು ಮ್ಯಾಗ್ಝಿನ್ ಪ್ರತಿ ತಿಂಗಳು ಏನು ಮಾಡ್ತಾರೆ ಅಂದರೆ ಆ ಮ್ಯಾಗ್ಝಿನಲ್ಲಿ ನಿಮಗೆ ಸುಮಾರು ಒಂದು 20 ರಿಂದ 30 ಕ್ವಶನ್ಸ್ ಕೊಡ್ತಾ ಇರ್ತಾರಲ್ಲ, ಅಪ್ ಟು ಇದೆ, ರೀಸನಿಂಗ್ ಇದೆ, ಎರಡು ಮಿಕ್ಸಪ್ ಇರುತ್ತೆ ನಿಮಗೆ ಬಂದಾಗ. ಅಂತಹದ್ದು 1 ವರ್ಷದ ಮ್ಯಾಗ್ಝಿನಲ್ಲಿರುವಂಥ ಎಲ್ಲ ಕ್ವಶನ್ಸ್ ಬಿಡಿಸ್ತಾನೂ ಹೋಗ್ಬೋದು. ಆದರೆ ಗೊತ್ತಿರಲಿ, ಇವು ಬಿಡಿಸೋದಕ್ಕಿಂತ ಮುಂಚೆ ನೀವು 4th ಇಂದ 10th ವರೆಗೂ ಸೆಲೆಕ್ಟೆಡ್ ಚಾಪ್ಟರ್ಸನ್ನು ನೀವು ಸಾಲ್ವ್ ಮಾಡ್ಕೊಂಡಿರಬೇಕು. ಮತ್ತು ಇನ್ನೂ ಒಂದು ಕೆಲಸ ಮಾಡ್ಬೋದು. ಏನು ಮಾಡ್ಬೋದು ಅಂದರೆ, ಇದು ಸ್ವಲ್ಪ ಮ್ಯಾಥ್ಸ್ ಬೇಸ್ಡ್ ಇರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಇದು 1 ದಿನದಲ್ಲಿ 2 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಇದು ನೀವೇನು ಮಾಡಬೇಕು, ಪ್ರತಿದಿನ ಇವತ್ತಿಂದಲೇ ಸ್ಟಾರ್ಟ್ ಮಾಡಬೇಕು. 1 ಗಂಟೆ ನಾನು ಮೆಂಟಲ್ ಎಬಿಲಿಟಿಗೆ ಫಿಕ್ಸ್ ಆಗಿರ್ತೀನಿ.
4th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ, 0ದಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಸರಿ ಸಂಖ್ಯೆ ಅಂದರೆ ಏನಂತ ಕೊಟ್ಟಿದ್ದಾರಲ್ಲ, ಓದ್ರೆ ಅರ್ಥ ಆಗುತ್ತೆ ನಮಗೆ, ಅದು ಸಿಂಪಲ್ ಆಗಿದ್ದು. ಬಾಧ್ಯತೆ ನಿಯಮ ಓದ್ರೆ ಅರ್ಥ ಆಗಿಬಿಡುತ್ತೆ ನಮಗೆ, ನೀಟಾಗಿ ಓದ್ಕೊಂಡು ಹೋದರೆ ಸಾಕು. ಇಲ್ಲ ನಂಗೆ ಓದ್ರೆ ಅರ್ಥ ಆಗಲ್ಲ ಸರ್, ನಾನು ಬಹಳ ವೀಕ್ ಇದ್ದೀನಿ ಅಂದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅದನ್ನು ಡಿಸ್ಕಷನ್ ಮಾಡ್ಕೊಡ್ರಿ. ಯಾರೋ ನಿಮಗೆ ಬಹಳ ಕ್ಲೋಸ್ ಇರುವಂಥ ಯಾರೋ ಒಂದು 2-3 ಫ್ರೆಂಡ್ ಜೊತೆ ಸೇರಿಕೊಂಡು ನೀವು ಅದನ್ನು ಡಿಸ್ಕಷನ್ ಮಾಡ್ಬೋದು. ಯಾರಾದರೂ ಒಬ್ಬರು ಮ್ಯಾಥ್ಸಲ್ಲಿ ಚೆನ್ನಾಗೇ ಇರ್ತೀರ, ಇರೋರನ್ನು ಒಂದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ನೀವು ಗೈಡೆನ್ಸ್ ತೊಗೊಂಡು ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡ್ಬೋದು. ಓಕೆ, ಒಂದಿನ ಗೈಡೆನ್ಸ್ ತೊಗೊಂಡ್ರೆ ನೀವು ಒಂದು ವಾರದವರೆಗೂ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಮತ್ತೆ ಒಂದು 2-3 ದಿನ ಬಿಟ್ಟು ಮತ್ತೆ ಗೈಡೆನ್ಸ್ ತೊಗೊಳ್ತಾ ಈ ರೀತಿ ಡಿಸ್ಕಷನ್ ಮಾಡ್ಬೋದು. ಇಲ್ಲ ಇನ್ನೂ ಒಂದು ಕೆಲಸ ಮಾಡ್ಬೋದು, ನಿಮ್ಮ ಮನೇಲಿ ನಿಮ್ಮ ತಮ್ಮನೋ ತಂಗಿನೋ ಯಾರೋ ಇರ್ತಾರೆ, ಈಗ ಅವ್ರ ಜೊತೆ ಅವ್ರ ಕ್ಲಾಸಲ್ಲಿರುವಂಥ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅವ್ರು ಸರ್ ಅವ್ರಿಗೆ ಅರ್ಥ ಮಾಡಿಸಿರ್ತಾರೆ, ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡೋದ್ರಿಂದ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಇದರಲ್ಲಿ ಕಲಿಯೋದ್ರಲ್ಲಿ ಮುಜುಗರ ಪಡೋಂಥ ಅವಶ್ಯಕತೆ ಇಲ್ಲ. ನನ್ನೊಂದು ಸಣ್ಣವ್ರಿಗೆ ಹೆಂಗೆ ಕೇಳಬೇಕು ಆ ರೀತಿ ಯಾವುದು ಮುಜುಗರ ಪಡೋಂಥ ಅವಶ್ಯಕತೆ ಇಲ್ಲ. ಕಲಿಯೋದ್ರಲ್ಲಿ ನಾವು ಓಪನ್ ಅಪ್ ಆಗಿ ಒಪ್ಕೊಳ್ಬೇಕು, ನಂಗೆ ಇದು ಬರುತ್ತೆ ಇದು ಬರಲ್ಲ ಅಂತ. ಮತ್ತು ಇಲ್ಲ ಇನ್ನೊಂದು ಆಪ್ಷನ್ಸ್ ನಿಮ್ಗೆ ಯೂಟ್ಯೂಬ್ ಕೂಡ ಬಳಸ್ಕೋಬೋದು. ಯೂಟ್ಯೂಬಲ್ಲಿ ಸಾಕಷ್ಟು ಮೆಂಟಲಿಟಿ ಕ್ಲಾಸಸ್ ಇದ್ದಾವೆ, ಯೂಟ್ಯೂಬನ್ನು ಯೂಸ್ ಮಾಡ್ಕೋಬೋದು. ಆದರೆ ಸುಮಾರು ಜನ ಯೂಟ್ಯೂಬಲ್ಲಿ ಟೈಮ್ ಭಾಳ ವೇಸ್ಟ್ ಆಗುತ್ತೆ ಅನ್ನೋಂಥ ಒಂದು ನೆಗೆಟಿವ್ ಕೂಡ ಇದೆ, ಇಲ್ಲ ನಂಗಿಲ್ಲ, ಅದು ಕೂಡ ನಾನು ಒಪ್ಕೊಳ್ತೀನಿ. ನೀವು 1.25 ಅಥವಾ 1.50 ಸ್ಪೀಡಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಆದರೆ ಸದಾ ನೀವು ನೋಡೋದ್ರಲ್ಲೇ ಕಾಲ ಕಳೆಯಂಗಿಲ್ಲ. ಒಂದು ಐಡಿಯಾ ತೊಗೊಂಡು ನೀವು ಏನು ಮಾಡಬೇಕು, ಪ್ರತಿ ಟಾಪಿಕ್ ಮೇಲೆ ಅಟ್ಲೀಸ್ಟ್ ಒಂದು 20-30 ಕ್ವಶನ್ಸ್ ಆದರೂ ನೀವು ಬಿಡಿಸ್ಕೊಂಡಿರಬೇಕು. ಅಂದರೆ ಈಸಿ, ಎವರೇಜ್ ಎಲ್ಲ ರೀತಿ ಕ್ವಶನ್ಸನ್ನು ಬಿಡಿಸ್ಕೊಂಡು ಹೋದರೆ ಖಂಡಿತ ನಿಮಗೊಂದು 1-1.5-2 ತಿಂಗಳ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನಿಮಗೆ ಫೀಲ್ ಸ್ಟಾರ್ಟ್ ಆಗುತ್ತೆ, ಎಸ್ ನಾನು ಗ್ಯಾರಂಟಿ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು 10 ಕ್ವಶನ್ ಬಂದರೆ ಒಂದು 6-7 ಕ್ವಶನ್ ಆದರೂ ಖಂಡಿತ ಬಿಡಿಸ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಎಕ್ಸಾಮಲ್ಲಿ ಬಿಡಿಸ್ತಿರಲ್ಲ ಅದು ಸೆಕೆಂಡ್ರಿ, ಆದರೆ ನಿಮಗೆ ಆ ಕಾನ್ಫಿಡೆನ್ಸ್ ಏನಿದೆ ಅಲ್ವಾ, ಆ ಕಾನ್ಫಿಡೆನ್ಸ್ ನಿಮಗೆ ನಿಜವಾಗ್ಲೂ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಕೆಲಸ ಈ ವಿಷಯದಲ್ಲಿ ಮಾಡೋದು ಬೆಟರು. ಎಕನಾಮಿಕ್ಸ್ ಬಂದರೆ ಎಕನಾಮಿಕ್ಸಲ್ಲಿ ಏನು ಓದಬೇಕು, ಅರ್ಥಶಾಸ್ತ್ರದ ಪರಿಕಲ್ಪನೆ ಅಂದರೆ ಕೆಲವೊಂದು ಟರ್ಮ್ಸ್ಗಳು ಗೊತ್ತಿರಬೇಕು ನಿಮಗೆ. ಹಣದುಬ್ಬರ ಅಂದ್ರೇನು, ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, ಇಂಥ ಕೆಲವೊಂದು ಟರ್ಮ್ಸ್ಗಳು ಗೊತ್ತಿರಬೇಕು. ಬೇಸಿಕ್ ಎಕನಾಮಿಕ್ಸಲ್ಲೇ ಸಿಗುತ್ತೆ ನನ್ನ ಪ್ರಕಾರ. ಕರ್ನಾಟಕ ಎಕನಾಮಿ, ಇಂಡಿಯನ್ ಎಕನಾಮಿ ಇದು ಕೂಡ ನೀವು ಓದ್ಕೊಳ್ಬೇಕು. ನನ್ನ ಪ್ರಕಾರ 8ರಿಂದ 10ನೇ ಕ್ಲಾಸ್ ಬುಕ್ಸಲ್ಲೇ ನಿಮಗೆ ಸಿಗುತ್ತೆ, ಬೇಸಿಕ್ ಕಾನ್ಸೆಪ್ಟ್ ಎಲ್ಲನೂ ಸಿಗುತ್ತೆ ನಿಮಗೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಅದ್ರ ಜೊತೆಗೆ ಹೈಯರ್ ಬುಕ್ಸ್ ಏನಾದರೂ ಬೇಕಂದರೆ ನನ್ನ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಹೈಯರ್ ಬುಕ್ಸ್ ತೀರಾ ಅನಿವಾರ್ಯ ಅನ್ನಂಗಿಲ್ಲ. ನೀವು ಅವಶ್ಯಕತೆ ಇದ್ದರೆ ರೆಫರ್ ಮಾಡ್ಬೋದು. ಇಲ್ಲ ಸರ್ ಹೈಯರ್ ಬುಕ್ಸ್ ಬೇಡ ಅಂದರೆ ನೀವೇನು ಮಾಡ್ಬೋದು, ಮ್ಯಾಗ್ಝಿನ್ಸಲ್ಲೇ ಸುಮಾರು ಕಂಟೆಂಟ್ ಕವರ್ ಆಗುತ್ತೆ. ಈವನ್ ಹೈಯರ್ ಎಕ್ಸಾಮಲ್ಲಿ ಕೂಡ ಎಕನಾಮಿಕ್ಸಲ್ಲಿ ಸುಮಾರು ಕರೆಂಟ್ ಅಫೇರ್ಸ್ ಲಿಂಕ್ ಆಗಿ ಕ್ವಶನ್ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಈಗ 5ನೇ ಹಣಕಾಸು ಆಯೋಗ ಕರ್ನಾಟಕದಲ್ಲಿ ರಚನೆ ಆಗಿದೆ. ಈಗ ಯಾರಾದರೂ ಅಧ್ಯಕ್ಷ ಅದರ ರಿಪೋರ್ಟ್ ಏನೆಲ್ಲ ಮ್ಯಾಗ್ಝಿನಲ್ಲೇ ಬಂದಿರುತ್ತೆ, ಬುಕ್ಸ್ಗಿಂತ ಬಿಫೋರ್ ಮ್ಯಾಗ್ಝಿನಲ್ಲೇ ಸಿಗುತ್ತೆ. ಹಾಗಾಗಿ ಮ್ಯಾಗ್ಝಿನ್ ಫಾಲೋ ಮಾಡ್ಬೋದು. ಮತ್ತು ಕರ್ನಾಟಕ ಬಜೆಟು, ಭಾರತದ ಬಜೆಟ್ ಬಗ್ಗೆ ಗೊತ್ತಿರಬೇಕು. ಕರ್ನಾಟಕ ಎಕನಾಮಿಕ್ ಸರ್ವೆ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದಕ್ಕಾಗಿ ನೀವೇನು ಮತ್ತೆ ಸ್ಪೆಷಲ್ ಬುಕ್ ರೆಫರ್ ಮಾಡೋಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಾಗಿ ನೀವೇನು ಮಾಡಬೇಕು, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಮ್ಯಾಗ್ಝಿನ್ ಭಾಳ ಚೆನ್ನಾಗಿ ಓದ್ಕೊಳ್ಬೇಕು. ಆಲ್ಮೋಸ್ಟ್ ಅಲ್ಲಿ ಬಜೆಟ್ ಬಗ್ಗೆ ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡಿರ್ತಾರೆ ಆ ಮ್ಯಾಗ್ಝಿನಲ್ಲಿ. ಎಕನಾಮಿಕ್ ಸರ್ವೆ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿರ್ತಾರೆ. ನೀವು ಯಾವುದೋ ಒಂದು ಮ್ಯಾಗ್ಝಿನ್ ತೊಗೊಳ್ತೀರ ಅಂದರೆ ಏಪ್ರಿಲ್, ಮೇ, ಏನಿದಾವಲ್ವ ಆ ತಿಂಗಳಲ್ಲಿ ಬಂದಾಗ 2-3 ತಿಂಗಳಲ್ಲಿ ಅದ್ರ ಜೊತೆ ಇನ್ನೊಂದು ಎಡಿಷನಲ್ ಮ್ಯಾಗ್ಝಿನ್ ಬೇಕಾದರೂ ನೀವು ತೆಗೆದುಕೊಂಡು ಟೋಟಲ್ ಓವರಾಲ್ ಕಂಟೆಂಟ್ ಎಕನಾಮಿಕ್ಸ್ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ಬೋದಾಗಿದೆ. ಇನ್ನು ಕಂಪ್ಯೂಟರ್ ಬಂದಾಗ ಕಂಪ್ಯೂಟರಲ್ಲಿ ಭಾಳ ಡೆಪ್ತ್ ಕ್ವಶನ್ ಇರಲ್ಲ, ಭಾಳ ಸಿಂಪಲ್ ಕ್ವಶನ್. ಆಪ್ರೇಟಿಂಗ್ ಸಿಸ್ಟಮ್ ಯಾವುದು, ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದಾಗಿರ್ಬೋದು, ಅಥವಾ MS ಆಫೀಸ್ ಬಗ್ಗೆ ಕೇಳ್ಬೋದು, ಇಮೇಲ್ ಬಗ್ಗೆ, ನುಡಿ ಬಗ್ಗೆ ಕೇಳ್ಬೋದು, ಇತ್ತೀಚೆಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತದೆ ಅದ್ರ ಬಗ್ಗೆ ಕೇಳ್ಬೋದು, ಇಂಥವು ಬಗ್ಗೆ ಕೇಳ್ತಾ ಇರ್ತಾರೆ. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಪೊಲೀಸ್ ತರಬೇತಿ ಕೇಂದ್ರಗಳ ಬಗ್ಗೆ, ಕಾಲೇಜ್ಗಳಲ್ಲಿದ್ದಾವೆ ಅನ್ನೋದಾಗಿರ್ಬೋದು, ಅಥವಾ ಡಬಲ್ ಸ್ಟಾರ್ ಯಾರು ಧರಿಸ್ತಾರೆ, ನೇರ ನೇಮಕಾತಿ ಯಾವ ಹುದ್ದೆಗೆ ನಡೀತಾರೆ ಡಿಪಾರ್ಟ್ಮೆಂಟಲ್ಲಿ, ಯಾವ ಹುದ್ದೆಗೆ ನಡೆಯೋದಿಲ್ಲ ಅನ್ನೋದು, ಈ ರೀತಿ ಭಾಳ ಬೇಸ್ ಇನ್ಫಾರ್ಮೇಷನ್ ಕೇಳ್ತಾರೆ. ಪ್ರಮುಖ ಕಾಯ್ದೆಗಳ ಬಗ್ಗೆನೂ ಕೇಳ್ತಾರೆ ಡಿಪಾರ್ಟ್ಮೆಂಟಿಗೆ ರಿಲೇಟೆಡ್ ಅಥವಾ ಅಪರಾಧ ವಿಷಯಕ್ಕೆ ರಿಲೇಟೆಡ್ ಆಗಿ ಬಂದಾಗ. ಇವೆಲ್ಲದಕ್ಕೂ ಯಾವುದೂ ಬುಕ್ಸ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ, ಮ್ಯಾಗ್ಝಿನಲ್ಲೇ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗುತ್ತೆ. ಪ್ರತಿ ಮ್ಯಾಗ್ಝಿನ್ ಏನು ಮಾಡ್ತಾ ಇರ್ತಾರೆ, ಪ್ರತಿ ಮ್ಯಾಗ್ಝಿನ್ದವರು ಆ ನೋಟಿಫಿಕೇಶನ್ ಟೈಮಿಗೆ ಕೊಡ್ತಾ ಇರ್ತಾರೆ, ಅಥವಾ ಹಿಂದೆ ನೋಟಿಫಿಕೇಶನ್ ಆದಂಥ ಸಮಯದ ಮ್ಯಾಗ್ಝಿನ್ ತೆಗೆದುಕೊಂಡು ಕೂಡ ಸುಮಾರು ಕಂಟೆಂಟು ಸಿಗುತ್ತೆ. ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು ಇನ್ ಕೇಸ್ ಆ ರೀತಿ ನಿಮಗೆ ಅವಶ್ಯಕತೆ ಇದ್ದರೆ. ಹಾಗಾಗಿ ಇವಕ್ಕೆಲ್ಲ ಏನು ನೀವು ಸ್ಪೆಷಲ್ ಬುಕ್ಸ್ ಅಂತ ಓದಂಥ ಅವಶ್ಯಕತೆ ಇರಲ್ಲ. ಇನ್ನು ಕರೆಂಟ್ ಅಫೇರ್ಸ್ ಬಂದಾಗ ಕರೆಂಟ್ ಅಫೇರ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು, ಇಂಡಿಯಾದ ಗೊತ್ತಿರಬೇಕು, ಪ್ರಪಂಚದ ಗೊತ್ತಿರಬೇಕು, ಇತರೆ ವಿಷಯದ ಕೂಡ ಗೊತ್ತಿರಬೇಕು. ಓಕೆ, ಎಷ್ಟು ತಿಂಗಳದ್ದು ಓದಬೇಕು ಅಂತ ನೋಡ್ತಾ ಹೋದರೆ ನನ್ನ ಪ್ರಕಾರ ನೀವು 1 ವರ್ಷದ ಕರೆಂಟ್ ಅಫೇರ್ಸ್ ಓದೋದು ಬೆಟರ್. ಈಗ 2025 ಜನವರಿ ತಿಂಗಳಂದರೆ ಈ ತಿಂಗಳ ಮ್ಯಾಗ್ಝಿನ್ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಎಕ್ಸಾಮ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಪ್ರತಿ ತಿಂಗಳು ಕೂಡ ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬಂದಾಗ ಬಜೆಟು, ಎಕನಾಮಿಕ್ ಸರ್ವೆ ಬಗ್ಗೆ ಭಾಳ ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕು. ಒಂದು ಮ್ಯಾಗ್ಝಿನಲ್ಲಿ ನಿಮಗೆ ಸ್ಯಾಟಿಸ್ಫೈಡ್ ಅನಿಸ್ತಾ ಇಲ್ಲ ಅಂದರೆ ಇನ್ನೊಂದು ಯಾವುದಾದ್ರೂ ಮ್ಯಾಗ್ಝಿನ್ ತೆಗೆದುಕೊಂಡು ಕೂಡ
ಕೂಡ ಕವರ್ ಮಾಡ್ಕೋಬೋದು. ಇನ್ನು ಈಗ 24ರ ಮ್ಯಾಗ್ಝಿನ್ ಓದಬೇಕಾ ಇಲ್ಲ ಅಂತ ನೋಡ್ತಾರೆ, 24ರ ಮ್ಯಾಗ್ಝಿನ್ ನೀವು ಓದೋದು ಬೆಟರ್ ನನ್ನ ಪ್ರಕಾರ. ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ಕ್ಲಾರಿಟಿ ನಮ್ಮ ಸ್ಟೇಟಲ್ಲಿ ಯಾವತ್ತೂ ಗುರ್ತಿಸ್ಲಿಕ್ಕೆ ಆಗಲ್ಲ. ನಾವು ಈಗ 3-4 ತಿಂಗಳಲ್ಲಿ ಆಗುತ್ತೆ ಅಂತಿದೆ, ಆದರೆ ಆಗುತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ. ಹಾಗಾಗಿ ನೀವು 2024ರ ಮ್ಯಾಗ್ಝಿನ್ ಓದಬೇಕಾದ್ರೆ 2024ರ ಡಿಸೆಂಬರು, ಆಮೇಲೆ ನವೆಂಬರ್, ಅಕ್ಟೋಬರ್ ಈ ರೀತಿ ಹಿಂದೆ ಹೋಗೋದು ಬೆಟರ್ ನನ್ನ ಪ್ರಕಾರ. ಈ ರೀತಿ ನೀವು ಎಕ್ಸಾಮ್ ಬರೆಯೋದು ಯಾವ ತಿಂಗಳಲ್ಲಿರುತ್ತೋ ಅಲ್ಲಿಂದ ಹಿಂದಿನ 1 ವರ್ಷದವರೆಗೂ ಓದೋದು ಬೆಟರ್ ನನ್ನ ಪ್ರಕಾರ. ಸದ್ಯ ನೀವೀಗ ಜನವರಿ, ಫೆಬ್ರವರಿ, ಮಾರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ರಿವರ್ಸಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. 24ರ ಡಿಸೆಂಬರ್, ನವೆಂಬರ್, ಅಕ್ಟೋಬರ್ ಈ ರೀತಿ ರಿವರ್ಸಲ್ಲೂ ಮ್ಯಾಗ್ಝಿನ್ ಓದ್ತಾ ಹೋದರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು GK ಸಾಮಾನ್ಯ ಜ್ಞಾನ ಕೂಡ ಸಿಲೆಬಸಲ್ಲಿ ಕೊಟ್ಟಿದ್ರು. ಸಾಮಾನ್ಯ ಜ್ಞಾನಕ್ಕೆ ಬಂದ ಕರ್ನಾಟಕ GK ಗೊತ್ತಿರಬೇಕು, ಭಾರತ GK, ಪ್ರಪಂಚದ GK ಕೂಡ ಗೊತ್ತಿರಬೇಕು. ಇದಕ್ಕೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತ ನೋಡ್ತಾ ಹೋದರೆ ಆಲ್ಮೋಸ್ಟ್ ಇದಕ್ಕೆ ಯಾವುದಾದ್ರೂ ಒಂದು ಬುಕ್ಸ್, ಸುಮಾರು ಬುಕ್ಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಚಾಣಕ್ಯ ಕಣಜ ಇರ್ಬೋದು, ನೂತನ್ GK ಇರ್ಬೋದು, ಈ ರೀತಿ ಸುಮಾರು ಬುಕ್ಸ್ ನಿಮಗೆ ಅವೈಲೇಬಲ್ ಇದ್ದಾವೆ. ಯಾವುದಾದ್ರೂ ಒಂದು ಬುಕ್ ನೀವು ಬುಕ್ ಸ್ಟಾಲಿಗೆ ಹೋಗಿ ಯಾವ ಬುಕ್ ಚೆನ್ನಾಗಿ ಅನಿಸುತ್ತೋ, ಅಂದರೆ ನೀವು ಆಲ್ರೆಡಿ ಬೇಸಿಕ್ ಬುಕ್ಸಲ್ಲಿ ಓದಿರ್ತೀರಿ ಸುಮಾರು ಕಂಟೆಂಟ್, ಈಗ ಅದನ್ನು ಬಿಟ್ಟು ನಿಮಗೆ ಎಕ್ಸ್ಟ್ರಾ ನಾಲೆಜ್ ಕೊಡೋಂಥ ಯಾವ ಬುಕ್ಸ್ ಚೆನ್ನಾಗಿ ಅನಿಸುತ್ತೋ ಅಂಥದ್ದು ಒಂದು ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಅಲ್ಲಿ ಕರ್ನಾಟಕ GK, ಭಾರತ GK, ಪ್ರಪಂಚದ GK ಎಲ್ಲ ನಾವು ಕವರ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಆಲ್ಮೋಸ್ಟ್ ಎಲ್ಲ ಬುಕ್ಸಲ್ಲೂ ಕೂಡ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದು ಕೂಡ ಈ ಬುಕ್ಸಲ್ಲಿ ಕವರ್ ಆಗುತ್ತೆ. ಸ್ಪೆಷಲಿ ಯಾಕೆ ಈ GK ಬುಕ್ಸ್ ಓದಬೇಕು ಅಂದರೆ, ನಾವು 6 to 10 ಬುಕ್ಸಲ್ಲಿ ಹೋದಾಗ ಸೋಷಲ್ ಪಾರ್ಟ್ ಎಲ್ಲ ಕವರ್ ಆಗುತ್ತೆ, ಸೈನ್ಸ್ ಪಾರ್ಟ್ ಕವರ್ ಆಗುತ್ತೆ, ಮ್ಯಾಥ್ಸು ಕವರ್ ಆಗುತ್ತೆ ಅಂತ ಬಂದಾಗ ಕೆಲವೊಂದು GK ಪಾರ್ಟ್ ಕವರ್ ಆಗಲ್ಲ. ಅಲ್ಲಿ ಪ್ರಶಸ್ತಿಗಳಂತ ಬಂದಾಗ ಈಗ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂಥ ಮೊದಲ ವ್ಯಕ್ತಿ ಯಾರು, ಅಥವಾ ಮೊದಲ ಮಹಿಳೆ ಯಾರು, ಖೇಲ್ ರತ್ನ ಪ್ರಶಸ್ತಿ ಪಡೆದುಕೊಂಡಂಥ ಮೊದಲ ಕ್ರೀಡಾಪಟು ಯಾರು, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂಥ ಮೊದಲ ವ್ಯಕ್ತಿ ಯಾರು, ಅಥವಾ ಈ ರೀತಿ ಇಂಥ ಕ್ವಶನ್ಸ್ ಅಥವಾ ಸಮ್ಮೇಳನಗಳಾಗಿರ್ಬೋದು, ಅಥವಾ ಕೆಲವೊಂದು ಸ್ಟ್ಯಾಟಿಕ್ GKಗಳು ಅವು ಕೂಡ ನಮ್ಮ 6 to 10 ಬುಕ್ಕಲ್ಲಿ ಎಲ್ಲನೂ ಕವರ್ ಆಗಿರೋದಿಲ್ಲ. ಹಾಗಾಗಿ ನೀವು ಅಂಥ ಒಂದು ಬುಕ್ಕನ್ನು ನೀವು ರೆಫರ್ ಮಾಡಿದ್ರೆ ಖಂಡಿತ ನಿಮಗೆ ಕವರ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀತಿ ಶಿಕ್ಷಣಕ್ಕೆ ಬಂದರೆ ನನ್ನ ಪ್ರಕಾರ ನೀತಿ ಶಿಕ್ಷಣಕ್ಕೆ ಯಾವುದೇ ಬುಕ್ ಓದಬೇಕಾಗಿಲ್ಲ, ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಏನು ಮಾಡ್ತಾರೆ, ಒಂದು ಕೇಸ್ ಕೊಟ್ಟಿರ್ತಾರೆ ನಿಮಗಲ್ಲಿ ಎಕ್ಸಾಮಲ್ಲಿ, ಒಂದು ಕ್ವಶನನ್ನೇ ಕೇಸ್ ರೂಪದಲ್ಲಿ ಕೊಟ್ಟಿರ್ತಾರೆ. ನೀವು ರಸ್ತೆ ದಾಟ್ತಾ ಇರ್ತೀರಾ, ಒಬ್ಬ ಬ್ಲೈಂಡ್ ಪರ್ಸನ್ ರಸ್ತೆ ದಾಟಲಿಕ್ಕೆ ಕಷ್ಟಪಡ್ತಾ ಇರ್ತಾನೆ. ಅಂಥ ಸಮಯದಲ್ಲಿ ನೀವು ಏನು ಮಾಡ್ತೀರಾ, ನೀವು ಬಹಳ ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀರ, ಅಂಥ ಸಮಯದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ರಸ್ತೆ ಪಕ್ಕದಲ್ಲಿ ನೋಡ್ತೀರಾ, ನೀವೇನು ಮಾಡ್ತೀರಾ? ನೀವು ಆತನನ್ನು ನೋಡಿ ಹಾಗೆ ಹೋಗ್ತೀರಾ, ಅಥವಾ ಆತನಿಗೆ ಸಹಾಯ ಮಾಡಿ ಆತನನ್ನು ರೋಡ್ ಕ್ರಾಸ್ ಮಾಡಿಸ್ತೀರಾ, ಅಥವಾ ಬೇರೆಯವರು ಯಾರಿಗೂ ಆತನಿಗೆ ಹೇಳಿ ಬರ್ತೀರಾ? ಈ ರೀತಿ ಆಪ್ಷನ್ಸ್ ಕೊಡ್ತಾರೆ. ನೀವು ನಿಮ್ಮ ವಿಚಾರ ಶಕ್ತಿ ಬೇಸ್ ಮೇಲೆ ಆನ್ಸರ್ ಮಾಡ್ಬೋದು. ಇದಕ್ಕಾಗಿ ನೀವು ಸಪ್ರೇಟ್ ಆಗೋದಂಥ ಅವಶ್ಯಕತೆ ಇಲ್ಲ. PCL ಅಂಥ ದೊಡ್ಡ ಲೆವೆಲಲ್ಲಿ ಕ್ವಶನ್ ಕೇಳಲ್ಲ. ಕಾಮನ್ ಪರ್ಸನ್, ಒಬ್ಬ ಸಾಮಾನ್ಯ ವ್ಯಕ್ತಿ ವಿಚಾರ ಮಾಡೋ ರೀತಿಯಲ್ಲಿ ನೀವು ಆನ್ಸರ್ ಮಾಡ್ಬೋದಾಗಿದೆ. ಓಕೆ, ಇವಿಷ್ಟು ಬೇಸಿಕಾಗಿ ನಾವು ಯಾವ ಬುಕ್ಸ್ ಓದಬೇಕು, ಏನೆಲ್ಲ ಕಂಟೆಂಟ್ ಇರುತ್ತೆ ಅಂತ ಡಿಸ್ಕಷನ್ ಆಯಿತು. ನೆಕ್ಸ್ಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದು ಯಾವ ರೀತಿ ಸ್ಟಡಿ ಮಾಡಬೇಕು ನಾವು ಅನ್ನೋದು. ಇದು ಬಹಳಷ್ಟು ಸ್ಪರ್ಧಾರ್ಥಿಗಳಿಗಿರುವಂಥ ಗೊಂದಲ. ಸ್ಪೆಷಲಿ ಪಾಯಿಂಟ್ ಟು ಪಾಯಿಂಟ್ ಅಥವಾ ಬುಲೆಟ್ ಪಾಯಿಂಟ್ಸಲ್ಲಿ ಓದಬೇಕಾ ಅಥವಾ ಪ್ಯಾರಾಗ್ರಾಫ್ನಲ್ಲಿ ಓದಬೇಕಾ ಅನ್ನೋದು ದೊಡ್ಡದಾದಂಥ ಗೊಂದಲ ಇದು ಆ್ಯಕ್ಚುಲಿ. ಆದರೆ ಗೊತ್ತಿರಲಿ, ಪಾಯಿಂಟ್ ಟು ಪಾಯಿಂಟ್ ಓದೋದ್ರಿಂದ ನಾವು ಅಪಾಯಿಂಟ್ ಆಗೋದು ಕಷ್ಟ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ನೀವು ಒಂದು ಹಂತದವರೆಗೂ ಸ್ಕೋರ್ ಮಾಡ್ಬೋದು ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡೆ, ಒಂದು 40ರಿಂದ 50 ಕ್ವಶನ್ವರೆಗೂ ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡೆ ಸ್ಕೋರ್ ಮಾಡ್ಕೋಬೋದು. ಆದರೆ ಆ ಸ್ಕೋರ್ ನಿಮಗೆ ಜಾಬ್ ತಂದು ಕೊಡಲ್ಲ. ನೀವು ಸ್ಕೋರ್ ಆಗಬೇಕಾದ್ರೆ ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು ಗೊತ್ತಾ, ಒಂದು 85-90 ಇರಬೇಕು ನಿಮ್ಮದು ಟಾರ್ಗೆಟು. ಯಾಕಂದರೆ ಮೈನಸ್ ಇರುತ್ತೆ, ಕಾಂಪಿಟೇಷನ್ ಹೆವಿ ಇರುತ್ತೆ. ಹಾಗಾಗಿ ನೀವು ಕೆಲವೊಂದನ್ನು ಬುಲೆಟ್ ಪಾಯಿಂಟ್ಸಲ್ಲೇ ಓದ್ಕೊಡ್ರಿ, ಎಲ್ಲಿ ಸಾಧ್ಯ ಇದ್ರೋ ಅಲ್ಲಿ ಬುಲೆಟ್ ಪಾಯಿಂಟ್ಸಲ್ಲಿ ಓದ್ಕೊರಿ. ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಪ್ಯಾರಾಗ್ರಾಫಲ್ಲಿ ಓದೋದು ನನ್ನ ಪ್ರಕಾರ ಬೆಟರ್. ಪ್ಯಾರಾಗ್ರಾಫಲ್ಲಿ ಹೋದಾಗ ಏನಾಗುತ್ತೆ ಗೊತ್ತಾ, ಆ ಕಂಟೆಂಟ್ ಸ್ಟ್ರಾಂಗ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಕ್ವಶನ್ ಎಷ್ಟೇ ಕನ್ಫ್ಯೂಸ್ ಮಾಡಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ನಿಮ್ಮ ಪೇಪರಲ್ಲಿ ಎಂಥ ಕ್ವಶನ್ಸ್ ಇರ್ತಾವಂತ ನೋಡ್ತಾ ಹೋದಾಗ ನಿಮ್ಮ ಕ್ವಶನ್ ಪೇಪರಲ್ಲಿ ಒಂದು 40ರಿಂದ 50-55 ಕ್ವಶನ್ ಹೆಂಗಿರ್ತಾವೆ ಅಂದರೆ ಪಾಯಿಂಟ್ ಟು ಪಾಯಿಂಟೇ ಇರ್ತವೆ. ಆದರೆ ಮೇಲ್ಗಡೆ ಇರುವಂಥ 40-45 ಕ್ವಶನ್ ಏನಿದ್ದಾವಲ್ವ ಅವು ಸ್ವಲ್ಪ ಚಾಲೆಂಜಬಲ್ ಇರ್ತವೆ. ಆ ಚಾಲೆಂಜಬಲ್ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ನೀವು ಪ್ಯಾರಾಗ್ರಾಫಲ್ಲಿ ಓದ್ಕೊಂಡಿರಬೇಕು. ಹಾಗಂದ್ರೆ ದೊಡ್ಡ ಪ್ಯಾರಾಗ್ರಾಫಲ್ಲಿ ಓದಬೇಕನ್ನಂಗಿಲ್ಲ. ನಿಮಗೆ ಎಷ್ಟು ಸಾಧ್ಯ ಅಷ್ಟು ಸಣ್ಣ ಪ್ಯಾರಾಗ್ರಾಫ್ ಮಾಡಿಕೊಂಡು ಓದ್ಕೊಂಡೋದ್ರೆ ನಿಮ್ಗೆ ಅಪ್ಲೈಡ್ ಆಗಿ ಕ್ವಶನ್ ಬಂದರೂ ಕೂಡ, ಚಾಲೆಂಜಬಲ್ ಆಗಿ ಬಂದರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಹಾಗಾಗಿ ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡು ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಇಂಪಾಸಿಬಲ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ನೀವು ಸಕ್ಸಸ್ ಆಗ್ಬೋದು, ಆದರೂ ಮಿಸ್ ಆಗುವಂಥ ಸಾಧ್ಯತೆ ಬಹಳ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಎಲ್ಲಿ ಅನಿವಾರ್ಯ ಇದೆಯೋ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಓದ್ಕೊಡ್ರಿ, ಬುಲೆಟ್ ಪಾಯಿಂಟ್ಸಲ್ಲೇ ಓದ್ಕೊಡ್ರಿ. ಆದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಪ್ಯಾರಾಗ್ರಾಫಲ್ಲಿ ಓದಲೇಬೇಕು. ಫಾರ್ ಎಕ್ಸಾಂಪಲ್, ನಾನು 9th ಬುಕ್ಕಿಂದ ತೆಗೆದುಕೊಂಡಿರುವಂಥ ಒಂದು ನಿಮಗೆ ಇಮೇಜ್ ಕಾಣಿಸ್ತಾ ಇದೆ. ಬುಕ್ಕರಾಯನ ಬಗ್ಗೆ ಇರೋದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದಾಗ ಮಧುರೈನ ಸುಲ್ತಾನನನ್ನು ಪದಚ್ಯುತಿಗೊಳಿಸಿ ಬುಕ್ಕನ ಪುತ್ರ ಕಂಪನನ್ನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈ ದಿಗ್ವಿಜಯದ ಬಗ್ಗೆ ಗಂಗಾದೇವಿ ಬರೆದ ಮಧುರಾ ವಿಜಯಂ ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆ ನೀಡುತ್ತದೆ ಅಂತಿದೆ. ಈಗ ನಾನು ಪಾಯಿಂಟ್ ಟು ಪಾಯಿಂಟ್ ಹೋದಂಥ ಸಮಯದಲ್ಲಿ ಏನು ಮಾಡ್ತೇವೆ, ಈಗ ನಾನು ಒಬ್ಬ ಆಸ್ಪಿರೆಂಟ್ಸ್ ಆಗಿ ನೋಡ್ತಾ ಹೋದರೆ ಮಧುರಾ ವಿಜಯಂ ಕೃತಿ ಯಾರು ಬರೆದಿದ್ದಾರೆ ಅಷ್ಟೇ ಓದ್ಕೊಂಡು ಹೋಗ್ಬೋದು, ಅಥವಾ ಅದು ಯಾವ ಭಾಷೆಯಲ್ಲಿದೆ ಅಂತ ಓದ್ಕೊಂಡು ಹೋಗ್ಬೋದು ಅಷ್ಟೇ ನಾನು. ಆದರೆ ಎಕ್ಸಾಮಲ್ಲಿ ಏನು ಮಾಡ್ಬೋದು, ಮಧುರಾ ವಿಜಯಂ ಕೃತಿಯಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆ ಅಂತ ಕೇಳಿದಾಗ ನಾವು ಅಲ್ಲಿ ಎಡವು ಬಿಡ್ತೇವೆ.
ಹಾಗಾಗಿ ಏನು ಮಾಡಬೇಕು, ನೀವು ಓದೋಂಥ ಸಮಯದಲ್ಲಿ ಏನು ಮಾಡಬೇಕು, ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಮಾಡ್ಕೊಂಡು ಓದಬೇಕು. ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಯಾರಾಗ್ರಾಫ್ ಓದಿದಾಗ ಏನಾಗುತ್ತೆ, ಬುಲೆಟ್ ಪಾಯಿಂಟ್ಸು ಕವರ್ ಆಗುತ್ತೆ ಮತ್ತು ಪ್ಯಾರಾಗ್ರಾಫ್ ಕೂಡ ಕವರ್ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಕವರ್ ಮಾಡ್ಕೊಳ್ಬೇಕು. 9th ಬುಕ್ನ ಸಿವಿಕ್ಸ್ ಪಾರ್ಟ್ ಪೌರ್ಣಿತಿಯಲ್ಲಿ ಬಂದಾಗ ಭಾರತ ಸಂವಿಧಾನದ ಲಕ್ಷಣದಲ್ಲಿ ಒಂದಿದೆ ಇಲ್ಲಿ ಗಣತಂತ್ರ ವ್ಯವಸ್ಥೆ ಅಂತ. ನಾವು ಲಕ್ಷಣಗಳನ್ನು ಜಸ್ಟ್ ಪಟ್ಟಿ ಮಾಡ್ಕೊಂಡು ಹೋಗಿರ್ತೇವೆ. ಏನು ಗಣರಾಜ್ಯ ಇದೆ, ಪ್ರಜಾಪ್ರಭುತ್ವ, ಸಾರ್ವಭೌಮ ಅಂತ, ಜಾತ್ಯತೀತ, ಸಮಾಜವಾದಿ ಅಂತ. ಆದರೆ ಪ್ಯಾರಾಗ್ರಾಫಲ್ಲಿ ಹೋದಾಗ ಏನು ಇನ್ಫಾರ್ಮೇಷನ್ ಸಿಗುತ್ತೆ ನೋಡ್ರಿ, ಸಂವಿಧಾನವು ಭಾರತವನ್ನು ಗಣತಂತ್ರ ರಾಜ್ಯವೆಂದು ಸಾರಿದೆ. ಓಕೆ, ಅದು ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಅದನ್ನೇ ನಾವು ಲಕ್ಷಣದಲ್ಲಿ ಪಟ್ಟಿ ಮಾಡ್ಕೊಂಡಿರ್ತೇವೆ. ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗಾಗಿ ಆಯ್ಕೆಯಾದ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿದ್ದು ಅವರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗಿದೆ. ಆದ್ದರಿಂದ ಇದು ಗಣರಾಜ್ಯ ಅಂತ ಹೇಳಿದ್ದಾರೆ. ಎಕ್ಸಾಮಲ್ಲಿ ನೀವು ಜಸ್ಟ್ ಲಕ್ಷಣ ಅಷ್ಟೇ ಓದ್ಕೊಂಡು ಹೋದರೆ ಅದ್ರ ಮೇಲೆ ಕ್ವಶನ್ ಬಂದರೆ ಆನ್ಸರ್ ಮಾಡ್ಬೋದು. ಇನ್ ಕೇಸ್ ಭಾರತವು ಗಣರಾಜ್ಯ ರಾಷ್ಟ್ರವಾಗಿದೆ, ಇದಕ್ಕೆ ಏನು ಕಾರಣ, ಯಾಕೆ ನಾವು ಭಾರತಕ್ಕೆ ಗಣರಾಜ್ಯ ರಾಷ್ಟ್ರ ಅಂತ ಕರಿಬೇಕು ಅಂತ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಬೇಕಾದ್ರೆ ಕಂಟೆಂಟ್ ನಿಮಗೆ ಗೊತ್ತಿರಬೇಕು. ಮತ್ತು ಇದು ಯಥಾವತ್ತಾಗಿ ಬೈಪಾಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ಯಾರಾಗ್ರಾಫಲ್ಲಿ ಓದೋಂಥ ಸಮಯದಲ್ಲಿ ಆ ಪ್ಯಾರಾಗ್ರಾಫ್ದ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಬೇಕು, ಪರ್ಟಿಕ್ಯುಲರ್ ಟರ್ಮ್ಸನ್ನು ನೆನ್ಪಿಟ್ಕೊಳ್ಬೇಕು. ರಾಷ್ಟ್ರಪತಿ ಹೆಂಗೆ ಆಯ್ಕೆ ಆಗ್ತಾ ಇದ್ದಾರೆ ಅಂದರೆ ಜನರಿಂದ ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾ ಇದ್ದಾರೆ, ಅಂದರೆ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಹಾಗಾಗಿ ಭಾರತವನ್ನು ನಾವು ಗಣರಾಜ್ಯ ರಾಷ್ಟ್ರ ಅಂತ ಕರಿತೇವೆ. ನಿರ್ದಿಷ್ಟ ಅವಧಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. PSI ಪೇಪರಲ್ಲಿ ಬಂದಿರುವಂಥ ಒಂದು ಕ್ವಶನ್ ಇದು. 2000 ಇಸ್ವಿಯಲ್ಲಿ ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಂಥ ಕ್ವಶನ್ ಈಗೆಲ್ಲ PC ಎಕ್ಸಾಮಲ್ಲಿ ಕಾಮನ್ ಕ್ವಶನ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಇಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಚಾಲೆಂಜಬಲ್ ಆಗಿ ಓದಬೇಕು. 2019 PC ಎಕ್ಸಾಮಲ್ಲಿ ಬಂದಿರುವಂಥ ಹಿಸ್ಟ್ರಿ ಕ್ವಶನ್, ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ. ಇಂಥವೆಲ್ಲ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಬುಲೆಟ್ ಪಾಯಿಂಟ್ಸ್ ಓದ್ಕೊಂಡೋಗಿ ನಾನು ಆನ್ಸರ್ ಮಾಡ್ತೀನಿ ಅಂದರೆ ಅದು ಇಂಪಾಸಿಬಲ್ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಹಾಗಾಗಿ ಸಾಧ್ಯ ಆದಷ್ಟು ನೀವು ಪರ್ಫೆಕ್ಟ್ ಆಗಬೇಕಾದ್ರೆ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ನಿಮ್ಗೆ ಹೆಂಗೆ ಕನ್ವಿನ್ಸ್ ಆಗುತ್ತೆ ಹಂಗೆ ಸಣ್ಣ ಸಣ್ಣ ಪ್ಯಾರಾಗ್ರಾಫಲ್ಲಿ ಓದ್ಕೊಂಡು ಹೋದರೆ ಖಂಡಿತ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಈವನ್ 2019 PC ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್, ಭಾರತದ ಅಟಾರ್ನಿ ಜನರಲ್ ಆದವರಿಗೆ ರಿಲೇಟೆಡ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಲೆ ಕೊಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ಬೋದು, ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗ್ಬೋದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತ ಚಲಾಯಿಸ್ಬೋದು. ಓಕೆ, ಇಂಥೆಲ್ಲ ಕ್ವಶನ್ ನೀವು ಬಿಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೀವು ಕೇವಲ ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ, ಇವರು ಲೋಕಸಭೆಯಲ್ಲಿ ಮಾತನಾಡ್ಬೋದು ಅಂತಿಷ್ಟೇ ಓದ್ಕೊಂಡು ಹೋದಾಗ ಸಮಿತಿಯ ಸದಸ್ಯರಾಗ್ಬೋದಿಲ್ಲ ಅನ್ನೋ ಬಗ್ಗೆ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಖಂಡಿತ ನೀವು ಸ್ಟ್ರಾಂಗ್ ಆಗಿ ಓದಿರಬೇಕು. ಓಕೆ, ಅದ್ರ ಜೊತೆ ನಿಮ್ಮ ಸ್ಟಡಿ ರೂಮ್ ಹೆಂಗಿರಬೇಕು, ಯಾವ ರೀತಿ ಇರಬೇಕು ಅಂತ ನೋಡ್ತಾಯಿದ್ರೆ ನಿಮ್ಮ ಸ್ಟಡಿ ರೂಮ್ ಬಹಳ ಏನು ಡಿಸೈನ್ಡ್ ಆಗಿ ಬಹಳ ವ್ಯವಸ್ಥಿತವಾಗಿರ್ಬೇಕಂತ ನಾನು ಹೇಳಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಒಂದು ಸ್ಟಡಿಗೆ ಒಂದು ಏರಿಯಾ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಮನೆಯಲ್ಲಿ ನೀವು ಹಳ್ಳಿಯಲ್ಲಿ ಇರ್ತೀರಾ, ಸಿಟಿಯಲ್ಲಿ ಇರ್ತೀರಾ, ಅಥವಾ ನಿಮ್ಗೆ ಸ್ಟ್ಯಾಂಡರ್ಡ್ ಆದಂಥ ಫೆಸಿಲಿಟಿ ಇದೆಯಾ ಇಲ್ಲ, ಇದು ಯಾವುದೂ ಡಿಸೈಡೇಬಲ್ ಆಗಲ್ಲ. ಒಟ್ಟಿನಲ್ಲಿ ನಿಮ್ಮ ಸ್ಟಡಿ ರೂಮಲ್ಲಿ ಏನು ಮಾಡಬೇಕು, ಕೆಲವೊಂದು ಪಾಯಿಂಟ್ಸ್ ನೀವು ಯಾವ್ಯಾವ ಪಾಯಿಂಟ್ಸ್ ಓದಿರ್ತೀರಲ್ವ, ಈಗ ಭಾರತ ಸಂವಿಧಾನ ವಿಧಿಗಳ ಬಗ್ಗೆ ಓದ್ತೀರಾ, ಪ್ರತಿದಿನ ರೀಕಾಲ್ ಮಾಡ್ಕೋಬೇಕು, ಪ್ರತಿದಿನ ಬುಕ್ ತೆಗೆದು ನೋಡೋಕ್ಕಾಗಲ್ಲ. ಹಾಗಾಗಿ ಅವೆಲ್ಲ ಒಂದು ಕಡೆ ಆರ್ಟಿಕಲ್ಸ್ ನಂಬರ್ ಬರ್ಕೊಂಡು ಒಂದು ಕಡೆ ಪೇಸ್ಟ್ ಮಾಡ್ಕೊಂಡಿರಬೇಕು. ಮೆಂಟಲ್ ಎಬಿಟಲ್ಲಿ ಬರುವಂಥ ಫಾರ್ಮುಲಾಗಳು ಒಂದು ಕಡೆ ಪೇಸ್ಟ್ ಮಾಡ್ಕೊಂಡಿರಬೇಕು. ಕವಿಗಳಿಗಿರುವಂಥ ಬಿರುದುಗಳು ಅಥವಾ ಕಾವ್ಯನಾಮಗಳು ಇಂಥವೆಲ್ಲ ಯಾವ್ಯಾವ ಲಿಸ್ಟ್ ಇರ್ತಾವಲ್ವ ಆ ಲಿಸ್ಟನ್ನೆಲ್ಲ ನೀವು ನಿಮಗೆ ಬೇಕಾದಂಗೆ ಬರ್ತ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಬೆಟರ್. ಅದ್ರ ಜೊತೆಗೆ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಸ್ವಲ್ಪ ಅಂಟಿಸ್ಕೊಂಡಿರ್ಬೇಕು. ನಿಮಗೆ ಯಾರಿಂದ ಮೋಟಿವೇಶನ್ ಸಿಗುತ್ತಲ್ವ ಅಂಥ ಮಹಾನ್ ವ್ಯಕ್ತಿಗಳ ಫೋಟೋಗಳು ನಿಮ್ಮ ಕಣ್ಣೆದುರುಗಡೆ ಯಾವಾಗಲೂ ಕಾಣಿಸ್ತಾ ಇರಬೇಕು. ಅವಾಗ ಏನಾಗ್ತದೆ, ಮನಸ್ಸಲ್ಲಿ ಒಂದು ಹುಮ್ಮಸ್ಸು ಇರುತ್ತೆ, ಅದು ಯಾವತ್ತೂ ಕುಗ್ಗೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸ್ಟಡಿ ರೂಮನ್ನು ನಿಮಗೆ ಬೇಕಾದಂಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಅಂದರೆ ದಿನಕ್ಕೆ ಎಷ್ಟು ಸಮಯ ಓದಬೇಕು, ಎಷ್ಟು ಟೈಮ್ ನಾವು ಓದಬೇಕು ಅಂತ. ಇಲ್ಲಿ ನಾನು ಅಷ್ಟೋ ಇಷ್ಟ ಅಂತ ಏನೂ ಫಿಕ್ಸ್ ಆಗಿ ಹೇಳಲ್ಲ. ಅದು ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ಒಂದು ಪೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನಾನು 10 ತಾಸು ಓದಬೇಕು, 12 ತಾಸು ಓದಬೇಕು, ಅದು ಯಾವುದೂ ನಿಮಗೆ ರಿಸ್ಟ್ರಿಕ್ಷನ್ ಹಾಕಲ್ಲ. ನಿಮ್ಮದೇ ಆದ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಓದ್ಕೊಡ್ರಿ. ಪ್ರತಿದಿನ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದೋದು ಬೆಟರ್ ನನ್ನ ಪ್ರಕಾರ. ಅಷ್ಟೋ ಇಷ್ಟು ಅನ್ನೋದಕ್ಕಿಂತನೂ ಪ್ರತಿದಿನ ನಿಮ್ಮಿಂದ ಎಷ್ಟು ಸಾಧ್ಯನೋ, ಅಂದರೆ ನೀವು ನಿಮ್ಮ ಮನೆಯಲ್ಲೇ ಇದ್ದಾಗ ಪೇರೆಂಟ್ಸಿಗೂ ಹೆಲ್ಪ್ ಮಾಡಬೇಕಾಗುತ್ತೆ. ಮನೆಯಲ್ಲಿ ಬೇರೆ ಬೇರೆ ಕೆಲಸ ಇರ್ಬೋದು, ಕೃಷಿ ಫ್ಯಾಮಿಲಿ ಇರ್ಬೋದು, ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಅವೆಲ್ಲವನ್ನು ಬದಿಗೆ ಗೊತ್ತಿ ಅವೆಲ್ಲವನ್ನು ಮಾಡಿಕೊಂಡು ನೀವು ಒಂದು ಸ್ಟಡಿ ಟೈಮ್ ಫಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ನಿಮಗೆ ಏನೂ ಕೆಲಸ ಇಲ್ಲ, ನೀವು ಸ್ಟಡಿಗಾಗಿ ಕಂಪ್ಲೀಟಾಗಿ ಡೆಡಿಕೇಶನ್ ಮಾಡ್ತಾ ಇದ್ದೀರಿ ಅಂದರೆ ನನ್ನ ಪ್ರಕಾರ ಒಂದು 8 ರಿಂದ 10 ತಾಸು ಓದಲೇಬೇಕು ನನ್ನ ಪ್ರಕಾರ. ಇಲ್ಲ ಸರ್ ನಾನು ವರ್ಕ್ ಮಾಡ್ತೀನಿ, ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ, ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕು, ಅಥವಾ ನಾನು ಯಾವ್ದಾದ್ರು ಕೆಲಸಕ್ಕೆ ಹೋಗಬೇಕು ಅನ್ನೋರು ಮಿನಿಮಮ್ ನನ್ನ ಪ್ರಕಾರ ಒಂದು 3 ರಿಂದ 4 ಗಂಟೆ ಆದರೂ ಓದೋದು ಬೆಟರ್. ಅಷ್ಟಂತೂ ಓದಲೇಬೇಕು ನೀವು ಬಂದಾಗ. ಆದರೆ ಗಮನಿಸಬೇಕಾದಂಥ ವಿಚಾರ ಏನಂದರೆ
ಓದೋಂಥ ಸಮಯದಲ್ಲಿ ಬಂದಾಗ ಒಂದು ದಿನ ಒಂದು 8-10 ಗಂಟೆ ಓದೋದು, ನೆಕ್ಸ್ಟ್ ದಿನ ಒಂದು 2 ಗಂಟೆ ಓದೋದು, ನೆಕ್ಸ್ಟ್ ದಿನ ಓದೋದೇ ಇಲ್ಲ, ಅದಾದಮೇಲೆ ಮತ್ತೊಂದು 8-10 ಗಂಟೆ ಓದೋದು, ಈ ರೀತಿ ಬಹಳ ವೇರಿಯೇಷನ್ ಆಗಬಾರ್ದು. ನಿಮ್ಮ ಓದುವ ಡ್ಯೂರೇಷನ್ ಏನಿದೆ ಅಲ್ವಾ, ನೀವು ಪ್ರತಿದಿನ 3 ಗಂಟೆ ಓದ್ತೀರಾ, ಒಂದು 2-3 ಗಂಟೆ ಅಥವಾ 3-4 ಗಂಟೆ ಓದ್ತೀರಾ ಅಂದರೆ ಪ್ರತಿದಿನ ಆ್ಯನ್ ಆ್ಯಂಡ್ ಅವರೇಜ್ ಒಂದು ಸ್ವಲ್ಪ ಈಕ್ವಲ್ ಆಗಿ ಓದ್ತಾ ಇರಬೇಕು. ಅದನ್ನು ಬಹಳ ಕೇರ್ಫುಲ್ ಆಗಿ ನೀವು ಗಮನಿಸಬೇಕು. ಮತ್ತು ನೀವು ಮನೆಯಲ್ಲಿರ್ತೀರಾ ಅಂದರೆ ಮನೆಯಲ್ಲಿ ನೀವು ಏನೆಲ್ಲ ಸಹಾಯ ಮಾಡಬೇಕು ನಿಮ್ಮ ಪೇರೆಂಟ್ಸಿಗಲ್ವಾ, ಅದೆಲ್ಲ ಸಹಾಯಕ್ಕೆ ನೀವು ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೂ ನಿಮ್ಗೆ ಸಮಸ್ಯೆ ಆಗಬಾರ್ದು, ನಿಮ್ಮ ಸ್ಟಡಿಗೂ ಸಮಸ್ಯೆ ಆಗಬಾರ್ದು. ಆ ರೀತಿ ನೀವು ಟೈಮ್ ಡಿಸೈನ್ ಮಾಡ್ಕೋಬೇಕು. ಈಗ ನನ್ನ ಮನೆಯಲ್ಲಿ ನಾನು ಓದೋಂಥ ಸಮಯದಲ್ಲಿ ಬಂದಾಗ ನಮ್ಮ ಪೇರೆಂಟ್ಸಿಗೆ ನಾನು ಹೆಲ್ಪ್ ಮಾಡಬೇಕಿತ್ತು. ಹಾಗಾಗಿ ನಾನೆಲ್ಲ ಅರ್ಲಿ ಮಾರ್ನಿಂಗೇ ಜಾಸ್ತಿ ಶೆಡ್ಯೂಲ್ ಮಾಡ್ಕೊಳ್ತಿದ್ದೆ. ಬೆಳಗ್ಗೆ 3 ಗಂಟೆ 3:30 ಎದ್ದರೆ ಒಂದು 7-7:30 ಯಾವುದೇ ಡಿಸ್ಟರ್ಬ್ ಅಲ್ಲೇ ನಾನು ಓದ್ತಿದ್ದೆ. ನಮ್ಮ ಪೇರೆಂಟ್ಸಿಗೂ ನಾನು ಹೇಳ್ತಿದ್ದೆ, ಈ ಸಮಯದಲ್ಲಿ ನಾನು ಓದ್ತೀನಿ, ನನಗೆ ಯಾವುದೇ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವ್ರಿಗೆ ಏನು ಸಹಾಯ ಬೇಕು ಅದೆಲ್ಲ 8 ಗಂಟೆಯಿಂದ ಒಂದು 10 ಗಂಟೆವರೆಗೂ ಮಾಡ್ತಿದ್ದೆ, ಸಂಜೆ ಮತ್ತು 5 ಗಂಟೆಯಿಂದ 8 ಗಂಟೆವರೆಗೂ. ಈ ರೀತಿ ನಿಮ್ಮದೇ ಆದ ಒಂದು ಶೆಡ್ಯೂಲ್ ಮಾಡ್ಕೊಳ್ಳೋದು ಬೆಟರ್. ನಾವು ಯಾವುದೇ ಕಾರಣಕ್ಕೂ ತಂದೆ ತಾಯಿಯನ್ನೇ ಬ್ಲೇಮ್ ಮಾಡೋಂಗಿಲ್ಲ, ಅವ್ರು ನನಗೆ ಹೆಲ್ಪ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ ಅಂತ. ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಹೊಂದಾಣಿಕೆ ಆಗಬೇಕು. ನಿಮ್ಮ ಟೈಮ್, ನಿಮ್ಮ ಸ್ಟಡಿಗೆ ಏನು ಬೇಕೋ ಆ ಟೈಮ್ ನೀವು ಕ್ರಿಯೇಟ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಮತ್ತು ನೀವು ರಾತ್ರಿ ಮಲಗುವಕ್ಕಿಂತ ಮುಂಚೆ ನಿಮಗೊಂದು ಖುಷಿ ಇರಬೇಕು, ನಿಮಗೆ ಒಂದು ಹ್ಯಾಪಿನೆಸ್ ಫೀಲ್ ಆಗಬೇಕು ನಿಮ್ಮ ಮನಸ್ಸಲ್ಲಿ. ನಾನು ಇವತ್ತು ಓದಿದ್ದೀನಿ ಅನ್ನುವಂಥ ಒಂದು ತೃಪ್ತಿಯಿಂದ ಮಲಗಬೇಕು, ನೀವು ಒಂದು ಸಂತೃಪ್ತಿಯಿಂದ ಮಲಗಬೇಕು. ನೀವು ಆವಾಗ ನೀವು ಕರೆಕ್ಟಾಗಿದ್ದೀರಾ ಅಂತ ಅರ್ಥ. ನೀವು ಓದಿಲ್ಲ ಅಂದರೆ ನಿಮಗೆ ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮಗೆ ನಿದ್ದೆ ಬರಬಾರ್ದು. ಏನೋ ನಿಮ್ಮ ಮನಸ್ಸಲ್ಲಿ ಒಂದು ವಂಚನೆ ಮಾಡಿರುವಂಥ ಒಂದು ಫೀಲ್ ಆಗ್ತಾ ಇರಬೇಕು, ನಾನು ಇವತ್ತು ಮೋಸ ಮಾಡಿಕೊಂಡೆ, ನಾನು ಓದಲಿಲ್ಲ ಅನ್ನುವಂಥ ಫೀಲ್ ನಿಮ್ಮನ್ನು ಕಾಡ್ತಾ ಇರಬೇಕು. ಅದನ್ನು ನಿಮ್ಗೆ ಯಾವಾಗ ಫೀಲ್ ಆಗುತ್ತಲ್ವ, ಓದಿದಾಗ ಆಗುವಂಥ ಫೀಲು, ಓದದೇ ಇದ್ದಾಗ ಆಗುವಂಥ ಫೀಲು, ನೀವು ಮಲಗೋಕ್ಕಿಂತ ಮುಂಚೆ ಒಂದು 2-3 ನಿಮಿಷ ವಿಚಾರ ಮಾಡೇ ಮಲಗಬೇಕು. ಯಾವಾಗ ನಿಮಗೆ ಆ ಫೀಲ್ ಸ್ಟಾರ್ಟ್ ಆಗುತ್ತೋ ಅವಾಗ ನೀವು ಸರಿಯಾಗಿ ಓದ್ತಾ ಇದ್ದೀರಾ ಅಂತ ಅರ್ಥ. ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಬೇಕು. ಯಾವ ಸಮಯದಲ್ಲಿ ಓದಬೇಕು, ಡೇ ಟೈಮಲ್ಲಿ ಓದಬೇಕಾ, ನೈಟ್ ಟೈಮಲ್ಲಿ ಓದಬೇಕಾ ಅನ್ನೋದು, ಇದ್ರ ಬಗ್ಗೆ ಕೂಡ ಬಹಳಷ್ಟು ಬೇರೆ ಬೇರೆ ಒಪಿನಿಯನ್ ಇದ್ದಾವೆ. ಓಕೆ, ಇಲ್ಲ ನಾನು ಯಾವುದೇ ಈ ಟೈಮಲ್ಲಿ ಓದಬೇಕು ಆ ಟೈಮಲ್ಲಿ ಓದಬೇಕಂತ ಯಾವುದೇ ಕಂಡೀಷನ್ಸ್ ಹಾಕಲ್ಲ. ನಿಮಗೆ ಯಾವಾಗ ಸರಿ ಅನಿಸುತ್ತೋ ಆ ಟೈಮಲ್ಲಿ ಓದಬೇಕು. ಕೆಲವರಿಗೆ ಡೇದಲ್ಲೇ ಓದ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ, ಡೇದಲ್ಲೇ ಓದಬೇಕು. ಡೇದಲ್ಲಿ ನಮ್ಮ ಮನೇಲಿ ಡಿಸ್ಟರ್ಬ್ ಇರುತ್ತೆ ಸರ್, ನಾನು ಹೊರಗಡೆ ಎಲ್ಲೂ ರೂಮ್ ಮಾಡ್ಕೊಳ್ಳೋಷ್ಟು ನಾನು ಅನುಕೂಲಿಸ್ತಾ ಇಲ್ಲ ಅಂದರೆ ನೀವು ನೈಟಲ್ಲಿ ಅದನ್ನು ಶಿಫ್ಟ್ ಮಾಡ್ಕೋಬೇಕಷ್ಟೇ. ನೈಟು ಒಂದು 10ರಿಂದ 12 ಗಂಟೆವರೆಗೂ ಓದೋದು, ಅರ್ಲಿ ಮಾರ್ನಿಂಗ್ 4ರಿಂದ ಒಂದು 7 ಗಂಟೆವರೆಗೂ ಓದೋದು. ನಿಮ್ಮ ಶೆಡ್ಯೂಲ್ ಹೆಂಗಿರುತ್ತೋ ಹಾಗೆ ನೀವು ಮಾಡ್ಕೊಳ್ಳೋದು ಬೆಟರ್. ಮತ್ತು ನೀವು ಎಲ್ಲೋ ಕೆಲಸಕ್ಕೆ ಹೋಗಿ ಬರ್ತೀರ, ಕೆಲಸಕ್ಕೆ ಹೋಗಿ ಬಂದ ತಕ್ಷಣಕ್ಕೆ ಓದ್ಲು ಕೂತ್ಕೊಂಡ್ರೆ ಬಾಡಿ ಸಪೋರ್ಟ್ ಮಾಡಲ್ಲ. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೀವು ಓದ್ಕೊಳ್ಳೋದು ಬೆಟರ್. ಹಾಗಾಗಿ ಇದೆಲ್ಲವೂ ಕೂಡ ನೀವು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡ್ಕೊಳ್ಬೇಕು. ಯಾವ ಟೈಮ್ ಒಳಗೋದ್ರೆ ನನ್ನ ಮನಸ್ಸಿಗೆ ಬೆಸ್ಟಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ನನ್ನ ದೇಹ ಮನಸ್ಸು ಎರಡು ಕೋರ್ಡಿನೇಷನ್ ಯಾವಾಗ ಚೆನ್ನಾಗಿರುತ್ತೆ ಅನ್ನೋದು ನೀವೇ ಅರ್ಥ ಮಾಡಿಕೊಂಡು ನೀವೇ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ನೀವು ಇದೇ ಟೈಮಲ್ಲಿ ಹೋದರೆ ಬುದ್ಧಿವಂತರಾಗ್ತೀರಿ, ಇದೇ ಟೈಮಲ್ಲಿ ಹೋದರೆ ನೆನಪಿರುತ್ತೆ ಅನ್ನೋದು ಯಾವುದೂ ಇಲ್ಲ. ಸೈಕಲಾಜಿಕಲ್ ಆಗಿ ಬಂದಾಗ ಮನಸ್ಸು ಮತ್ತು ದೇಹ ಎರಡು ಕಂಪ್ಲೀಟಾಗಿ ಡೆಡಿಕೇಶನ್ ಆದಾಗ ನೀವು ಯಾವಾಗ ಹೋದ್ರೂ ನೆನಪಿರುತ್ತೆ ಅದು. ಓಕೆ, ನೆಕ್ಸ್ಟ್ ಒಂದು ಡೌಟ್ ಇರೋದು ನಮಗೆ ಇಂಗ್ಲೀಷ್ ಮೀಡಿಯಂ ಬುಕ್ ಓದಲೇಬೇಕಾ ಅಥವಾ ಓದಿದ್ರು ನಡೆಯುತ್ತಾ ಅನ್ನೋದೊಂದು ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು. ಓಕೆ, ಆಲ್ಮೋಸ್ಟ್ ಆಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನೇ ಸೀಮಿತವಾಗಿ ಇಟ್ಕೊಂಡು ನಾವು ಡಿಸ್ಕಷನ್ ಮಾಡೋದಾದ್ರೆ ಇಂಗ್ಲೀಷ್ ಮೀಡಿಯಂ ಬುಕ್ ಓದಲೇಬೇಕಂತ ಅನಿವಾರ್ಯತೆ ನನಗಿಲ್ಲ. ನೀವು ಅವಶ್ಯಕತೆ ಇದ್ದರೆ ಓದ್ಬೋದು. ಇನ್ ಕೇಸ್ ನಿಮ್ಮ ಇಂಗ್ಲೀಷ್ ಬೆಟರ್ ಇದೆ, ನಾನು ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದರೆ ಒನ್ ಟೈಮ್ ನೀವು NCERT ಬುಕ್ಸ್ ಓದ್ಬೋದು. ಇಲ್ಲ NCERT ಬುಕ್ಸ್ ಬೇಡ, ಅದಕ್ಕಿಂತ ಸ್ವಲ್ಪ ಸಿಂಪ್ಲಿಫೈಡ್ ಬೇಕಂದರೆ ನಮ್ಮ DSCRT ಬುಕ್ಸ್ ಅಂದರೆ 6th to 10th ಮತ್ತು ಸೆಕೆಂಡ್ PU ಆರ್ ಫಸ್ಟ್ PU ಬುಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೆವಲ್ಲ ಬೇಸಿಕ್ ಬುಕ್ಸಲ್ಲಿ ಬಂದಾಗ, ಆ ಬುಕ್ಸು ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಅವೈಲೇಬಲ್ ಇದ್ದಾವೆ. ಅವು ಬುಕ್ಸ್ ಬೇಕಾದ್ರೆ ಒನ್ ಟೈಮ್ ಓದ್ಕೋಬೋದು. ಯಾರು ಇಂಗ್ಲೀಷ್ ಚೆನ್ನಾಗಿದೆನೋ ಅಥವಾ ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋರು ನೀವು ಡೈರೆಕ್ಟಾಗಿ ಕನ್ನಡ ಮೀಡಿಯಂ ಬುಕ್ ಬದಲಾಗಿ ಇಂಗ್ಲೀಷ್ ಮೀಡಿಯಂ ಬುಕ್ಕನ್ನೇ ಓದ್ಬೋದು. ಆದರೆ ಓದಲೇಬೇಕಂತೇನಿಲ್ಲ. ಈ ಕನ್ನಡ ಮೀಡಿಯಮಲ್ಲಿರೋರು ಕಂಪ್ಲೀಟಾಗಿ ಕನ್ನಡದಲ್ಲೇ ಅಧ್ಯಯನ ಮಾಡ್ಕೊಂಡು ಬಂದರೆ ಇಂಗ್ಲೀಷ್ ಚಾಲೆಂಜಬಲ್ ಆಗಿರೋರು ನೀವು ಓದಲೇಬೇಕಂತೇನಿಲ್ಲ. ಆದರೆ ಒಂದು ನಿಮಗೆ ಕ್ಲಾರಿಟಿ ಇರಬೇಕು, ಯಾರು ಕಂಪ್ಲೀಟಾಗಿ ಕನ್ನಡ ಮೀಡಿಯಮಲ್ಲಿ ಓದಿರ್ತೀರೋ ಇಂಗ್ಲೀಷ್ ಅಂದರೆ ಕಷ್ಟ ಆಗುತ್ತಲ್ವ, ಅಂಥವರಿಗೆ ಒಂದು ಸಜೆಷನ್ ಏನಂದರೆ ನಿಮಗೆ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಓದಲೇಬೇಕಂತ ಏನಿಲ್ಲ. ಆದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗಳು, ಪದಗಳ ಇಂಗ್ಲೀಷ್ ರೂಪಾಂತರ ನಿಮಗೆ ಗೊತ್ತಿರಬೇಕು. ಈ ಫಾರ್ ಎಕ್ಸಾಂಪಲ್ ಮೂಲಭೂತ ಹಕ್ಕುಗಳಂತ ಬಂದರೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ರಾಜ್ಯನೀತಿ ನಿರ್ದೇಶಕ ತತ್ವಗಳಂತ ಬಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಆಗಿರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಆಗಿರ್ಬೋದು, ಅಥವಾ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಆಗಿರ್ಬೋದು. ಓಕೆ, ಈ ರೀತಿ ಪರ್ಟಿಕ್ಯುಲರ್ ಟರ್ಮ್ಸ್ ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಗೊತ್ತಿರಬೇಕು. ಅಥವಾ ಪೆನಿನ್ಸುಲರ್ ಪ್ಲಾಟಿವ್ ಆಗಿರ್ಬೋದು, ಐಲ್ಯಾಂಡ್ಸ್ ಅನ್ನೋಂಥ ವರ್ಡ್ ಆಗಿರ್ಬೋದು, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆಗಿರ್ಬೋದು, ಓಕೆ ಇಕ್ವೆಟಾರು, ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಬಳಕೆ ಆಗುವಂಥ ಅತ್ಯಂತ ಪ್ರಮುಖ ಪದಗಳು ಇಂಗ್ಲೀಷ್ ಪದ ನಿಮಗೆ ಪರಿಚಯ ಇರಲೇಬೇಕು. ಬಿಕಾಸ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಏನು ಐಡಿಯಾ ಸಿಗುತ್ತೆ ಅಂದರೆ
ಸಾಕಷ್ಟು ವಿಷಯಗಳು ನೀವು ಅಧ್ಯಯನ ಮಾಡ್ಕೊಂಡು ಹೋಗಿರ್ತೀರ, ಸಾಕಷ್ಟು ಡೆಪ್ತಾಗಿ ಓದ್ಕೊಂಡು ಹೋಗಿರ್ತೀರ. ಆದರೆ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಕ್ವಶನಲ್ಲಿ ಕನ್ನಡ ವರ್ಡ್ ಬರಲಾಗಿ ಇಂಗ್ಲೀಷ್ ವರ್ಡೇ ಬಳಕೆ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಕನ್ನಡದಲ್ಲೇ ನಮ್ಮ ನಾಲೆಜ್ ಚೆಕ್ ಮಾಡಬೇಕು ಅವ್ರು. ಆ್ಯಕ್ಚುಲಿ ಅದು ನಮ್ಮ ಮೂಲಭೂತವಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಬಾರಿ ಸಾರ್ಟ್ಔಟ್ ಮಾಡೋಂಥ ಉದ್ದೇಶಕ್ಕಾಗೋ ಬೇರೆ ಬೇರೆ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಇಂಗ್ಲೀಷ್ ವರ್ಡನ್ನು ಕನ್ನಡ ಲಿಪಿಯಲ್ಲಿ ನಿಮಗೆ ಕೊಟ್ಟಿರ್ತಾರಲ್ಲಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಇಂಗ್ಲೀಷ್ ಟರ್ಮ್ ಗೊತ್ತಿರಲೇಬೇಕು. ಫಾರ್ ಎಕ್ಸಾಂಪಲ್ ಇಂಥ ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ, ನಿಮಗೂ ಕೂಡ ಗೊತ್ತಿರುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದೋಗುತ್ತೆ ಅಂತ. ಓಕೆ, ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೋಂಥ ವರ್ಡ್ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥ ಸುಮಾರು ಕ್ವಶನ್ಸ್ಗಳು ಕೂಡ ಪ್ರತಿ ಎಕ್ಸಾಮಲ್ಲೂ ರಿಪೀಟ್ ಆಗಿರೋದು ಕಂಡುಬರುತ್ತೆ. ಕರ್ಕಾಟಕ ಸಂಕ್ರಾಂತಿ ವ್ರತ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಅಂದರೆ ನೀವು ಎಕ್ಸಾಕ್ಟಾಗಿ ಆನ್ಸರ್ ಮಾಡ್ಬೋದು, ಅವ್ರ ರಾಜ್ಯಗಳು ಯಾವ ಅಂತ ಹೇಳ್ಬೋದು. ಅಷ್ಟೊಂದು ಓದ್ಕೊಂಡು ಹೋಗಿರ್ತೀರಾ. ಆದರೆ ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನುವಂಥ ವರ್ಡ್ ಇಂಗ್ಲೀಷಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಆ ರೀತಿ ಕರೀತಾರೆ ಅಂತ ಗೊತ್ತಿಲ್ಲ ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಮೈನಸ್ ಮಾರ್ಕ್ಸ್ ಇರೋದ್ರಿಂದ ರಿಸ್ಕ್ ತೊಗೊಳ್ಳೋದು ಕೂಡ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ನೀವು ಇಂಗ್ಲೀಷ್ ಮೀಡಿಯಂ ಬುಕ್ ಓದಲೇಬೇಕಂತನಿಲ್ಲ, ಆದರೆ ಇಂಗ್ಲೀಷ್ ಟರ್ಮ್ಸ್ಗಳು ಮಾತ್ರ ಗೊತ್ತಿರಬೇಕು. ಪ್ರತಿ ಸಬ್ಜೆಕ್ಟಲ್ಲಿ ಬಂದಾಗ ಇಂಪಾರ್ಟೆಂಟ್ ಆಗಿರೋದು ಇಂಗ್ಲೀಷ್ ವರ್ಡ್ಸ್ಗಳು ಗೊತ್ತಿರಬೇಕು. ಹಾಗಾಗಿ ಅಂಥ ವರ್ಡ್ಸ್ಗಳನ್ನ ಸ್ವಲ್ಪ ನೀವು ಗುರುತಿಸ್ಕೊಂಡಿರಬೇಕು. ಅಂಥ ವರ್ಡ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಖಂಡಿತ ನೀವು ಎಕ್ಸಾಮಲ್ಲಿ ಇಂಥ ಕ್ವಶನ್ಸ್ ಬಂದರೆ ಆನ್ಸರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ನೋಡೋಣ, ಪ್ರೀವಿಯಸ್ ಕ್ವಶನ್ ಪೇಪರ್ ನಾವು ಸ್ಟಡಿ ಮಾಡಂಗಿದ್ರೆ ಯಾವ ಕ್ವಶನ್ ಪೇಪರ್ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿ ನಡೆಸುವಂಥ ಸ್ಪರ್ಧಾರ್ಥಿಗಳು ನಿಮ್ಮ ತಯಾರಿ PSI ಎಕ್ಸಾಮ್ ಲೆವೆಲಲ್ಲಿ ಇರಬೇಕು. ಆವಾಗ ನೀವೇನಾಗ್ತೀರ, ಸೇಫಾಗಿ ಟಾಪಲ್ಲಿ ನೀವು ಸೆಲೆಕ್ಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ನೀವು PCಗಾಗಂತಲೇ ಅಧ್ಯಯನ ಮಾಡ್ತಾ ಹೋದ್ರೆ ಏನಾಗುತ್ತೆ, ನೀವು ಪೊಲೀಸ್ ಕಾನ್ಸ್ಟೇಬಲಾಗಿ ಅಪಾಯಿಂಟ್ ಆಗ್ಬೋದು ಅಥವಾ ಆಗದೇ ಇರುವಂಥ ಸಾಧ್ಯತೆ ಬಹಳ ಇರುತ್ತೆ. ಆದರೆ ಯಾವಾಗ ನೀವು PSI ಲೆವೆಲ್ಗೆ ರೆಡಿ ಆಗ್ತೀರಲ್ವಾ, ಆವಾಗ ಏನಾಗುತ್ತೆ, ನಿಮ್ಮ ನಾಲೆಜ್ ಹೈ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ನಾಲೆಜ್ ಹೈ ಲೆವೆಲ್ ಹೋಗೋದ್ರಿಂದ ನೀವು ಟಾಪಲ್ಲಿ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಭಾಳಷ್ಟಿರುತ್ತೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಲ್ವ, ನೀವು ಕಡ್ಡಾಯವಾಗಿ ಹಿಂದಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಕ್ವಶನ್ ಪೇಪರನ್ನು ಒಂದು ಟೈಮ್ ನೀವು ನೋಡ್ಕೊಂಡಿರಬೇಕು. ಒನ್ ಟೈಮ್ ಏನಾಗಿಲ್ಲ, ಸಾಕಷ್ಟು ಬಾರಿ ಆ ಕ್ವಶನ್ ಪೇಪರ್ಗಳನ್ನು ಏನು ಮಾಡಬೇಕು, ನೀವು ಕಣ್ಣಾಡಿಸ್ಕೊಂಡಿರಬೇಕು. ಅಷ್ಟೇ ಅಲ್ಲ, PSI ಕ್ವಶನ್ ಪೇಪರ್ಸ್ಗಳು ಕೂಡ ನೀವು ಕಣ್ಣಾಡಿಸಿರಬೇಕು. ಇವೆರಡು ಕಡ್ಡಾಯವಾಗಿ ನೀವು ಓದಲೇಬೇಕಾಗಿರುವಂಥ ಕ್ವಶನ್ಸ್ ಪೇಪರ್ಸ್ ಇವೆರಡು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIಗೆ ಈ ಹಿಂದೆ ನಡೆದಿರುವಂಥ ಎಲ್ಲ ಎಕ್ಸಾಮ್ನ ಕ್ವಶನ್ಸ್ ಪೇಪರನ್ನು ನೀವು ನೋಡ್ತಾ ಇರಬೇಕು, ಅವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವುಗಳನ್ನ ನೋಡ್ತಾ ನೋಡ್ತಾ ನಿಮಗೊಂದು ನಾಲೆಜ್ ಬಂದುಬಿಡುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಇದೆ, ಯಾವುದಕ್ಕೆ ವೇಟೇಜ್ ಜಾಸ್ತಿ ಇರುತ್ತೆ ಎಕ್ಸಾಮಲ್ಲಿ, ಮತ್ತು ಒಂದೇ ವಿಷಯನೂ ಡಿಫ್ರೆಂಟ್ ಆ್ಯಂಗಲಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನುವಂಥ ಐಡಿಯಾ ಕೂಡ ನೀವು ಪಡ್ಕೊಳ್ಬೋದಾಗಿದೆ. ಓಕೆ, PC ಮತ್ತು PSI ಕ್ವಶನ್ ಪೇಪರ್ ಅಷ್ಟೇ ನೋಡಿದ್ರೆ ಸಾಕಾಗುತ್ತಾ ಅಥವಾ ಬೇರೆ ಯಾವುದಾದ್ರು ನೋಡಬೇಕಂದ್ರೆ PC ಮತ್ತು PSI ಪ್ರೀವಿಯಸ್ ಕ್ವಶನ್ ಪೇಪರ್ ಕಡ್ಡಾಯವಾಗಿ ನೀವು ನೋಡಲೇಬೇಕು. ಅದನ್ನು ಹೊರತುಪಡಿಸಿ ಇತರೆ ಎಕ್ಸಾಮ್ಗಳ ಕ್ವಶನ್ ಪೇಪರನ್ನು ಕೂಡ ನೀವು ನೋಡಬೇಕು. SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, KS ಆಗಿರ್ಬೋದು, ಅಥವಾ UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಆಗಿರ್ಬೋದು, SSCಯಲ್ಲಿ ಬರುವಂಥ GK ಪಾರ್ಟ್ ಅಥವಾ ರೀಸನಿಂಗ್ ಅಪ್ಟೂಡ್ ಪಾರ್ಟ್ ಆಗಿರ್ಬೋದು. ಈ ರೀತಿ ಎಟ್ಲೀಸ್ಟ್ ನೀವು ಎಲ್ಲ ವರ್ಷದ UPSC ಎಲ್ಲ ವರ್ಷದ KS ನೋಡದೇ ಇದ್ದರೂ ಕೂಡ ಎಟ್ಲೀಸ್ಟ್ ಒಂದು 4-5 ಇಯರ್ಸ್ ಆದರೂ ಮಿನಿಮಮ್ ನೀವು PC PSI ಬಿಟ್ಟರೆ ಉಳಿದ ಎಲ್ಲ ಕ್ವಶನ್ ಪೇಪರನ್ನು ಕೂಡ ನೀವು ನೋಡ್ತಾ ಹೋಗಬೇಕು. ಕ್ವಶನ್ ಪೇಪರ್ ಯಾವಾಗ ನೋಡಬೇಕು ಅಥವಾ ಇದರಿಂದ ಏನು ಲಾಭ ಅನ್ನೋದು ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು ನಮಗೆ. ಪ್ರೀವಿಯಸ್ ಕ್ವಶನ್ ಪೇಪರ್ ಓದೋದ್ರಿಂದ ಏನು ಲಾಭ ಆಗುತ್ತೆ ನಮಗೆ, ಯಾವಾಗ ನೋಡ್ಕೋಬೇಕು ನಾವು ಈ ಕ್ವಶನ್ ಪೇಪರು? ಸ್ಟಾರ್ಟಿಂಗಲ್ಲೇ ಕ್ವಶನ್ ಪೇಪರನ್ನೇ ಬೈಪಾಠ ಮಾಡಿಬಿಡಬೇಕಾ ಅಥವಾ ಎಂಡಲ್ಲಿ ನೋಡ್ಕೊಳ್ಬೇಕಾ, ಎಕ್ಸಾಮ್ ನಿಯರೆಸ್ಟ್ ಇದ್ದಾಗ ನೋಡ್ಕೋಬೇಕಾ ಅನ್ನೋಂಥ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಇವೆಲ್ಲ ಸಣ್ಣ ವಿಚಾರಗಳು ಅನಿಸುತ್ತೆ, ಆದರೆ ಕೆಲವೊಮ್ಮೆ ಸಣ್ಣ ವಿಚಾರಗಳೇನಾಗ್ತವೆ ನಮ್ಮ ಸಕ್ಸಸ್ಸನ್ನು ಮುಂದೂಡ್ತಾ ಇರ್ತವೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು. ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಬೇಕು, ನನ್ನ ಪರ್ಸನಲ್ ಸಜೆಷನ್ ಅಂದರೆ ಪ್ರತಿದಿನ ನೀವು ಯಾವ ಸಬ್ಜೆಕ್ಟನ್ನು ಓದ್ತಾ ಇರ್ತೀರಲ್ವ, ಆ ಸಬ್ಜೆಕ್ಟ್ನ ಕ್ವಶನ್ಸ್ ಯಾವ ರೀತಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಸುಮ್ಮನೆ ಕಣ್ಣಾಡಿಸ್ತಾ ಹೋಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿಯನ್ನು ಓದ್ತಾ ಇದ್ದೀರಂದರೆ ಪ್ರೀವಿಯಸ್ PC PSI ಆಗಿರ್ಬೋದು, ಇತರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ಹಿಸ್ಟ್ರಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನೇ ನೀವು ನೋಡ್ತಾ ಹೋಗಬೇಕು. ಈ ಮೌರ್ಯರ ಬಗ್ಗೆ ಓದಿರ್ತೀರಾ ಅಥವಾ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಓದಿರ್ತೀರಾ, ಡೆಲ್ಲಿ ಸುಲ್ತಾನ್ ಬಗ್ಗೆ ಓದಿರ್ತೀರಾ. ಡೆಲ್ಲಿ ಸುಲ್ತಾನ್ ಬಗ್ಗೆ ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೀವು ಒಂದು ವೇದಲ್ಲಿ ನೀವು ಓದ್ತಾ ಇರ್ಬೋದು, ಆದರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಅದನ್ನೇ ಬೇರೆ ಆ್ಯಂಗಲಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ನೀವೇನು ಮಾಡಬೇಕು, ಸ್ಟಾರ್ಟಿಂಗಿಂದ ನೋಡ್ತಾ ಹೋಗಬೇಕು. ಸ್ಟಾರ್ಟಿಂಗಿಂದ ನೀವು ಸಬ್ಜೆಕ್ಟ್ ವೈಸ್ ಓದ್ತಾ ಇದ್ದರೆ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋದು ಬೆಟರ್ ನನ್ನ ಪ್ರಕಾರ. ಅದರ ಜೊತೆಗೆ ಬೇಸಿಕ್ ಬುಕ್ಸ್ ಕಂಪ್ಲೀಟ್ ಆಗುತ್ತಲ್ಲ, ಬೇಸಿಕ್ ಬುಕ್ಸ್ ಮೇಲೆ ಯಾವಾಗ ನಿಮ್ಗೆ ಹಿಡಿತ ಸಿಗುತ್ತೆ, ಯಾವಾಗ ನಾನು ಕಾನ್ಫಿಡೆನ್ಸ್ ಆಗಿ ಅಲ್ಲಿರುವಂಥ ಎಲ್ಲ ಚಾಪ್ಟರ್ಸ್ ಕವರ್ ಮಾಡ್ಕೊಂಡಿದ್ದಂತ ಅನ್ನುವಂಥ ಫೀಲ್ ನಿಮಗೆ ಬರುತ್ತಲ್ವಾ, ಆ ಸಮಯದಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಭಾಳ ಸೀರಿಯಸ್ ಆಗಿ ನೋಡ್ತಾ ಹೋಗ್ಬೇಕು ನೀವು. ಅಂದರೆ ಟೋಟಲ್ 100 ಕ್ವಶನ್ಸಲ್ಲಿ ನಾನು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ಸರಿಯಾಗಿ, ವಿತೌಟ್ ನೆಗೆಟಿವ್
ನಾನು ಎಷ್ಟು ಕ್ವಶನ್ಸನ್ನು ಎಕ್ಸಾಕ್ಟಾಗಿ ಗುರುತಿಸ್ಬೋದು. ಓಕೆ, ಯಾವ ಸಬ್ಜೆಕ್ಟಲ್ಲಿ ನನ್ನ ನಾಲೆಜ್ ವೀಕ್ ಅನ್ನಿಸ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ನನ್ನ ನಾಲೆಜ್ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಹೈಯರ್ ಲೆವೆಲ್ ಬುಕ್ಸ್ ಓದಬೇಕಾದ್ರೆ, ನೆಕ್ಸ್ಟ್ ರೆಫರೆನ್ಸ್ ಬುಕ್ ಓದಬೇಕಾದ್ರೆ ನಾವು ಯಾವ ಸಬ್ಜೆಕ್ಟನ್ನು ಹೆಚ್ಚು ಫೋಕಸ್ ಮಾಡಬೇಕು, ಪರ್ಸ್ನಲ್ ಆಗಿ ನಿಮ್ಮಷ್ಟಕ್ಕೆ ನೀವೇ ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಬೇಕು, ನಿಮ್ಮಷ್ಟಕ್ಕೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಹಾಗಾಗಿ ಆರಂಭದಿಂದಲೂ ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ತಾ ಇರಬೇಕು. ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋದಂಗೆ ನಿಮ್ಮ ಓದುವ ಶೈಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನೀವು ತಿಳ್ಕೊಂಡಿರುವಂಥ ಮಟ್ಟವನ್ನು ಮೀರಿ ಅಥವಾ ನೀವು ತಿಳ್ಕೊಂಡಿರುವಂಥ ವಿಷಯವನ್ನೇ ಬೇರೆ ಬೇರೆ ಆ್ಯಂಗಲಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಬೇಸಿಕ್ ಬುಕ್ ಮುಗಿಸಿದ್ಮೇಲೆ ಭಾಳ ಸೀರಿಯಸ್ ಆಗಿ ಅದನ್ನು ಫೋಕಸ್ ಮಾಡ್ತಾ ಹೋಗಬೇಕು. ಪ್ರತಿದಿನ ಒಂದು ಕ್ವಶನ್ ಪೇಪರ್ ಆದರೂ ಬಿಡಿಸ್ತಾ ಹೋಗಬೇಕು, ಅಥವಾ ಪಾಸಿಬಿಲಿಟಿ ಆದರೆ 2 ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗಬೇಕು. ಈ ರೀತಿ ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ. ಮತ್ತು ನೋಟಿಫಿಕೇಷನ್ ಅನ್ನೋಷ್ಟೊತ್ತಿಗೆ ಇವೆಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ನೋಟಿಫಿಕೇಷನ್ ಆದಮೇಲೆ ಯಾವುದಾದ್ರೂ ಮಾಕ್ ಟೆಸ್ಟ್ ಬಿಡಿಸಿದ್ರೆ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ. ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಅಥವಾ ಯಾವುದಾದ್ರು ಮ್ಯಾಗ್ಝಿನಲ್ಲಿ ಬರೋದಾಗಿರ್ಬೋದು, ಒಟ್ಟಲ್ಲಿ ಸೊ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸ್ತಾ ಹೋದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಇಟ್ಸ್ ನಾಟ್ ಎ ಫೈನಲ್ ಕ್ವಶನ್ ಪೇಪರ್, ಆದರೆ ಇದೊಂದು ನಿಮಗೊಂದು ಐಡಿಯಾ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗೆ ನೀವು ಸ್ಟಿಕನ್ ಕೂಡ ಆಗಂಗಿಲ್ಲ ನೀವು, ಯಾಕಂದರೆ ಕ್ವಶನ್ ಪೇಪರ್ ತೆಗೆಯೋರು ಬೇರೆನೇ ಆಗಿರ್ಬೋದು, ಅವ್ರು ಬೇರೆನೇ ವಿಚಾರ ಮಾಡ್ತಾ ಇರ್ಬೋದು. ಜಸ್ಟ್ ನಿಮಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಇರುತ್ತೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು. ಹಾಗಾಗಿ ಮಾಕ್ ಟೆಸ್ಟ್ ಅಂತ ತೆಗೆದುಕೊಳ್ಬೋದು. ಇನ್ ಕೇಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ವಿಜಯ್ ಭವ ಮತ್ತು ವಿಜಯ್ ಪಥಲ್ ಬಂದಾಗ ಸುಮಾರು ಸಾಕಷ್ಟು ಟೆಸ್ಟ್ಗಳು ಅವೈಲೇಬಲ್ ಇದಾವೆ, ನಿಮಗೆ ಗೂಗಲ್ ಫಾರ್ಮಲ್ಲಿ ಅವೈಲೇಬಲ್ ಇದಾವೆ. ನೀವು ಫಿಲ್ ಮಾಡಿ ನೀವು ಅನಾಲಿಸಿಸ್ ಕೂಡ ಮಾಡ್ಕೋಬೋದು. ನಿಮ್ಮ ಸಬ್ಜೆಕ್ಟ್ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವುದ್ರಲ್ಲಿ ವೀಕ್ ಇದೆ ಅನ್ನೋದು ಕೂಡ ನೀವು ನೋಡ್ಕೋಬೋದಾಗಿದೆ. ಓಕೆ, ಯಾಕೆ ಪ್ರೀವಿಯಸ್ ಕ್ವಶನ್ ಪೇಪರ್ ನಾವು ಓದಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಗಿದೆ. ಇನ್ನೂ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಕ್ವಶನ್ ಪೇಪರ್ ನೋಡೋದ್ರಿಂದ ನಮಗೆ ಕ್ವಶನ್ ಟ್ರೆಂಡ್ ಅರ್ಥ ಆಗುತ್ತೆ. ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು, ಬರ್ತವೆ ಅಂತ ಹೇಳೋಕ್ಕಾಗಲ್ಲ, ಬರಬಹುದು ಅಂತ ಗೆಸ್ ಮಾಡ್ಬೋದು. ಇತ್ತೀಚೆಗೆ ನೋಡಿದ್ರೆ ಒಂದು 2-3 ವರ್ಷದ UPSC ಕ್ವಶನ್ ಪೇಪರ್ ನೋಡಿದ್ರೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳುವಂಥ ಕ್ವಶನ್ಸ್ಗಳ ಜೊತೆಗೆ ಇನ್ನೊಂದು ರೀತಿ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾ ಇದ್ದಾವೆ. ಕೆಳಗಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಥವಾ ಎಷ್ಟು ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ. ಓಕೆ, ಇದೆಲ್ಲ ಬದಲಾದ ಕ್ವಶನ್ ಟ್ರೆಂಡ್ ಅಂತ ಗುರುತಿಸೋದು. ಹಾಗಾಗಿ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ತಾ ಹೋದಂಗೆ ಏನಾಗುತ್ತೆ ಅಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ, ಈ ರೀತಿಯೂ ಕ್ವಶನ್ ಬರಬಹುದಲ್ಲ ಅಂತ ನೀವು ಗೆಸ್ ಮಾಡುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮತ್ತು ನೀವು ಕಂಟೆಂಟನ್ನು ಓದುವಂಥ ಸಮಯದಲ್ಲೇ ನೀವು ಕ್ವಶನ್ ಇದ್ರ ಮೇಲೆ ಈ ರೀತಿ ಕೇಳ್ಬೋದು ಅಂತ ಗೆಸ್ ಮಾಡುವಂಥ ಸಾಮರ್ಥ್ಯ ಆಟೋಮೆಟಿಕ್ ನಿಮ್ಮಲ್ಲಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಹಾಗಾಗಿ ನಿಮ್ಮ ಜ್ಞಾನದ ಮಟ್ಟ ಏನಾಗುತ್ತೆ, ಹೆಚ್ಚಾಗುತ್ತೆ. ಮತ್ತು ನಿಮ್ಮ ನಾಲೆಜ್ ಯಾವ ಲೆವೆಲಲ್ಲಿ ಇದೆ ಅಂತ ನೀವು ರಿಯಲೈಸ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನಾನು ಎಷ್ಟು ಸ್ಕೋರ್ ಮಾಡಬಹುದು ಅನ್ನೋದನ್ನು ರಿಯಲೈಸ್ ನೀವು ಮಾಡಿಕೊಂಡ್ರೆ ನೀವು ಇನ್ನೂ ವೀಕ್ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಫಾಸ್ಟಾಗಿ ಮೂವ್ ಆಗ್ಬೋದು. ಇಲ್ಲ ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಅಂದರೆ ಇನ್ನೂ ಸ್ವಲ್ಪ ನಿಮ್ಮ ನಾಲೆಜ್ ಗೇನ್ ಕೂಡ ಮಾಡ್ಕೋಬೋದು. ನಿಮ್ಮ ಓದುವ ಶೈಲಿ ಬದಲಾಯಿಸ್ಕೊಳ್ಬೋದು, ಏನೂ ಡೌಟ್ ಇಲ್ಲ ಇದರಲ್ಲಿ ಬಂದಾಗ. ಈ ಕೈಗಾಣು ವಿದ್ಯುತ್ ಸ್ಥಾವರ ಬಗ್ಗೆ ಓದ್ತಾ ಇರ್ತೇವೆ ನಾವು. ಕೈಗಾಣು ವಿದ್ಯುತ್ ಸ್ಥಾವರ ಕಾಳಿ ನದಿ ತೀರದಲ್ಲಿದೆ, ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿದೆ ಅಂತ ಓದ್ತೇವೆ. ಯಾವುದೋ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ತಾ ನಿಮ್ಗೊಂದು ಕ್ವಶನ್ ಕಣ್ಣಿಗೆ ಬೀಳುತ್ತೆ. ಕೈಗಾಣು ವಿದ್ಯುತ್ ಸ್ಥಾವರವು ಕಾಳಿ ನದಿಯ ಯಾವ ಭಾಗದಲ್ಲಿದೆ, ಯಾವ ಬದಿಯಲ್ಲಿದೆ, ಬಲಭಾಗನ ಎಡಭಾಗನ, ಈ ರೀತಿ ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ಸಲ್ಲಿ ಬಂದಾಗ. ಅಂಥ ಕ್ವಶನ್ ನೋಡಿದಾಗ ನಮಗೆ ಅನಿಸುತ್ತೆ ಹೌದಲ್ಲ ನಾವು ಈ ರೀತಿಯೂ ಓದಬೇಕಲ್ಲ ಅನ್ನೋದೊಂದು ಐಡಿಯಾ ಸಿಗುತ್ತೆ ನಿಮಗೆ. ಅಥವಾ ಹಂಪಿ ತುಂಗಭದ್ರಾ ನದಿಯ ಯಾವ ಭಾಗದಲ್ಲಿದೆ, ಈ ರೀತಿ ಸುಮಾರು ಸರಿ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಆ್ಯಕ್ಚುಲಿ ನಿಮಗೆ ಗೊತ್ತಿರಲಿ, MCQ ಅನ್ನೋದು ನಿಮಗೆ ಸೆಲೆಕ್ಷನ್ ಮಾಡುವಂಥ ಎಕ್ಸಾಮ್ ಅಲ್ವೇ ಅಲ್ಲ, ಅದು ನಿಮ್ಮನ್ನು ಎಲಿಮಿನೇಷನ್ ಮಾಡುವಂಥ ಎಕ್ಸಾಮ್. ಅಲ್ಲಿರುವಂಥ ಕ್ವಶನ್ಸ್ ಮ್ಯಾಕ್ಸಿಮಮ್ ಕ್ವಶನ್ಸ್, ಅವುಗಳ ಆಪ್ಷನ್ಸ್ ನಿಮ್ಮನ್ನು ತಪ್ಪು ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತಾ ಇರ್ತವೆ, ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ತಾ ಇರ್ತವೆ. ಹಾಗಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಇವೆಲ್ಲ ಐಡಿಯಾಸ್ ಸಿಗ್ತಾವಂತ ಹೇಳ್ಬೋದು. ಅದರ ಜೊತೆಗೆ ಸಂಪೂರ್ಣವಾಗಿ ಹಳೆ ಕ್ವಶನ್ ಪೇಪರನ್ನೇ ನಾವು ಡಿಪೆಂಡ್ ಆಗಿರೋದು ಬೆಟರಾ ಅಥವಾ ಅದರಂಗೆ ಬರ್ತಾವನ್ನು ನಾವು ಗೆಸ್ ಮಾಡಿ ಓದ್ಬೋದಾ ಅಂತ ನೋಡ್ತಾ ಹೋದರೆ ನೀವು ಗೆಸ್ ಮಾಡ್ಬೋದು. ಆದರೆ ಕಂಪ್ಲೀಟಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ಮಾಡೆಲಲ್ಲೇ ನಾನು ಸೆಲೆಕ್ಷನ್ ಆಗಬೇಕಾಗಿರುವಂಥ ಎಕ್ಸಾಮ್ ಪೇಪರ್ ಇರುತ್ತೆ ಅಂತ ನಾವು 100% ಹೇಳೋಕ್ಕೆ ಆಗಲ್ಲ. ಅದು ಸ್ಪೆಷಲಿ ಕರ್ನಾಟಕ ಸ್ಟೇಟ್ ಎಕ್ಸಾಮಲ್ಲಿ ಬಂದಾಗ ಅದು ಯಾವತ್ತೂ ನಾವು ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. UPSC ಅಲ್ಲಿ ನಾವು ಗೆಸ್ ಮಾಡ್ಬೋದು. ಲಾಸ್ಟ್ 2-3 ಇಯರ್ಸ್ ಕ್ವಶನ್ ಪೇಪರ್ ನೋಡ್ತಾ ಈ ರೀತಿಯೇ ಕ್ವಶನ್ ಬರಬಹುದು ಅಂತ ನಾವು ಪರ್ಫೆಕ್ಟಾಗಿ ಗೆಸ್ ಮಾಡ್ಬೋದು. UPSC ಅಲ್ಲಿ ಬಂದಾಗ ಈ ಏರಿಯಾದಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾರೆ, ಇಂಥ ಕ್ವಶನ್ಸನ್ನೇ ಕೇಳ್ತಾರೆ, ಇಂಥ ಕ್ವಶನ್ಸ್ ಕೇಳೋದಿಲ್ಲ. ಈಗ ಯಾವುದೋ ಇಂಡಿಯನ್ ಪೊಲಿಟಿಯಲ್ಲಿ ಯಾವುದೋ ಆರ್ಟಿಕಲ್ ಕೇಳಿದ್ದಾರೆ ಅಂದರೆ UPSC ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1 ಇಯರಲ್ಲಿ ಆರ್ಟಿಕಲ್ ರಿಲೇಟೆಡ್ ಏನಾದರೂ ಕರೆಂಟ್ ಅಫೇರ್ಸಲ್ಲಿ ಸುದ್ದಿ ಇರಬೇಕು. ಜಾಗ್ರಫಿಯಲ್ಲಿ ಯಾವುದೊಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಪ್ರೀವಿಯಸ್ 1 ಇಯರಲ್ಲಿ ಆ ವಿಷಯದ ಮೇಲೆ ಯಾವುದೋ ಒಂದು ಮಟ್ಟದಲ್ಲಿ ಅದು ಪ್ರಚಲಿತ ಘಟನೆಯಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರಬೇಕು. ಇಂಥ ಕ್ವಶನ್ಸನ್ನೇ UPSC ಅಲ್ಲಿ ಹೆಕ್ಕಿ ತೆಗೆಯೋದು ಬರುತ್ತೆ. ಆದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮಲ್ಲಿ ಅದು KPSC ಆಗಿರ್ಬೋದು, KE ಆಗಿರ್ಬೋದು, KSP ಆಗಿರ್ಬೋದು, ಯಾರೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ ಹಂಗೆ ಈ ಪೇಪರ್ ಇರುತ್ತೆ ಅಂತ ಗೆಸ್ ಮಾಡೋಂಗಿಲ್ಲ. ಆದರೆ ನಾವೊಂದು ಐಡಿಯಾ ತೆಗೆದುಕೊಳ್ಳಲಿಕ್ಕೆ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಬಳಕೆ ಮಾಡ್ಕೋಬೋದು. ಇನ್ನು ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ನಾನು ಹೇಳೋದಾದರೆ
KA 545 ಎಕ್ಸಾಮ್ ಕೂಡ ನಡೆಸ್ತು, PSIಗೆ 402 ಕೂಡ ಎಕ್ಸಾಮ್ ನಡೆಸ್ತು. ಅವೆರಡು ಕ್ವಶನ್ ಪೇಪರ್ ಒಂದೇ ಬೋರ್ಡಿಂದ ನಡೆದಿರೋದು, ಒಂದೇ ವರ್ಷದಲ್ಲಿ ನಡೆದಿರೋದು. ಆದರೆ ಕ್ವಶನ್ ಪೇಪರ್ ನೋಡಿದ್ರೆ ಸಾಕಷ್ಟು ಭಿನ್ನತೆ ಇರೋದು ಕಂಡುಬರುತ್ತೆ. KPSC ಇತ್ತೀಚೆಗೆ KS ಎಕ್ಸಾಮ್ ನಡೆಸ್ತು ಮತ್ತು ಎಕ್ಸಾಮ್ ಕೂಡ ಆಯಿತು. ಆ ಎರಡು ಕ್ವಶನ್ ಪೇಪರ್ ನೋಡಿದ್ರೆ ಸಾಕಷ್ಟು ಭಿನ್ನತೆ ಇರೋದು ಕಂಡುಬರುತ್ತೆ. ಸೇಮ್ ಬೋರ್ಡ್ ಸೇಮ್ ವರ್ಷದಲ್ಲಿ ಮತ್ತು ಸೇಮ್ ಹುದ್ದೆಗೆ ನಡೆಸುವಂಥ ಎಕ್ಸಾಮಲ್ಲಿ ಇಷ್ಟು ಭಿನ್ನತೆ ಇದೆ ಅಂದರೆ ಇನ್ನು ಬೇರೆ ಬೇರೆ ಎಕ್ಸಾಮಲ್ಲಿ ಇನ್ನೂ ಸಾಕಷ್ಟು ಭಿನ್ನತೆ ನಾವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರೀವಿಯಸ್ ಕ್ವಶನ್ ಪೇಪರೇ ಫೈನಲ್ ಅಂತ ನಾವು ಒಪ್ಕೊಳ್ಳಂಗಿಲ್ಲ. ಪ್ರೀವಿಯಸ್ ಕ್ವಶನ್ ಪೇಪರಿಂದ ನಾವು ನಮ್ಮ ನಾಲೆಜ್ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೋದು. ಹಾಗಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಅರ್ಥ ಮಾಡ್ಕೊಳ್ಳೋದು ಬೆಟರ್. ಅವನ್ನೊಂದು ಸ್ವಲ್ಪ ನೀವು ಸೀರಿಯಸ್ ಆಗಿ ಸ್ಟಡಿ ಮಾಡಿರಬೇಕು. ಓಕೆ, ನೆಕ್ಸ್ಟ್ ಬರೋಣ. ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ. ಅಂದರೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಅಂದರೆ ಇಲ್ಲಿ ಬೇಸಿಕ್ಲಿ ಎರಡು ವಿಚಾರ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಇಂಥ ಎಕ್ಸಾಮಲ್ಲಿ ಬಂದಾಗ ಕ್ವಶನ್ ಪೇಪರ್ಗೆ ಏನಾದರೂ ಬ್ಲೂ ಪ್ರಿಂಟ್ ಇರುತ್ತಾ ಅಂತ ನಾವೆಲ್ಲ 10th PUCಯಲ್ಲಿ ಕೇಳಿರ್ತೇವೆ. ನಮ್ಮನ್ನು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ನಮ್ಮ ಟೀಚರ್ಸ್ ಏನು ಮಾಡ್ತಾಯಿದ್ರು, ಬ್ಲೂ ಪ್ರಿಂಟನ್ನೇ ಆದ್ಯತೆ ಕೊಟ್ಟು ಅದ್ರ ಪ್ರಕಾರ ನಮ್ಮನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಅದು ತಪ್ಪನ್ನಂಗಿಲ್ಲ, ಸ್ಕೋರು ಬೇಕು, ನಮಗೆ ನಾಲೆಜು ಬೇಕು, ಸ್ಕೋರು ಬೇಕು. ಹಾಗಾಗಿ ಅವರು ಅದನ್ನು ಹೆಚ್ಚು ಫೋಕಸ್ ಮಾಡ್ತಾಯಿದ್ರು. ಅದೇ ರೀತಿ ಏನಾದರೂ ಬ್ಲೂ ಪ್ರಿಂಟ್ ಇದೆಯಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ? ಸುಮಾರು ಒಂದು 10ರಿಂದ 15 ಟಾಪಿಕ್ ಇದ್ದಾವನ್ನು ನಾವು ಆರಂಭದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಪ್ರತಿ ಸಬ್ಜೆಕ್ಟಿಂದ ಇಷ್ಟು ಕ್ವಶನ್ಸ್ ಬರ್ತಾವಂತ ಏನಾದರೂ ಕ್ಲಿಯರಾಗಿ ಹೇಳ್ತಾರ ಅಂತ ನೋಡ್ತಾ ಹೋದರೆ ಆ ರೀತಿ ಯಾವುದೇ ಬ್ಲೂ ಪ್ರಿಂಟ್ ಇಲ್ಲ ಈ ಎಕ್ಸಾಮ್ಗೆ. ಪೇಪರ್ ಏನಾದರೂ ಬ್ಯಾಲೆನ್ಸ್ಡ್ ಆಗಿರುತ್ತಾ, ಎಲ್ಲ ಸಬ್ಜೆಕ್ಟಿಗೂ ಈಕ್ವಲ್ ವೇಟೇಜ್ ಕೊಟ್ಟಿರ್ತಾರಾ, ಅಥವಾ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಈಸಿ, ಅವರೇಜ್ ಮತ್ತು ಡಿಫಿಕಲ್ಟಿ ಕ್ವಶನ್ಸ್ ಇರ್ತಾವ ಅಂತ ನೋಡ್ತಾ ಹೋದರೆ ಇವ್ಯಾವು ಕೂಡ ಹೀಗೆ ಅಂತ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟ್ ಇಲ್ಲ. ಬ್ಯಾಲೆನ್ಸ್ ಇರುತ್ತಾ ಅಂದರೆ ಬ್ಯಾಲೆನ್ಸ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಕೆಲವೊಂದು ಸರಿ ನಿಮಗೆ ಗೊತ್ತು, ಆಲ್ರೆಡಿ 10-15 ಸಬ್ಜೆಕ್ಟ್ ಇದ್ದಾವೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವಾ. ಕೆಲವೊಂದು ಬಾರಿ ಒಂದೇ ಸಬ್ಜೆಕ್ಟಿಂದ 25ರಿಂದ 30 ಕ್ವಶನ್ ಬರೋದು ನೋಡ್ತೇವೆ. ಕೆಲವೊಂದು ಬಾರಿ ಒಂದೊಂದು ಸಬ್ಜೆಕ್ಟಿಂದ ಒಂದು ಕ್ವಶನ್ಸ್ ಬರೋದಿಲ್ಲ. ಹಾಗಾಗಿ ನಮ್ಮ ಸ್ಟೇಟಲ್ಲಿ ನಡೆಯುವಂಥ ಎಕ್ಸಾಮಲ್ಲಿ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್, PSI ಆಗಿರ್ಬೋದು, ಅದು ಜನರಲ್ ಎಕ್ಸಾಮ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟ್ ಇಲ್ಲ, ಬ್ಯಾಲೆನ್ಸ್ ಆಗಿರೋದಿಲ್ಲ. ಅಟ್ಲೀಸ್ಟ್ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 3 ರೀತಿಯ ಕ್ವಶನ್ಸ್ ಇರ್ತಾವ. ನಾವು ಕಾಮನಾಗಿ ಹೈಸ್ಕೂಲು ಅಥವಾ DED BEdಲ್ಲಿ ಓದಿರ್ತೇವೆ. ನಾವೀಗ ಈಸಿ ಇರಬೇಕು, ಎವರೇಜ್ ಇರಬೇಕು, ಚಾಲೆಂಜಬಲ್ ಇರಬೇಕು ಅಂತ. ಆ ರೀತಿ ಏನಾದರೂ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 3 ರೀತಿಯ ಕ್ವಶನ್ಸ್ ಇರ್ತಾವಂದರೆ ಆ ರೀತಿಯೂ ಇರ್ತಾವಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದ್ಯಾವುದನ್ನು ನಾವು ಹೀಗೆ ಇರುತ್ತೆ ಅಂತ ಗೆಸ್ ಮಾಡಿ ಹೋಗಿ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಪ್ರಯತ್ನ ಪಟ್ಟರೆ ನಾವು ಫೇಲ್ಯೂರ್ ಆಗುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಮತ್ತು ಹಾಗಾದರೆ ಏನು ಮಾಡಬೇಕು ಅಂತ ನೋಡ್ತಾ ಹೋದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಸುಮಾರು ಒಂದು 10ರಿಂದ 15 ಟಾಪಿಕ್ಸ್ಗಳು ನಮ್ಮ ಸಿಲೆಬಸ್ಸಲ್ಲಿ ಇರೋದು ಕಂಡುಬರುತ್ತೆ. ಯಾವ ವಿಷಯವನ್ನು ಹೆಚ್ಚಾಗಿ ಓದಬೇಕು, ಯಾವ ವಿಷಯಕ್ಕೆ ನಾವು ಕಡಿಮೆ ಫೋಕಸ್ ಮಾಡಬೇಕು, ಓಕೆ, ಯಾವ ವಿಷಯವನ್ನು ಹೆಚ್ಚಾಗಿ ಓದಬೇಕು, ಯಾವ ವಿಷಯವನ್ನು ಕಡಿಮೆ ಓದಬೇಕು ಅಂತ ನಾವು ಡಿಸೈಡ್ ಮಾಡಬೇಕು, ತೀರ್ಮಾನಕ್ಕೆ ಬರಬೇಕಾದ್ರೆ ಆ ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಇರಬೇಕು, ಕ್ವಶನ್ ಪೇಪರ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಆದರೆ ನಮ್ಮ ಎಕ್ಸಾಮಲ್ಲಿ ಬ್ಲೂ ಪ್ರಿಂಟು ಇಲ್ಲ, ಕ್ವಶನ್ ಪೇಪರ್ ಬ್ಯಾಲೆನ್ಸು ಆಗಿರೋದಿಲ್ಲ. ಹಾಗಾಗಿ ನಾವು ಈ ವಿಷಯದಲ್ಲಿ ಬಂದಾಗ ಎಲ್ಲ ವಿಷಯಗಳಿಗೂ ನಾವು ಫೋಕಸ್ ಆಗೇ ಓದಬೇಕಾಗತ್ತೆ. ಯಾವ ವಿಷಯವನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಿ ಅಪಾಯಿಂಟ್ ಆಗ್ತೇವೆ ಅಂತ ಹೇಳೋಕ್ಕಾಗಲ್ಲ. ಯಾವ ವಿಷಯದಲ್ಲಿ ಜಾಸ್ತಿ ಕ್ವಶನ್ ಬರ್ತಾವೋ, ಯಾವ ವಿಷಯವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದಾರೆ ಅನ್ನೋದು ಎಕ್ಸಾಮ್ ಪೇಪರ್ ನೋಡಿದಾಗೆ ಗೊತ್ತಾಗಬೇಕದು. ಅಲ್ಲಿವರೆಗೂ ಯಾರಿಂದಲೂ ಗೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಎಲ್ಲ ವಿಷಯಗಳಿಗೆ ಆದ್ಯತೆ ಕೊಡಲೇಬೇಕು. ಹಾಗಾದರೆ ಎಷ್ಟು ಆದ್ಯತೆ ಕೊಡಬೇಕು ಅಂತ ನೋಡ್ತಾ ಹೋದರೆ ಪ್ರತಿ ಸಬ್ಜೆಕ್ಟಿಂದಲೂ ಕೂಡ 10ರಿಂದ 15 ಕ್ವಶನ್ ಬರ್ತಾವೆ ಆ್ಯಂಡ್ ಎವರೇಜ್ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ನಾವು ವರ್ಕ್ ಮಾಡಬೇಕು. ಹಿಸ್ಟ್ರಿ ಓದ್ತೀರಾ, ಹಿಸ್ಟ್ರಿಯಿಂದ 10ರಿಂದ 15 ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರ್ತಾವೆ ಅನ್ನೋಂಥ ಟಾರ್ಗೆಟ್ ಇಟ್ಕೊಂಡೇ ನಾವು ವರ್ಕ್ ಮಾಡಬೇಕು. ಸೈನ್ಸ್ ಓದ್ತೀರಾ, ಸೈನ್ಸಲ್ಲೂ ಅಷ್ಟೇ 10ರಿಂದ 15 ಕ್ವಶನ್ ಸೈನ್ಸಿಂದ ಬಂದೇ ಬರ್ತವೆ ಅಂತ ಟಾರ್ಗೆಟ್ ಇಟ್ಕೊಂಡೇ ಓದಬೇಕು. ಪೊಲಿಟಿ ಓದ್ತೀರಾ, ಜಾಗ್ರಫಿ ಓದ್ತೀರಾ, ಯಾವ ಸಬ್ಜೆಕ್ಟ್ ಓದಿದ್ರು ಕೂಡ 10ರಿಂದ 15 ಕ್ವಶನ್ ಬಂದೇ ಬರ್ತಾವೆ ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಂದಲೇ ನಾವು ವರ್ಕ್ ಮಾಡಬೇಕು. ಕೆಲವೊಂದು ಸರಿ 15ರಿಂದ 20, 25, 30ವರೆಗೂ ಬಂದಿದ್ದಾವೆ. ಕೆಲವೊಂದು ಸರಿ ಬರ್ದೇನೂ ಇರ್ಬೋದು. ಅದು ಎಕ್ಸಾಮ್ ಪೇಪರ್ ಬಂದಾಗಲೇ ಗೊತ್ತಾಗಬೇಕು. ಆದರೆ ನಾವು ತಯಾರಿ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿ ಸಬ್ಜೆಕ್ಟಿನಲ್ಲೂ ಕೂಡ ಆ್ಯಂಡ್ ಎವರೇಜ್ 10ರಿಂದ 15 ಕ್ವಶನ್ ಬರ್ತಾವೆ ಅನ್ನೋವಂಥ ಮೈಂಡ್ಸೆಟ್ ಇಟ್ಕೊಂಡೇ ವರ್ಕ್ ಮಾಡಬೇಕು. ಅವಾಗ ಮಾತ್ರ ಸಬ್ಜೆಕ್ಟ್ ಮೇಲೆ ನಾವು ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ ನಮಗೆ. ಸುಮಾರು 10ರಿಂದ 15 ಸಬ್ಜೆಕ್ಟ್ ಇದ್ದಾವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವೊಂದು ವಿಷಯಗಳು ಭಾಳ ಇಂಟ್ರೆಸ್ಟ್ ಆಗಿರ್ತವೆ, ಕೆಲವೊಂದು ವಿಷಯಗಳಂದರೆ ಭಾಳ ಕಷ್ಟ ಆಗಿರುತ್ತೆ. ಅದು ಪ್ರತಿಯೊಬ್ಬರಲ್ಲಿರುವಂಥ ಒಂದು ಮೆರಿಟು ಡಿಮೆರಿಟ್ಸ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನಿದ್ದೀನಿ, ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ನನಗೆ ಸೈನ್ಸ್ ಅಂದರೆ ಅಷ್ಟು ಗ್ರಿಪ್ ಇಲ್ಲ ಆ ಸಬ್ಜೆಕ್ಟ್ ಮೇಲೆ. ಓಕೆ, ಹಾಗಾದರೆ ಸೈನ್ಸನ್ನು ಕಂಪ್ಲೀಟಾಗಿ ನಾನು ಅವಾಯ್ಡ್ ಮಾಡಿ ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದಾ ಅಂತ ನೋಡ್ತಾ ಹೋದರೆ ಖಂಡಿತ ಆ ರೀತಿ ಅಲ್ಲಿಗೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ನಾನು ಯಾವ ಸಬ್ಜೆಕ್ಟು ಸ್ಕಿಪ್ ಮಾಡೋಂಗಿಲ್ಲ.
ಎಷ್ಟಾಗುತ್ತೋ ಅಷ್ಟಾದರೂ ನಾನು ತಿಳ್ಕೊಂಡಿರಬೇಕು. ಅಥವಾ ನನ್ನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್, ನಂದು MA ಪೊಲಿಟಿಕಲ್ ಸೈನ್ಸ್ ಆಗಿದೆ ಅಂತ ತಕ್ಷಣಕ್ಕೆ ಪೊಲಿಟಿಕಲ್ ಸೈನ್ಸ್ ಒಂದೇ ಸಬ್ಜೆಕ್ಟ್ ಅಥವಾ ಇಂಡಿಯನ್ ಪಾಲಿಟಿ ಅಥವಾ ಭಾರತ ಸಂವಿಧಾನ ಒಂದೇ ಸಬ್ಜೆಕ್ಟನ್ನು ಬಹಳಷ್ಟು ಓದ್ಕೊಂಡೆ ಅಥವಾ ಅದ್ರ ಜೊತೆ ಹಿಸ್ಟ್ರಿ, ಜಾಗ್ರಫಿ ಈ 3 ಸಬ್ಜೆಕ್ಟ್ ಓದ್ಕೊಂಡೆ ನಾನು ಅಪಾಯಿಂಟ್ ಆಗ್ಬೋದು ಅಂತ ನೋಡಿದ್ರೆ ಅದನ್ನೂ ಸಾಧ್ಯ ಇಲ್ಲ. ಅಂದರೆ ಯಾವ ವಿಷಯವನ್ನು ಕೂಡ ನೀವು ಅತಿಯಾಗಿ ಪ್ರೀತಿಸಬಾರ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ವಿಷಯವನ್ನು ಕೂಡ ನೀವು ಅಲ್ಲಿ ತಿರಸ್ಕಾರ ಕೂಡ ಮಾಡೋಂಗಿಲ್ಲ. ಓಕೆ, ಆ ಸಬ್ಜೆಕ್ಟ್ ನಿಮಗೆ ಇಷ್ಟ ಇದ್ದರೆ ಚೆನ್ನಾಗೇ ಓದ್ಕೊಳ್ಳಿ, ಚೆನ್ನಾಗಿ ಗ್ರಿಪ್ ತೊಗೊಳ್ಳಿ, ಮ್ಯಾಕ್ಸಿಮಮ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಸಬ್ಜೆಕ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಆ ಸಬ್ಜೆಕ್ಟ್ ಕಷ್ಟ ಇದೆ ಅಂದರೂ ಕೂಡ ನೀವು ಸಾಧ್ಯ ಆದಷ್ಟಾದರೂ ಆ ವಿಷಯವನ್ನು ಅರ್ಥ ಮಾಡ್ಕೊಂಡು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಫಾರ್ ಎಕ್ಸಾಂಪಲ್, ವಿಜ್ಞಾನ ಅಂದರೆ ನನಗೆ ಆ ಸಬ್ಜೆಕ್ಟ್ ಮೇಲೆ ಅಷ್ಟು ಹಿಡಿತಾ ಇಲ್ಲ ಅಂತ ಹೇಳ್ತೆ ನಾನು. ಫಾರ್ ಎಕ್ಸಾಂಪಲ್ ಒಂದು 10 ಕ್ವಶನ್ ಬಂದಿದ್ದಾವೆ ಯಾವುದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. 10ರಲ್ಲಿ ಒಂದು 4ರಿಂದ 5 ಕ್ವಶನ್ ಆದರೂ ನಾನು ಮಿನಿಮಮ್ ಬಿಡಿಸೋಷ್ಟು ನಾಲೆಜ್ ಪಡ್ಕೊಂಡಿರಬೇಕು. ಈಸಿ ಕ್ವಶನ್ಸು, ಎವರೇಜ್ ಕ್ವಶನ್ಸ್ ಆದರೂ ನಾನು ಎಕ್ಸಾಕ್ಟಾಗಿ ಬಿಡಿಸಂಗೆ ನನ್ನ ನಾಲೆಜ್ ಮಿನಿಮಮ್ ಅಷ್ಟಾದರೂ ನಾನು ಪಡ್ಕೊಂಡಿರ್ಬೇಕು ಆ ವಿಷಯದಲ್ಲಿ. ಚಾಲೆಂಜಬಲ್ ಕ್ವಶನ್ ಬೇಕಾದ್ರೆ ನಾನು ಸ್ಕಿಪ್ ಮಾಡ್ತೀನಿ, ಮೈನಸ್ ಬೇರೆ ಇರುತ್ತೆ ಅಲ್ಲಿ ಬಂದಾಗ, ನನಗೆ ಆ ಸಬ್ಜೆಕ್ಟಲ್ಲಿ ಅಷ್ಟು ಗ್ರಿಪ್ಪು ಇಲ್ಲ ಅಂತ. ಓಕೆ, ಇಲ್ಲಿ ನನಗೇನಾಗ್ತಾಯಿದೆ, ಆ್ಯನ್ ಎವರೇಜ್ ನಾವು ಅಪಾಯಿಂಟ್ ಆಗಬೇಕಾದ್ರೆ 80+ ಸ್ಕೋರ್ ಮಾಡಲೇಬೇಕು ನಾವೀಗ. ಓಕೆ, ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ 10 ಕ್ವಶನ್ ಬಂದವನ್ನ ನಾವು ಅಸ್ಯೂಮ್ ಮಾಡಿಕೊಂಡ್ರೆ 8 ಕ್ವಶನ್ ನಾವು ಆ್ಯನ್ ಎವರೇಜ್ ಬಿಡಿಸ್ತಾ ಹೋಗಬೇಕು. ನಾನು ಸೈನ್ಸಲ್ಲಿ 5 ಕ್ವಶನ್ ಬಿಡಿಸ್ತಾ ಇದ್ದೀನಿ, ಇನ್ನೂ 3 ಕ್ವಶನ್ ನಂದು ಇಲ್ಲಿ ಕಡಿಮೆ ಆಯಿತು. ಓಕೆ, ಇದನ್ನು ಏನು ಮಾಡ್ತೀನಿ ನಾನು MA ಪೊಲಿಟಿಕಲ್ ಸೈನ್ಸ್ ಆಗಿರೋದ್ರಿಂದ ಭಾರತ ಸಂವಿಧಾನದ ಮೇಲೆ ನನಗೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇದೆ ಮತ್ತು ಆ ಸಬ್ಜೆಕ್ಟನ್ನು ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಇದೆ. ಅದೇ ಎಕ್ಸಾಮಲ್ಲಿ ಇಂಡಿಯನ್ ಪಾಲಿಟಿಯಿಂದ 10 ಕ್ವಶನ್ ಬಂದಿದ್ದಾವೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಂಡಿಯನ್ ಪಾಲಿಟಿಯಲ್ಲಿ 10ಕ್ಕೆ 8, 9 ಅಥವಾ 10ಕ್ಕೆ 10 ಕ್ವಶನ್ ಕೂಡ ಸರಿಯಾಗಿ ಬಿಡಿಸುವಂಥ ಪ್ರಯತ್ನ ಮಾಡಬೇಕು. ಓಕೆ, ಈ ರೀತಿ ಈಸಿ ಮತ್ತು ಡಿಫಿಕಲ್ಟ್ ಸಬ್ಜೆಕ್ಟನ್ನು ನೀವೇನು ಮಾಡಬೇಕು, ಬ್ಯಾಲೆನ್ಸ್ಡ್ ಮಾಡ್ತಾ ಹೋಗಬೇಕು. ಅಥವಾ ಮೆಂಟಲ್ ಎಬಿಲಿಟಿ ಅನ್ನೋದು ಭಾಳಷ್ಟು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಚಾಲೆಂಜಬಲ್ ಆಗಿದೆ. ರೀಸನಿಂಗ್ ಪಾರ್ಟ್ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಅಲ್ಲಿ ದಿಕ್ಕುಗಳ ಬಗ್ಗೆ ಬರುತ್ತೆ, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ಸಿರೀಸ್ ಆಗಿರ್ಬೋದು. ಓಕೆ, ಇವೆಲ್ಲ ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ಸ್, ಅವೆಲ್ಲ ಬಿಡಿಸ್ಕೊಂಡು ಅಪ್ ಟು ಡೇಟ್ ಯಾವುದಾದ್ರು ಚಾಲೆಂಜಬಲ್ ಇದ್ದರೆ ಅವನ್ನ ಸ್ಕಿಪ್ ಮಾಡಿ ಅಲ್ಲಿ ಸ್ಕಿಪ್ ಆಗಿರುವಂಥ ಸ್ಕೋರನ್ನು ನೀವು ನಿಮಗೆ ಇಂಟ್ರೆಸ್ಟ್ ಇರುವಂಥ ಸಬ್ಜೆಕ್ಟಲ್ಲಿ ಕವರ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಗೊತ್ತಿರಲಿ, ಇಂಟ್ರೆಸ್ಟ್ ಇರುವಂಥ ಸಬ್ಜೆಕ್ಟಿಂದಲೇ 10 ಕ್ವಶನ್ ಬರ್ತಾವೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಾರಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟಿಂದ ಕ್ವಶನ್ ಕೇಳ್ದೇ ಇರ್ಬೋದು ಅವರು. ಆದರೆ ನಾವು ಒಂದೇ ಸಬ್ಜೆಕ್ಟ್ ಮೇಲೆ ಬಹಳ ನಂಬಿಕೆ ಇಟ್ಕೊಳ್ಳೋಂಗಿಲ್ಲ. ನಾನು ಪೊಲಿಟಿ ಮೇಲೆ ಮಾತ್ರ ನಂಬಿಕೆ ಇಟ್ಕೊಂಡು ಹೋಗೋಂಗಿಲ್ಲ. ಪೊಲಿಟಿ ಜೊತೆ ಹಿಸ್ಟ್ರಿ, ಜಾಗ್ರಫಿ 4 ಸಬ್ಜೆಕ್ಟಲ್ಲಾದರೂ ನಾನು ಬಹಳಷ್ಟು ಮಾಸ್ಟರ್ ಆದಾಗ ನನಗೆ ವೀಕ್ ಇರುವಂಥ ಸಬ್ಜೆಕ್ಟ್ ಏನಿದಾವಲ್ವ ಅಲ್ಲಿ ಆಗುವಂಥ ನ್ಯೂನತೆ ನಾನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇವೆಲ್ಲ ಸಾಧ್ಯತೆಗಳಿದೆ, ಹೀಗೆ ಇರುತ್ತೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ನೆಕ್ಸ್ಟು ಬಹಳಷ್ಟು ಸ್ಪರ್ಧಾರ್ಥಿಗಳು ಪರ್ಸ್ನಲಾಗಿ ನನಗೆ ಕೇಳೋದಂದರೆ ನೋಟ್ಸ್ ಮಾಡಬೇಕಾ ಇಲ್ಲ ಸರ್, ನಾವು ಬುಕ್ಸನ್ನೇ ಓದ್ಕೊಂಡು ಹೋಗ್ತೇವಲ್ಲ ಅದನ್ನೇ ನಾನು ರೀಡ್ ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ ನೋಟ್ಸ್ ಮಾಡೋದು ಬಹಳ ಬೆಟರ್ ಅನಿಸುತ್ತೆ. ಒಂದು ಗಾದೆ ಮಾತಿದೆ, ನೀವೆಲ್ಲ ಕೇಳಿರ್ತೀರ, ಸ್ಕ್ರೀನಲ್ಲಿ ಕೂಡ ಕಾಣಿಸ್ತಾ ಇದೆ, 1 ಬಾರಿ ಬರೆಯೋದು 10 ಬಾರಿ ಓದೋದಕ್ಕೆ ಸಮನಾಗಿರುತ್ತೆ ಅಂತ. 1 ಬಾರಿ ನೀವೇನಾದರೂ ಬರೆದ್ರೆ 10 ಬಾರಿ ಓದಿದಷ್ಟು ನಿಮಗೆ ಅದು ಮೈಂಡಲ್ಲಿ ಫಿಕ್ಸ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಟ್ಸ್ ಮಾಡೋದು ನನ್ನ ಪ್ರಕಾರ ಬಹಳ ಬೆಟರ್ ಅನಿಸುತ್ತೆ. ಓಕೆ, ನೋಟ್ಸ್ ಅಂದರೆ 2 ರೀತಿ ನೋಟ್ಸ್. ಯಾರೋ ನನ್ನ ಫ್ರೆಂಡ್ ಮಾಡಿರ್ತಾನೆ ಸರ್ ರೆಡಿಮೇಡ್ ನೋಟ್ಸ್, ಇಬ್ಬರು ಕೂಡ ಜೊತೆಯಲ್ಲೇ ಓದಿರ್ತೇವೆ, ಅವ್ನು ಮಾಡಿದ್ದಾನೆ ಅಥವಾ ಅವ್ನು ಸಕ್ಸಸ್ ಆಗಿದ್ದಾನೆ ನಮ್ಮ ಸೀನಿಯರು, ಅವ್ರ ನೋಟ್ಸೇ ತೊಗೊಂಡು ಓದ್ಬೋದಲ್ಲ, ಅಥವಾ ಸೆಲ್ಫ್ ನೋಟ್ಸೇ ಮಾಡೋದು ಬೆಟರ್ ಅಂತ ಬಂದಾಗ ನನ್ನ ಪ್ರಕಾರ ಸೆಲ್ಫ್ ನೋಟ್ಸ್ ಬೆಟರ್ ಅಂತ ಅನಿಸುತ್ತೆ. ಸೆಲ್ಫ್ ನೋಟ್ಸ್ ಮಾಡೋದ್ರಿಂದ ಕೆಲವೊಬ್ಬರು ಮಾಡುವಂಥ ಟೀಕೆ ಏನಂದರೆ ಸರ್ ಇದಕ್ಕೆ ಭಾಳ ಟೈಮ್ ಬೇಕಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಅನಿಸುತ್ತೆ. ಆದರೆ ಗೊತ್ತಿರಲಿ, ಆರಂಭದಲ್ಲಿ ನಿಮಗೆ ಟೈಮ್ ವೇಸ್ಟ್ ಅನಿಸುತ್ತೆ ಇಲ್ಲ ಅನ್ನಂಗಿಲ್ಲ, ಆದರೆ ಫೈನಲ್ ಫಿನಿಶಿಂಗ್ ತೊಗೊಳ್ಳೋಂಥ ಸಮಯದಲ್ಲಿ ನಿಮ್ಮ ನೋಟ್ಸ್ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಎಕ್ಸಾಮ್ ನಿಯರ್ ಬಂದಂಗೆ ಓವರಾಲ್ ಕಂಟೆಂಟ್ ರಿವಿಷನ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ನಿಮ್ಮ ಸೆಲ್ಫ್ ನೋಟ್ಸ್ ಏನಿರುತ್ತಲ್ವ ಅದು ಬಹಳ ನಿಮಗೆ ಯೂಸ್ಫುಲ್ ಆಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೆಲ್ಫ್ ನೋಟ್ಸ್ ಮಾಡ್ಕೊಳ್ಳೋದು ಬಹಳ ಬೆಸ್ಟ್ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಮತ್ತು ನಿಮ್ಮ ನೋಟ್ಸು ಭಾಳ ನೀಟಾಗಿರಬೇಕು, ಭಾಳ ಅಂದವಾಗಿರಬೇಕು, ಭಾಳ ಡಿಸೈನ್ಡ್ ಆಗಿರಬೇಕು, ಬೇರೆಯವ್ರು ನೋಡಿದ್ರೆ ಭಾಳ ಅದನ್ನು ಮೆಚ್ಕೊಳ್ಬೇಕು, ಆ ರೀತಿ ಏನು ಇರಬೇಕಂತೇನಿಲ್ಲ. ನೋಟ್ಸ್ ಅಂದರೆ ನಾವೇನು ಡಿಗ್ರಿಯಲ್ಲಿ ಮಾಡ್ತಿದ್ದೇವೆ, ಹೈಸ್ಕೂಲಲ್ಲಿ ಏನು ಫೇರ್ ನೋಟ್ಬುಕ್ ಮಾಡ್ತೇವಲ್ಲ ಅಷ್ಟೊಂದು ನೀಟಾಗಿರಬೇಕು, ಭಾಳ ಡಿಸೈನ್ಡ್ ಆಗಿರಬೇಕಂತ ನಾನೇನು ಹೇಳೋದಿಲ್ಲ, ಆ ರೀತಿ ನಿರೀಕ್ಷೆ ಮಾಡೋದು ತಪ್ಪು. ನಿಮ್ಮ ನೋಟ್ಸ್ ಹೆಂಗಿರ್ಬೇಕಂದ್ರೆ ಅದು ನಿಮಗೆ ಅರ್ಥ ಆದರೆ ಸಾಕದು. ಮತ್ತು ನೋಟ್ಸ್ ಅಂದರೆ ಥೆರೆಟಿಕಲ್ ಆಗೇ ಇರಬೇಕಂತೇನಿಲ್ಲ ನನ್ನ ಪ್ರಕಾರ. ನೀವು ಅಲ್ಲಿ ಕೀವರ್ಡ್ಸನ್ನು ಬಳಕೆ ಮಾಡ್ಕೋಬೋದು, ಮ್ಯಾಪ್ಸನ್ನು ಬಳಕೆ ಮಾಡ್ಕೊಳ್ರಿ, ಚಾರ್ಟ್ಸ್ ಬಳಕೆ ಮಾಡ್ಕೊಳ್ರಿ, ಟೇಬಲ್ಸಲ್ಲಿ ಡ್ರಾ ಮಾಡ್ಕೊಳ್ರಿ. ನಿಮಗೆ ಹೆಂಗೆ ಆ ಸಬ್ಜೆಕ್ಟ್ ಆ ಕಂಟೆಂಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೋ ಹಾಗೆ ನೀವು ನೋಟ್ಸ್ ಮಾಡ್ಕೊಳ್ಳೋದು ಬೆಟರ್. ಭಾಳಷ್ಟು ಸ್ಪರ್ಧಾರ್ಥಿಗಳಲ್ಲಿ ನೋಟ್ಸ್ ಅಂದರೆ ಹೆಂಗಿದೆ ಗೊತ್ತಾ, ಈಗ ಬರೀ ಥೆರೆಟಿಕಲ್ ಆಗಿ ಬರ್ಕೊಂಡು ಹೋಗೋದು ಅಂತ ಅರ್ಥ. ಆ ರೀತಿ ನೋಟ್ಸ್ ಬೇಕಾಗಿಲ್ಲ.
ಟೈಮ್ ಇದ್ದರೆ ಮಾಡ್ಕೊಳ್ಳಿ, ನಿಮಗೆ ಕನ್ವೆಂಟ್ ಆದರೆ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ಟೈಮ್ ಇಲ್ಲ, ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಅಂದರೆ ನೀವು ಕೀವರ್ಡ್ಸ್ ಮೂಲಕ ನೋಟ್ಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಪ್ರಾಕೃತಿಕ ವಿಭಾಗ ಬಂದರೆ ಕರ್ನಾಟಕದ ಮ್ಯಾಪ್ ಇಳಿಸ್ಕೋಬೇಕು, 4 ಭಾಗ ಮಾಡ್ಕೊಳ್ಬೇಕು. 4 ಭಾಗದ ವಿಶೇಷತೆ ಏನಿದೆ ಅಂತ ಅಲ್ಲಲ್ಲೇ ಯಾರೋ ಮಾರ್ಕ್ ಹಾಕಿ ಕೀವರ್ಡ್ ಬರ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಕರ್ನಾಟಕದ ಮಣ್ಣುಗಳದ ಒಂದು ಮ್ಯಾಪ್ ಅಂತ ತೆಗೆದುಕೊಡ್ರಿ, ಈ 4 ರೀತಿ ಮೇಜರ್ ಮಣ್ಣುಗಳಿರೋದು 4 ಭಾಗ ಮಾಡ್ಕೊಡ್ರಿ. ಯಾವ ಭಾಗದಲ್ಲಿ ಯಾವ್ಯಾವ ಮಣ್ಣು ಕಂಡು ಬರುತ್ತೆ, ಅದ್ರ ವಿಶೇಷತೆ ಏನು, ಅಲ್ಲಿ ಬೆಳೆಯುವಂಥ ಬೆಳೆಗಳೇನು ಅಂತ ಬರ್ಕೊಂಡ್ಬಿಟ್ರೆ ಅಲ್ಲಿಗೆ ಆ ನೋಟ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಈ ರೀತಿ ನೋಟ್ಸ್ ಮಾಡ್ಕೊಳ್ಳೋದು ಬೆಟರ್. ಪ್ರತಿಯೊಂದು ಸಬ್ಜೆಕ್ಟಿಗೂ ಅದಕ್ಕೆ ಹೆಂಗೆ ಕನ್ವೆಂಟ್ ಆಗುತ್ತೋ, ನಿಮಗೆ ಹೆಂಗೆ ಅರ್ಥ ಆಗುತ್ತೋ, ನಿಮಗೆ ಹೆಂಗೆ ಈಸಿ ಆಗುತ್ತೋ ಆ ರೀತಿ ನೋಟ್ಸ್ ಮಾಡ್ಕೊಂಡ್ರೆ ಬೆಟರ್. ನದಿಗಳಿಗೆ ರಿಲೇಟೆಡ್ ಆಗಿ ಬಂದರೆ ಗೂಗಲಲ್ಲಿ ಹೋದರೆ ನಿಮಗೆ ಮ್ಯಾಪೇ ಸಿಗುತ್ತೆ, ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ಯಾರೋ ಮಾರ್ಕ್ ಹಾಕೊಂಡು ಯಾವ ನದಿ ಇದೆ, ಆ ನದಿಗೆ ಇರುವಂಥ ಡ್ಯಾಮ್ಸ್ ಯಾವುದು, ಆ ಡ್ಯಾಮ್ನ ಹೆಸರೇನು, ಅದು ಯಾವ ಡಿಸ್ಟ್ರಿಕ್ಟಲ್ಲಿದೆ, ಅದರ ವಿಶೇಷತೆ ಏನು, ಸ್ಟೋರೇಜ್ ಕೆಪಾಸಿಟಿ ಏನು, ಉಪನದಿಗಳೇನಿದಾವೆ ನದಿಗಳಿಗೆ, ಎಲ್ಲವನ್ನು ಕೂಡ ನಾವು ಮಾಡ್ಕೋಬೋದು. ಹಾಗಾಗಿ ನಿಮಗೆ ಪ್ರತಿ ವಿಷಯದಲ್ಲೂ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ನೋಟ್ಸ್ ಮಾಡ್ಕೊಂಡ್ರೆ ಬೆಟರು. ಈಗ ವಿಧಿಗಳಿಗೆ ರಿಲೇಟೆಡ್ ಆಗಿ ನೋಟ್ಸ್ ಅದು ರಿವಿಷನ್ಗೆ ಬಂದಾಗ ನಾನು ಓದೋಂಥ ಸಮಯದಲ್ಲಿ ನಾನು ಮಾಡ್ಕೊಂಡಿದ್ದೇನೆ ಗೊತ್ತಾ, ವಿಧಿಗಳ ನಂಬರ್ಸ್ ಅಷ್ಟೇ ಇಟ್ಕೊಳ್ಳೋದಷ್ಟೇ, ಅವನ್ನ ಪೇಸ್ಟ್ ಮಾಡಿಬಿಡೋದು ಇಂಪಾರ್ಟೆಂಟ್ ವಿಧಿಗಳು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಪ್ರತಿಯೊಂದು ವಿಧಿಯನ್ನು ರೀಕಾಲ್ ಮಾಡ್ಕೊಳ್ತಾ ಹೋಗೋದು, ಅದೇ ನೋಟ್ಸ್ ಅಂತ ಹೇಳೋದು. ನೋಟ್ಸ್ ಅಂದರೆ ಯಾವುದೇ ಕಾರಣಕ್ಕೂ ಭಾಳ ನೀಟಾಗಿರಬೇಕು, ಅದು ಬೇರೆಯವರೆಲ್ಲ ಅದನ್ನು ಅಪ್ರಿಸಿಯೇಟ್ ಮಾಡಬೇಕು ನಮ್ಮ ನೋಟ್ಸ್ ನೋಡ್ಕೊಂಡು, ಆ ರೀತಿ ನಿರೀಕ್ಷೆ ಇಟ್ಕೋಬೇಕಾಗಿಲ್ಲ. ಹಾಗೆ ಕಡಿಮೆ ಸಮಯದಲ್ಲಿ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನೀವೇ ಸ್ವತಃ ನೋಟ್ಸ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಓಕೆ, ನೋಟ್ಸ್ನ ಅವಶ್ಯಕತೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ವರ್ಕಿಂಗ್ ಆಸ್ಪಿರೆಂಟ್ಸ್ ಇರ್ತಾರೆ, ಕೆಲವೊಬ್ಬರು ವರ್ಕ್ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಬ್ಬರು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಥವಾ BEd ಓದ್ತಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ಅಂಥವ್ರು ಹೆಂಗೆ ಅಂತ ನೋಡ್ತಾ ಹೋದರೆ ನಿಮಗೆ ಟೈಮ್ ಶಾರ್ಟೇಜ್ ಇರುತ್ತೆ. ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು 5-6 ಗಂಟೆ ನಿಮ್ಮ ವರ್ಕಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ವರ್ಕಿಂದ ಬಂದಮೇಲೆ ರೆಸ್ಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಮನೇಲಿ ಕೂಡ ಯಾವುದಾದ್ರು ಕೆಲಸ ಇರ್ಬೋದು. ಅಥವಾ ಡಿಗ್ರಿ, ಮಾಸ್ಟರ್ ಡಿಗ್ರಿ, BEd ಓದಂಥ ಆಸ್ಪಿರೆಂಟ್ಸ್ ಏನಿದ್ದಾರಲ್ವ ಅವರೆಲ್ಲ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ. ಅಂದರೆ ನೀವು ಎಲ್ಲ ವಿಷಯ ನೋಟ್ಸ್ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಟ್ಲೀಸ್ಟ್ ನಿಮಗೆ ಯಾವ್ದು ಅವಶ್ಯಕತೆ ಅನಿಸುತ್ತಲ್ವ ಅಂಥ ವಿಷಯಗಳ ನೋಟ್ಸ್ ಆದರೂ ಮಾಡ್ಕೊಳ್ಳೋದು ಬೆಟರ್. ಶಾರ್ಟ್ ನೋಟ್ಸ್ ಆದರೂ ಮಾಡ್ಕೊಳ್ಳಿ, ಅವು ನಿಮಗೆ ಫೈನಲ್ ಹಂತದಲ್ಲಿ ಬಂದಾಗ ರಿವಿಷನ್ಗೆ ಬಹಳ ಯೂಸ್ ಆಗುತ್ತೆ. ಬೇರೆಯವ್ರ ನೋಟ್ಸ್ ನಿಮ್ಗೆ ಯಾಕೆ ಯೂಸ್ ಅಂದರೆ ಬೇರೆಯವರು ತಮಗೆ ಬೇಕಾದಂಗೆ ಅವ್ರು ನೋಟ್ಸ್ ಮಾಡ್ಕೊಂಡಿರ್ತಾರೆ, ನಿಮ್ಮ ಮೈಂಡ್ಸೆಟ್ಗೆ ಆ ನೋಟ್ಸ್ ರೆಡಿ ಇರಲ್ಲ. ಹಾಗಾಗಿ ಬೇರೆಯವ್ರ ಮೈಂಡ್ಸೆಟ್ ನೋಟ್ಸ್ ನಿಮ್ಮ ಮೈಂಡ್ಸೆಟ್ಗೆ ಮ್ಯಾಚು ಆಗೋದಿಲ್ಲ. ಅದು ಸುಮ್ಮನೆ ಕಾಟಾಚಾರಕ್ಕೆ ನಾವು ಓದ್ದಂಗೆ ಆಗುತ್ತೆ. ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ನೋಟ್ಸ್ ಮಾಡ್ಕೊಳ್ಳೋದು ಬೆಟರು. ಅದು ಶಾರ್ಟ್ ನೋಟ್ಸ್ ಆದರೂ ನಡೆಯುತ್ತೆ. ನೆಕ್ಸ್ಟ್ ಒಂದು ಕೋಚಿಂಗ್ ಬಗ್ಗೆ ಬಹಳ ಚರ್ಚೆಯಲ್ಲಿರುತ್ತೆ. ಕೋಚಿಂಗ್ ಹೋಗಬೇಕಾ ಇಲ್ವಾ, ಕೋಚಿಂಗ್ ಹೋದರೆ ಏನು ಲಾಭ, ಹೋಗದೆ ಇದ್ದರೆ ಏನು ನಷ್ಟ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಇನ್ನು ಕೋಚಿಂಗ್ ಅವಶ್ಯಕತೆ ಬಗ್ಗೆ ನೋಡ್ತಾ ಹೋದರೆ ಕೋಚಿಂಗ್ ತೀರಾ ಅನಿವಾರ್ಯ ಅಂತ ನಾನು ಹೇಳೋದಿಲ್ಲ, ಹಾಗಂತ ಬೇಡ ಅಂತಲೂ ಹೇಳಲ್ಲ. ನಿಮಗೆ ಅನುಕೂಲ ಇತ್ತು ಅಂದರೆ ನೀವು ಹೋಗ್ಬೋದು, ಇಲ್ಲ ಅನುಕೂಲ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಅನಿವಾರ್ಯ ಅಂತೇನಲ್ಲ, ಇದು ಅಗತ್ಯ ಅಂತ ಹೇಳ್ಬೋದು ಅಷ್ಟೇ, ಅನಿವಾರ್ಯ ಅಲ್ಲ ಇದು. ಮತ್ತು ಕೋಚಿಂಗ್ ಹೋದರೆಲ್ಲ ಅಪಾಯಿಂಟ್ ಆಗ್ತಾರೆ ಅನ್ನುವಂಥ ವಿಚಾರನೂ ಇಲ್ಲ. ಕೋಚಿಂಗ್ ಹೋದರಲ್ಲಿ ಕೂಡ ಸುಮಾರು ಜನ ಫೇಲ್ಯೂರ್ ಆಗಿದ್ದಾರೆ. ಕೋಚಿಂಗ್ ಹೋದರಲ್ಲಿ ಯಾರು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ ಅವ್ರು ಮಾತ್ರ ಕೋಚಿಂಗ್ ಹೋದವರು ಅಪಾಯಿಂಟ್ ಆಗಿರೋದು ಕಂಡು ಬರುತ್ತೆ. ಹಾಗಾಗಿ ಕೋಚಿಂಗ್ ಹೋಗಲೇಬೇಕಂತನಿಲ್ಲ, ನೀವು ಮೈಂಡಿಂದ ಫಸ್ಟ್ ತೆಗೆದು ಬಿಡಬೇಕು. ಪಾಸಿಬಿಲಿಟಿ ಇತ್ತಾ ಓಕೆ ಹೋಗಿ, ಅನುಕೂಲ ಇದ್ದರೆ ಮನೆಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಇಲ್ಲಾಂದರೆ ಬೇಕಾಗಿಲ್ಲ. ಕೋಚಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ, ನನಗೆ ಕೋಚಿಂಗ್ ಹೋಗಲಿಲ್ಲಲ್ಲ ನಾನು, ಅದಕ್ಕೆ ನನಗೆ ಆಗಲ್ಲ ಅನ್ನೋಂಥ ತೀರ್ಮಾನಕ್ಕೆ ನೀವು ಬರೋ ಹಾಗಿಲ್ಲ. ಕೋಚಿಂಗ್ ಹೋದವರಲ್ಲೂ ಕೂಡ ಸುಮಾರು ಜನ ಫೇಲ್ಯೂರ್ ಆಗಿದ್ದಾರೆ, ಸುಮಾರು ಜನ ಫೈನಲ್ ಆಗಿ ಅಪಾಯಿಂಟು ಕೂಡ ಆಗಿಲ್ಲ. ಹಾಗಾಗಿ ಕೋಚಿಂಗ್ ಅನ್ನೋದು ಅಗತ್ಯ ಅಂತ ಹೇಳ್ಬೋದು ಹೊರತು ಅನಿವಾರ್ಯವಲ್ಲ ಅಂತ ನಾವು ಗುರುತಿಸ್ಬೋದಾಗಿದೆ. ಮತ್ತು ಫೈನಲ್ ಆಗಿ ನಾವು ಕೋಚಿಂಗ್ ಹೋಗಿರ್ಬೋದು, ಹೋಗದೇನಿದ್ರೂ ಕೂಡ ಫೈನಲ್ ಆಗಿ ವರ್ಕ್ ಮಾಡಬೇಕಾಗಿರೋದು ನಾನೇ. ಅಂದರೆ ನಾನು ಆಸ್ಪಿರೆಂಟ್ಸ್ ಇದ್ದೀನಿ, ನನಗೆ ಜಾಬ್ ಬೇಕು, ನಾನೇ ವರ್ಕ್ ಮಾಡಬೇಕು. ಕೋಚಿಂಗಲ್ಲಿ ಏನು ಮಾಡ್ಬೋದು, ನಿಮಗೊಂದು ಐಡಿಯಾ ಕೊಡ್ಬೋದು ಅಷ್ಟೇ. ಅವರು ನೀವು ಏನು ಓದಬೇಕು ಏನು ಓದಬಾರ್ದು ಅಂತ ಐಡಿಯಾ ಕೊಡ್ಬೋದು ಹೊರತು ಅವರೇನು ಕಂಪ್ಲೀಟಾಗಿ ಅವರೇ ಬಂದು ಎಕ್ಸಾಮ್ ಬರಲಿಕ್ಕೆ ಆಗಲ್ಲ. ಹಾಗಾಗಿ ಫೈನಲ್ ಆಗಿ ಎಕ್ಸಾಮ್ ಬರೀಬೇಕಾಗಿ ನಾನು ಆಗಿರೋದ್ರಿಂದ ನಾನೇ ವರ್ಕ್ ಮಾಡಬೇಕು. ಹಾಗಾಗಿ ಕೋಚಿಂಗ್ ಹೋಗಿ ಬಂದರೂ ಕೂಡ ನೀವು ವರ್ಕ್ ಮಾಡಬೇಕು, ಕೋಚಿಂಗ್ ಹೋಗದೇ ಇದ್ದರೂ ಕೂಡ ನೀವು ವರ್ಕ್ ಮಾಡ್ಬೋದು. ಅನುಕೂಲ ಇದ್ದರೆ, ಪಾಸಿಬಿಲಿಟಿ ಆದರೆ ಹೋಗಿ, ಇಲ್ಲ ಅಂದರೆ ನೀವು ಮನೆಯಲ್ಲೇ ಓದ್ಬೋದು. ಮತ್ತು ಕೋಚಿಂಗ್ನಿಂದ ನಿಮ್ದೊಂದು ಸ್ವಲ್ಪ ಟೈಮ್ ಸೇವ್ ಆಗ್ಬೋದು ಅಷ್ಟೇ. ಅಂದರೆ ಅವರು ಏನು ಓದಬೇಕು ಅನ್ನೋದು ನಿಮಗೆ ಕ್ಲಿಯರ್ ಐಡಿಯಾ ಕೊಡ್ತಾರೆ, ಆ ಬೇಸ್ ಮೇಲೆ ನೀವು ಓದ್ಕೊಂಡು ಹೋಗ್ಬೋದು. ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೋದು. ಆದರೆ ಇತ್ತೀಚೆಗೆಲ್ಲ ನಿಮಗೆ ಯೂಟ್ಯೂಬು, ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದರಿಂದ ನೀವು ಕೋಚಿಂಗಲ್ಲಿ ಪಡ್ಕೊಳ್ಳುವಂತಹ ಜ್ಞಾನ ಕಂಪ್ಲೀಟಾಗಿ ಅವ್ರು ಕೊಡೋಷ್ಟು ಜ್ಞಾನ ನಾವು ಕೊಡ್ತೇವೆ ಅಂತ ಹೇಳೋಕ್ಕಾಗಲ್ಲ. ಆದರೂ ನಿಮ್ಗೆ ಏನು ಕೊರತೆ ಇದೆಯೋ ಆ ಕೊರತೆ ಸಾಕಷ್ಟು ಯೂಟ್ಯೂಬ್ ಚಾನಲ್ ನಿಮಗೆ ನೀಡ್ತಾ ಇದ್ದಾವೆ, ಅದರ ಲಾಭವನ್ನು ಪಡ್ಕೊಳ್ಬೋದು. ಈಗ 402 ಲಿಸ್ಟ್ ನೀವು ನೋಡಿರ್ಬೋದು. ಇನ್ ಸರ್ವಿಸಲ್ಲಿರುವಂಥ ಸುಮಾರು ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸ್ಕೊಂಡು ಅವರು PSI ಆಗಿ ಅಪಾಯಿಂಟ್ ಆಗಿದ್ದಾರೆ. ಹಾಗಾಗಿ ಪಾಸಿಬಿಲಿಟಿ
ರಿಯಾಲಿಟಿ ಇದೆ. ನಾವು ಮಾಡುವಂಥ ತಪ್ಪು ಏನಂದರೆ, ನಾವು ನಮ್ಮಲ್ಲಿರುವಂತಹ ಪಾಸಿಟಿವ್ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನೆಗೆಟಿವ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೇವೆ ಲೈಫಲ್ಲಿ. ಹಾಗಾಗಿ ನಾವು ಫೇಲ್ಯೂರ್ ಆಗ್ತೇವೆ ಅಂತ ಹೇಳ್ಬೋದು. ನನಗಿರುವಂಥ ಅವಕಾಶ ಮೊಬೈಲ್ ಇದೆ ನನ್ನ ಹತ್ರ, ನಾನು ಯೂಟ್ಯೂಬಲ್ಲಿ ಅಥವಾ ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಅದರ ಲಾಭ ಪಡ್ಕೊಂಡು ನಾನು ಕೋಚಿಂಗ್ಗಿಂತಲೂ ಬೆಟರ್ ನಾಲೆಜ್ ಪಡ್ಕೋಬೋದಾಗಿದೆ. ಹಾಗಾಗಿ ಕೋಚಿಂಗ್ ಹೋಗಲೇಬೇಕಂತೇನಿಲ್ಲ, ಹೋಗಬಾರ್ದು ಅಂತೇನಿಲ್ಲ, ಆದರೆ ಹೋಗದೇ ಇದ್ರೂ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಇನ್ ಕೇಸ್ ನೀವು ಕೋಚಿಂಗ್ ಹೋಗಂಗಿದ್ರೆ ಯಾವಾಗ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ನೋಟಿಫಿಕೇಷನ್ ಆದ ನಂತರ ಕೋಚಿಂಗ್ ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಅದು ಬಹಳ, ನಂದು ಪರ್ಸನಲ್ ಒಪಿನಿಯನ್, ಅದು ಬಹಳ ದೊಡ್ಡ ತಪ್ಪು ಅನಿಸುತ್ತೆ ನನಗೆ. ನೋಟಿಫಿಕೇಷನ್ ಆದಮೇಲೆ ನಿಮಗೆ ಟೈಮೇ ಇರೋದಿಲ್ಲ ಜಾಸ್ತಿ, ಹಾರ್ಡ್ಲಿ ನಿಮಗೆ 3 to 4 or 5 months ಇರ್ಬೋದು. ಆದರೆ ಒಂದು ಕೋಚಿಂಗ್ ಕಂಪ್ಲೀಟಾಗಿ ನೀವು ಕ್ಲಿಯರಾಗಿ ನೀವು ಮುಗಿಸ್ಕೊಂಡು ಬರಬೇಕಾದ್ರೆ ಮಿನಿಮಮ್ 5 to 6 months ಬೇಕು. ಅದು ಇಡೀ ದಿನ ನೀವು ಕೋಚಿಂಗ್ ಕ್ಲಾಸಲ್ಲಿ ಕುಳಿತುಕೊಂಡು ಪಾಠವನ್ನು ಕೇಳಿದಾಗ ಮಿನಿಮಮ್ 3 to 5 months ಅಥವಾ 6 months ಆದರೂ ಬೇಕು. ನೀವು ಕೇಳೋದ್ರಲ್ಲೇ ಟೈಮ್ ಹೋಯ್ತಂದರೆ ನೀವು ಓದೋದು ಯಾವಾಗ, ಪರ್ಫೆಕ್ಟ್ ಆಗೋದು ಯಾವಾಗ? ಹಾಗಾಗಿ ನೀವು ಇನ್ ಕೇಸ್ ಕೋಚಿಂಗ್ ಹೋಗಲೇಬೇಕು ಅಂತ ನೀವು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದರೆ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ 7-8 ತಿಂಗಳು ಮುಂಚೆನೇ ನಿಮ್ಮ ಕೋಚಿಂಗ್ ಮುಗಿದಿರಬೇಕು. ಅಥವಾ ಅಟ್ಲೀಸ್ಟ್ ನೋಟಿಫಿಕೇಷನ್ ಆಗೋದಕ್ಕಿಂತ ಒಂದು 3-4 months ಆದರೂ ಬಿಫೋರ್ ಆದರೂ ಮುಗಿದಿರಬೇಕು. ಕೋಚಿಂಗ್ ಮುಗಿದ ಮೇಲೆ ನೀವು ಓದೋದು ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಕೋಚಿಂಗ್ ಟೈಮಲ್ಲಿ ನಿಮ್ಗೆ ಓದ್ಲಿಕ್ಕೆ ಟೈಮ್ ಸಿಗೋದಿಲ್ಲ, ಜಸ್ಟ್ ನೀವು ಕೇಳ್ಕೊಂಡು ಬರಬೇಕಾಗುತ್ತೆ. ಆದರೆ ಕೇಳಿದ ತಕ್ಷಣಕ್ಕೆ ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ 10-15 ಸಬ್ಜೆಕ್ಟನ್ನು ನೆನ್ಪಿಟ್ಕೊಳ್ಳೋಷ್ಟು ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಹಾಗಾಗಿ ಇನ್ ಕೇಸ್ ನೀವು ಕೋಚಿಂಗ್ ಹೋಗ್ತೀರಂದರೆ ನೀವು ಬಹಳ ಬೇಗನೆ ಮುಗಿಸ್ಕೊಳ್ಳೋದು ಬೆಟರ್ ಕೋಚಿಂಗ್. ಆಮೇಲೆ ನೀವು ಅದನ್ನು ವರ್ಕ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು. ಕೋಚಿಂಗ್ ಹೋಗದೇ ಇದ್ದರೆ ನೀವು ಅದರ ಬಗ್ಗೆ ಏನೂ ವಿಚಾರ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ನೀಟಾಗಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ನೀವು ಓದ್ಬೋದು. ಏನೋ ಅದು ನಿಮ್ಮ ರಿಸಲ್ಟ್ ಮೇಲೆ, ನಿಮ್ಮ ಸಕ್ಸಸ್ ಮೇಲೆ ಅದು ಯಾವುದೇ ಕಾರಣಕ್ಕೂ ಪರಿಣಾಮ ಬೀರೋದಿಲ್ಲ ಅನ್ನೋದು ನನ್ನ ದೃಢವಾದ ನಂಬಿಕೆ ಆಗಿದೆ. ನೆಕ್ಸ್ಟ್ ಒಂದು ಕೋಚಿಂಗ್ ತೆಗೆದುಕೊಳ್ಳಲು ಸಾಧ್ಯವಾಗದವ್ರು ಏನು ಮಾಡ್ಬೋದು ಅಂದರೆ, ಆಲ್ರೆಡಿ ನಾನು ಹೇಳಿದಾಗೆ ಆನ್ಲೈನ್ ಪ್ಲಾಟ್ಫಾರ್ಮನ್ನು ಬಳಕೆ ಮಾಡಿಕೊಡ್ರಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ ಇದ್ದಾವೆ. ನೀವು ಯಾವುದು ನಿಮಗೆ ಬೆಸ್ಟ್ ಅನಿಸುತ್ತೋ, ಯಾವುದು ಕ್ವಾಲಿಟಿ ಅನಿಸುತ್ತೋ, ಯಾರು ಸರಿಯಾದ ಗೈಡೆನ್ಸ್ ಕೊಡ್ತಾರೆ ಅನಿಸುತ್ತೋ ಅಂಥ ಯೂಟ್ಯೂಬ್ ಚಾನಲ್ ಕೆಲವೊಂದನ್ನು ಫಾಲೋ ಮಾಡ್ಬೋದು. ನೀವು ಎಲ್ಲನೂ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ ಅಂತ ಹೇಳಲ್ಲ ನಾನು, ಕೆಲವೊಂದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಬೋದು. ಅದ್ರ ಜೊತೆಗೆ ಅಗತ್ಯವಾಗಿರೋಂಥ ಬುಕ್ಸನ್ನು ಕಲೆಕ್ಟ್ ಮಾಡಿಕೊಡ್ರಿ. ಯಾರಿಂದಾದರೂ ಗೈಡೆನ್ಸ್ ತೆಗೆದುಕೊಂಡು ಬುಕ್ಸನ್ನು ಕಲೆಕ್ಟ್ ಮಾಡಿಕೊಡ್ರಿ. ನಿಮಗೆ ಕಠಿಣವಾದ ವಿಷಯಗಳನ್ನು ಗ್ರೂಪ್ ಡಿಸ್ಕಷನ್ ಮಾಡಿ. ಗ್ರೂಪ್ ಅಂದರೆ ನೀವು ಸಮಾನ ಮನಸ್ಕರ ಸೇರ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗುವಂತಹ ಸ್ಪರ್ಧಾರ್ಥಿಗಳೆಲ್ಲ ಒಂದು ಕಡೆ ಸೇರ್ಕೊಂಡು ಪ್ರತಿದಿನ ಮಾಡಿದ್ರು ಬೆಟರ್. ಪ್ರತಿದಿನ ಅದಕ್ಕೊಂದು ಫಿಕ್ಸ್ ಅಂತ ಟೈಮ್ ನೀವು ನಿಗದಿಪಡಿಸ್ಕೋಬೇಕು. ಸಂಜೆ ಒಂದು 5ರಿಂದ 6 ಗಂಟೆ, 6ರಿಂದ 7 ಗಂಟೆ ಅಂತಾದರೂ ಮಾಡ್ಕೊಳ್ಳಿ. ಇಲ್ಲ ವಾರಕ್ಕೆ ಒಂದು 2 ದಿನ ಅಂತಾದರೂ ಮಾಡ್ಕೊಳ್ಳಿ. ಗ್ರೂಪ್ ಡಿಸ್ಕಷನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡಿಫಿಕಲ್ಟಿ ಇರುವಂಥ ವಿಷಯವನ್ನು ನೀವು ಈಸಿ ಮಾಡ್ಕೋಬೋದು. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೋಚಿಂಗ್ ಓದೋರಿದ್ದರೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇನ್ನೂ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಬೋದು. ನೀವು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಇದೆ, ಮನಸ್ಸು ಮಾಡಲಿಲ್ಲ ಅಂದರೆ ಯಾವುದೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ಸಮಸ್ಯೆ ಇರೋರು ಏನು ಮಾಡಬೇಕು ಸರ್? ಇದು ಕೂಡ ದೊಡ್ಡ ಸಮಸ್ಯೆ. ಯಾಕಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬರುವಂಥ ಬಹಳಷ್ಟು ಸ್ಪರ್ಧಾರ್ಥಿಗಳು ಬಡತನದಿಂದ ಬಂದವರಾಗಿರ್ತಾರೆ, ರೂರಲ್ ಏರಿಯಾದಿಂದ ಬಂದವರಾಗಿರ್ತಾರೆ. ತಂದೆ ತಾಯಿಗಳ ಹತ್ರ ಜಾಸ್ತಿ ದುಡ್ಡು ಕೇಳೋಕ್ಕೂ ಮನಸ್ಸಾಗೋದಿಲ್ಲ. ಭಾಳಷ್ಟು ಕಷ್ಟಪಟ್ಟು ಈ ಹುದ್ದೆಗೆ ಬರೋರು ಇರ್ತಾರೆ. ಭಾಳಷ್ಟು ದುಡ್ಡಿದ್ದವರು, ಶ್ರೀಮಂತರು ಆಲ್ಮೋಸ್ಟ್ ಆಲ್ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ಬರೋದಿಲ್ಲ. ಬರೋರೆಲ್ಲ ಬಡವರೇ ಆಗಿರ್ತಾರೆ. ರೂರಲ್ ಏರಿಯಾದವರು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ ಮ್ಯಾಕ್ಸಿಮಮ್ ಇರೋರು ಅಂತ ಹೇಳೋದು. ಹಾಗಾಗಿ ದುಡ್ಡಿನ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಹಾಗಾಗಿ ದುಡ್ಡಿನ ಸಮಸ್ಯೆ ಇದ್ದವ್ರು ಏನು ಮಾಡ್ಬೋದು? ಕೋಚಿಂಗ್ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸುತ್ತೆ. ನೀವು ಕೋಚಿಂಗ್ ಸ್ಕಿಪ್ ಮಾಡ್ಬೋದು. ನನ್ನ ಪ್ರಕಾರ ಯೂಟ್ಯೂಬನ್ನು ಬಳಕೆ ಮಾಡ್ಕೋಬೋದು. ಅಥವಾ ನೀವು ಆನ್ಲೈನ್ ಸುಮಾರು ವೆಬ್ಸೈಟ್ಗಳಿದ್ದಾವಲ್ವ, ವೆಬ್ಸೈಟ್ಗಳನ್ನು ಬಳಕೆ ಮಾಡ್ಕೋಬೋದು. ಮತ್ತು PG ಮಾಡಿಕೊಂಡು ನಾವು ಏನಾದರೂ ಓದ್ಬೋದಾ ಸರ್? ಅದಕ್ಕೂ ನಮಗೆ ದುಡ್ಡಿಲ್ಲ ಅಂತ ಅನಿಸುತ್ತೆ. ಬಿಜಾಪುರಕ್ಕೆ ಹೋಗಿ ಓದೋಣ ಅನಿಸುತ್ತೆ, ಧಾರವಾಡಕ್ಕೆ ಹೋಗಿ ಓದೋಣ ಅನಿಸುತ್ತೆ. ನಮ್ಮ ಫ್ರೆಂಡ್ ಯಾರೋ ಅಲ್ಲಿ ಚೆನ್ನಾಗಿದೆ ಅಟ್ಮಾಸ್ಫಿಯರ್, ಅಲ್ಲೇ ಬಂದು ಓದಿದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಹತ್ರ ಅಷ್ಟು PGಗೆ ಅಮೌಂಟ್ ಪೇ ಮಾಡಿ ಓದಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನೋ ಕ್ಲಾರಿಟಿ ಇರಲ್ಲ. ನಾವೆಲ್ಲೋ ಒಂದು 10-15 ಸಾವಿರ 20 ಸಾವಿರ ತೊಗೊಂಡೋಗ್ಬೋದು, ಒಂದು 2-3 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ನೋಟಿಫಿಕೇಷನ್ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು? ವಾಪಸ್ ಬರಬೇಕಾ, ಅಲ್ಲೇ ಇರಬೇಕಾ? ಅದೊಂದು ರೀತಿ ಮಾನಸಿಕ ಹಿಂಸೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಮಾನಸಿಕ ಹಿಂಸೆಗೆ ಒಳಪಡಬಾರ್ದು. ಅಂದರೆ ನೀವು ಬೆಸ್ಟ್ ಡಿಸಿಷನ್ ತೆಗೆದುಕೊಳ್ಬೇಕು. ನಿಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆ ಅಂದರೆ ನೀವು ಎಲ್ಲೂ PG ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಓದ್ಕೊಳ್ರಿ. ಮನೆಯಲ್ಲೇ ಒಂದು ಸೂಕ್ತವಾದಂಥ ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. ಡಿಸ್ಟರ್ಬ್ ಆಗದೆ ಇರುವಂಥ ಟೈಮ್ ಯಾವುದಿದೆ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ರಿ. ಡೇದಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ, ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂದರೆ ನೀವು ನೈಟ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅದು ಬೆಟರ್ ನನ್ನ ಪ್ರಕಾರ. ನೀವು PG ಮಾಡ್ಕೊಂಡು ಒಂದು 3-4 ತಿಂಗಳು ಓದ್ಕೊಂಡು ಆಮೇಲೆ ನೀವು ಮತ್ತೆ ದುಡ್ಡಿನ ಸಮಸ್ಯೆಗಾಗಿ ವಾಪಸ್ ಬಂದರೆ ಅದು ದೊಡ್ಡ ಮಾನಸಿಕ ಹಿಂಸೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ. ಮತ್ತು ನಮ್ಮ ಸ್ಟೇಟಲ್ಲಿ ಯಾವುದೇ ಕಾರಣಕ್ಕೂ ಯಾವ ಪೋಸ್ಟ್ ಯಾವಾಗ ಬಿಡುತ್ತೆ ಅಂತ ಅಕ್ಯುರೇಟಾಗಿ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಬೆಟರ್ ದುಡ್ಡಿನ ಸಮಸ್ಯೆ ಇತ್ತಂದರೆ ಯಾವುದೇ ಕಾರಣಕ್ಕೂ 23 ಸಾವಿರ ಸಾಲ ಮಾಡ್ಕೊಂಡು ಹೋಗೋದು ಮತ್ತೆ ಆಮೇಲೆ ವಾಪಸ್ ಬಂದು ಕೇಳೋದು ಅದು ಯಾವುದೂ ಮಾಡೋಂಥ ಅವಶ್ಯಕತೆ ಇಲ್ಲ. ಬೆಸ್ಟ್ ನೀವಿರುವಂಥ ಏರಿಯಾದಲ್ಲಿ ನೀವು ಯಾವ ಊರಲ್ಲಿರ್ತೀರೋ ಅಥವಾ ಎಲ್ಲಿರ್ತೀರೋ ಅದೇ ಪ್ಲೇಸಲ್ಲಿ ಓದೋದು ಬೆಟರ್ ನನ್ನ ಪ್ರಕಾರ. ಹಾಗಾಗಿ ಕೋಚಿಂಗ್ ಹೋಗೋದ್ರ ಬಗ್ಗೆ
ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅಲ್ಟರ್ನೇಟ್ ನಾನು ಹೇಳಿದ್ದೀನಿ, PG ಮಾಡಿಕೊಂಡು ಅಥವಾ ರೂಮ್ ಮಾಡಿಕೊಂಡು ಉಳಿಬೇಕಾದ್ರೆ ನೀವು ನಿಮ್ಮೂರನ್ನು ಬಿಟ್ಟು ಬಿಜಾಪುರ, ಧಾರವಾಡ, ಬೆಂಗಳೂರು ಎಲ್ಲಾದರೂ ಉಳಿಬೇಕಾದ್ರೆ ಮಿನಿಮಮ್ ತಿಂಗಳಿಗೆ ಎಷ್ಟು ಕನಿಷ್ಠ ಅಂದರೂ ಕೂಡ ನಿಮಗೊಂದು 5-6 ಸಾವಿರ ರೂಪಾಯಿ ಬೇಕಾಗುತ್ತೆ. ಒಂದು 5-6 ಸಾವಿರ ರೂಪಾಯಿ ಅಂದರೆ ಒಂದು 5-6 ತಿಂಗಳು ನೀವು ಮಿನಿಮಮಲ್ಲಿ ಉಳಿದ್ರೂ ಕೂಡ ಹೆಚ್ಚು ಕಡಿಮೆ ಒಂದು 30-40 ಸಾವಿರ ಹೋಗುತ್ತೆ. ಅಷ್ಟರೊಳಗಡೆ ನಿಮ್ಮ ಎಕ್ಸಾಮ್ ಎಲ್ಲ ಮುಗಿದ್ರೆ ಬೆಟರ್. ಎಕ್ಸಾಮ್ ಮುಗಿಲಿಲ್ಲ ಅಂದರೆ ಏನು ಮಾಡ್ತೀರಾ? ಮತ್ತೆ ರಿಟರ್ನ್ ಊರಿಗೆ ಬಂದು ಓದಲಿಕ್ಕೂ ಮನಸ್ಸಾಗಲ್ಲ, ಅಲ್ಲೇ ಉಳಿಬೇಕಂದ್ರೂ ಕೂಡ ಮನಸ್ಸಾಗಲ್ಲ. ಅದು ಮತ್ತೆ ನೀವು ಮಾನಸಿಕವಾಗಿ ಇನ್ನಷ್ಟು ಕುಗ್ಗೋಗ್ತೀರಾ. ಹಾಗಾಗಿ ಬೆಟರ್ ನೀವು ಯಾವ ಪ್ಲೇಸಲ್ಲಿದ್ರೋ ಅದೇ ಪ್ಲೇಸಲ್ಲಿ ನಿಮಗೆ ಬೇಕಾದಂಥ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮದು ಮತ್ತು ಆ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನೀವು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀರಾ ಅಂದರೆ ಆ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಧಾರವಾಡ, ಬಿಜಾಪುರ ಹೋದಾಗ PGಯಲ್ಲಿ ಓದಲಿಕ್ಕಾಗಲ್ಲ, ಮತ್ತೆ ಲೈಬ್ರರಿ ಮಾಡ್ಕೋಬೇಕು. ಅದಕ್ಕೆ ತಿಂಗಳಿಗೆ 1,200-300 ರೂಪಾಯಿ ಅದಕ್ಕೆ ಮತ್ತೆ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲವನ್ನೂ ನೋಡ್ಕೊಳ್ಬೇಕು, ಮನೆ ಪರಿಸ್ಥಿತಿನೂ ಕೂಡ ನಾವು ನೋಡ್ಕೊಂಡು ಇವೆಲ್ಲ ವಿಚಾರ ಡಿಸೈಡ್ ಮಾಡಬೇಕು. ಓಕೆ, ಅದ್ರ ಜೊತೆ ಹಾಗಾಗಿ ನಾನು ಹೇಳಿದ್ದು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದು ಕ್ಲಾರಿಟಿ ಇರಲ್ಲ. ಮತ್ತು ನಮ್ಮ UPSC ಮಾಡೆಲ್ ಹಂಗೆ SSC ಮಾಡೆಲ್ ಹಂಗೆ ನಮ್ಮ ಸ್ಟೇಟಲ್ಲಿ ಯಾವ ಎಕ್ಸಾಮ್ ಬೋರ್ಡು ಕೂಡ ಇಯರ್ ಆಫ್ ಕ್ಯಾಲೆಂಡರ್ ಯಾವ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಎಕ್ಸಾಮ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೂ ಕ್ಲಾರಿಟಿ ಕೊಡೋದಿಲ್ಲ. ಹಾಗಾಗಿ ಹಣಕಾಸಿನ ಸಮಸ್ಯೆ ಇರೋರು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ. ಯಾಕಂದರೆ ಹಣಕಾಸಿನ ಸಮಸ್ಯೆ ಅನ್ನೋದು ಮಾನಸಿಕ ಹಿಂಸೆಗೆ ಕಾರಣ ಆಗುತ್ತೆ. ಅದು ನಮ್ಮ ಓದೋದ್ರ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ನೀವೆಲ್ಲೋ ಒಂದು ಕಡೆ ರೂಮ್ ಮಾಡಿ ಓದೋದ್ರ ಬದಲಾಗಿ ಅಥವಾ ಎಲ್ಲೋ ಒಂದು ಕಡೆ ಹೋಗಿ PG ಮಾಡೋದ್ರ ಬದಲಾಗಿ ನೀವು ಇರುವಂಥ ಪ್ಲೇಸಲ್ಲೇ ಒಂದು ನಿಮಗೆ ಎಷ್ಟು ಬುಕ್ಸ್ ಅಷ್ಟು ಬುಕ್ಸ್ ಪರ್ಚೇಸ್ ಮಾಡ್ಕೊಂಡು ನೀವು ಆರಾಮಾಗಿ ಓದ್ಕೊಂಡು ಹೋದರೆ ನೀವು ಈಸಿಯಾಗಿ ಯಾವುದೇ ಒತ್ತಡ ಇರಲ್ಲ, ನೀವು ಆರಾಮಾಗಿ ಓದ್ಬೋದಾಗಿದೆ. ಹಾಗಾಗಿ ಆಲ್ರೆಡಿ ನಾನು ಹೇಳಿದ ಹಾಗೆ ನೀವು ಇರುವಂಥ ಸ್ಥಳದಲ್ಲೇ ಓದೋ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದು ಬೆಟರ್. ಮಾನಸಿಕವಾಗಿ ನೀವು ಭಾಳ ಸ್ಟ್ರಾಂಗ್ ಆಗಿರಬೇಕು, ಯಾವುದನ್ನು ಕೂಡ ನೆಗೆಟಿವ್ ಆಗಿ ವಿಚಾರ ಮಾಡಬಾರ್ದು. ನಾನು ಆಲ್ರೆಡಿ ಹೇಳ್ದಲ್ಲ, ಮನುಷ್ಯ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲದೇ ಇರೋದ್ರ ಬಗ್ಗೆ ಭಾಳ ವಿಚಾರ ಮಾಡ್ತಾನೆ. ಅದನ್ನು ನೀವು ಫಸ್ಟ್ ಆ ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕು. ನಿಮಗಿರೋಂಥ ಅನುಕೂಲವನ್ನೇ ನೀವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ತೀರ ಅಂತ ಹೇಳ್ಬೋದು. ಮತ್ತು ನಿಮಗೆ ಡಿಸ್ಟರ್ಬ್ ಆಗದೇ ಇರುವಂಥ ಸಮಯ ನೀವೇ ಗುರುತಿಸ್ಕೊಳ್ಬೇಕು, ಆ ಸಮಯದಲ್ಲಿ ಓದೋದು ಬೆಟರ್ ನನ್ನ ಪ್ರಕಾರ. ಮತ್ತು ನೀವಿರುವಂಥ ಊರಲ್ಲೇ ಇನ್ ಕೇಸ್ ನಿಮ್ಮ ಮನೇಲಿ ಬಹಳ ಕಷ್ಟ ಅಂದರೆ ಓದಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ಇವನ್ ನೈಟ್ ಆಗಿರ್ಬೋದು ಅಥವಾ ಡೇದಲ್ಲಿ ಆಗಿರ್ಬೋದು ಓದಲಿಕ್ಕೆ ಬೇಕಾದಂಥ ವಾತಾವರಣ ಇಲ್ಲ ಅಂದರೆ ಬೆಟರ್ ನಿಮ್ಮ ಫ್ರೀ ಟೈಮಲ್ಲಿ ನೀವೇನು ಮಾಡಬೇಕು, ನೀವು ಇರುವಂಥ ಊರಲ್ಲೇ ನಿಮ್ಮ ಫ್ರೆಂಡ್ ಜೊತೆ ಒಂದು ರೂಮ್ ಮಾಡ್ಕೊಳ್ಳೋದು ಬೆಟರು. ಅಂದರೆ ಊಟಕ್ಕೆಲ್ಲ ಮನೆಗೆ ಬಂದುಬಿಡೋದು, ಓದೋ ಸಮಯದಲ್ಲಿ ಮಾತ್ರ ಅಲ್ಲಿ ಹೋಗಿ ಓದೋದು. ಆ ರೀತಿ ಬೇಕಾದರೂ ಅಲ್ಟರ್ನೇಟ್ ಮಾಡ್ಕೋಬೋದು. ಅಥವಾ ನೀವೇನೇ ಡೇದಲ್ಲಿ ಕೆಲಸ ಮಾಡ್ತೀರಾ ಅಥವಾ ಪೇರೆಂಟ್ಸ್ಗೆ ಹೆಲ್ಪ್ ಮಾಡ್ತೀರಾ ಅಂದರೂ ಕೂಡ 8 ಗಂಟೆ 9 ಗಂಟೆ ಸಂಜೆವರೆಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ನೀವು ನೈಟ್ ಹೋದರೆ ಬೆಳಿಗ್ಗೆ 8 ಗಂಟೆವರೆಗೂ ನೀವು ರೂಮಲ್ಲಿ ಉಳಿದುಕೊಂಡು ಓದ್ಕೊಂಡು ಬರ್ಬೋದು. ಆ ರೀತಿ ಏನಾದರೂ ಅಲ್ಟರ್ನೇಟಿವ್ಸ್ನ ಮಾಡ್ಕೋಬೋದು. ಈಗ ನಮ್ಮೂರಲ್ಲಿ ನಾನು ಹೇಳಿದಾಗೆ ಸುಮಾರು ಹುಡುಗರುಗಳು ಈ ರೀತಿಯೇ ಮಾಡಿದ್ದು. ಮನೇಲಿ ಓದ್ಲಿಕ್ಕೆ ಆಗಲ್ಲ ಅಂತ ಎಲ್ಲ ಹುಡುಗರು ಸೇರಿಕೊಂಡು ಒಂದೇ ಜಾಬ್ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡೋಂಥ ಆಸ್ಪಿರೆಂಟ್ಸ್ ಎಲ್ಲನೂ ಕೂಡ ಒಂದು ಕಡೆ ರೂಮ್ ಮಾಡಿಕೊಂಡು ಅಲ್ಲೇ ಓದ್ಕೊಂಡು ಎಲ್ಲ ಹುಡುಗರು ಆಲ್ಮೋಸ್ಟ್ ಅಲ್ಲಿ ಸಕ್ಸಸ್ ಆಗಿ ಬೆಂಗಳೂರು ಬೇರೆ ಕಡೆಗೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇರುವುದನ್ನೇ ಪಾಸಿಟಿವ್ ಆಗಿ ನಾವು ಬಳಸ್ಕೋಬೋದು. ಮತ್ತು ಸಮಾನ ಮನಸ್ಕರ ಹತ್ರ ಇಂಥವೆಲ್ಲ ಸಮಸ್ಯೆಗಳಿದ್ರೆ ಏನಾದರೂ ನಾವು ಶೇರು ಕೂಡ ಮಾಡ್ಕೋಬೋದಾಗಿದೆ. ಒಬ್ರಿಗೊಬ್ಬರು ಸಪೋರ್ಟಾಗಿ ಫ್ರೆಂಡ್ಸ್ಗಳು ಕೂಡ ಇರ್ತಾರಂತ ಹೇಳ್ಬೋದು. ಹಾಗಾಗಿ ಬೆಟರ್ ನೀವು ಈ ಆಪ್ಷನ್ಸನ್ನೆಲ್ಲ ಬಳಕೆ ಮಾಡ್ಕೋಬೋದಾಗಿದೆ. ನೋಟಿಫಿಕೇಶನ್ ಆದ ನಂತರ ನಮ್ಮ ತಯಾರಿ ಹೆಂಗಿರಬೇಕು ಅಂತ ನೋಡ್ತಾ ಹೋದರೆ, ನೋಟಿಫಿಕೇಷನ್ವರೆಗೂ ನೀವು ಮ್ಯಾರಥಾನ್ ಪ್ಲೇಯರ್ ಹೊಡೆದ ರೀತಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ ಇರಬೇಕಂತ ಹೇಳಿದೆ. ನೋಟಿಫಿಕೇಷನ್ ಆಗುವಂಥ ಫೈನಲ್ ಸ್ಟೇಜಿಗೆ ಬಂದಾಗ ಅಥವಾ ನೋಟಿಫಿಕೇಷನ್ ಆದ ತಕ್ಷಣಕ್ಕೆ ನಿಮ್ಮ ತಯಾರಿಯ ವೇಗ ಹೆಚ್ಚಾಗಬೇಕು. ಆ ಸಮಯದಲ್ಲಿ ಅಂದರೆ ನೀವು ಸ್ವಲ್ಪ ಜಾಸ್ತಿ ಟೈಮ್ ಓದಬೇಕು, ಜಾಸ್ತಿ ರಿವಿಷನ್ ಮಾಡಬೇಕು. ಎಲ್ಲ ವಿಷಯಗಳ ಫೈನಲ್ ರಿವಿಷನ್ ಮಾತ್ರ ಇರಬೇಕು. ಫೈನಲ್ ರಿವಿಷನ್ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನಾವು ರಿವಿಷನ್ ಮಾಡ್ತಾ ಹೋಗ್ಬೇಕು. ನಿಮಗೆ ಗೊತ್ತಿರಲಿ ಇದು ನನ್ನ ಫೈನಲ್ ಅಟೆಂಪ್ಟ್ ಅಂತಲೇ ಓದಬೇಕು. ಅದು ಫಸ್ಟ್ ಅಟೆಂಪ್ಟ್ ಆದರೂ ಕೂಡ ಅದು ಫೈನಲ್ ಅಟೆಂಪ್ಟ್ ಅಂತ ಓದಬೇಕು. ಯಾಕಂದರೆ ಒಂದ್ಸರಿ ನಿಮಗೆ ಜಾಬ್ ಸಿಕ್ಕರೆ ನೀವು ಮತ್ತೆ ನೆಕ್ಸ್ಟ್ ಜಾಬ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇದನ್ನು ಪ್ಲಾಟ್ಫಾರ್ಮ್ ಆಗಿ ಬಳಕೆ ಮಾಡ್ಕೊಂಡು PSI ಆಗಿರ್ಬೋದು, KS ಆಗಿರ್ಬೋದು, ಬೇರೆ ಜಾಬ್ಗೆ ಓದ್ಬೋದು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಂಟೆಂಟ್ ಎಲ್ಲ ನೋಟಿಫಿಕೇಷನ್ಗಿಂತ ಮುಂಚೆನೇ ಮುಗ್ದಿರಬೇಕು. ನೋಟಿಫಿಕೇಷನ್ ಆದ ತಕ್ಷಣಕ್ಕೆ ನಿಮ್ಮ ಪ್ರಿಪ್ರೇಷನ್ ವೇಗ ಸ್ಪೀಡ್ ಹೆಚ್ಚಾಗಬೇಕಂತ ಹೇಳೋದು. ಮತ್ತು ನೋಟಿಫಿಕೇಷನ್ ಆದ ನಂತರ ನಿಮ್ಗೆ ಏನಿರಬೇಕಂದ್ರೆ ಓದಿರುವಂಥ ವಿಷಯಗಳ ಫೈನಲ್ ರಿವಿಷನ್ ಇರಬೇಕು. ಅದ್ರ ಜೊತೆಗೆ ಹೊಸ ಕರೆಂಟ್ ಅಫೇರ್ಸ್ ಮಾತ್ರ ಕವರ್ ಮಾಡ್ಕೊಳ್ಳೋದಷ್ಟೇ ನಿಮಗೆ ಉಳಿದಿರಬೇಕು. ಉಳಿದು ಎಲ್ಲನೂ ಕಂಪ್ಲೀಟ್ ಆಗಿರಬೇಕು. ಮಾಕ್ ಟೆಸ್ಟನ್ನು ಹೆಚ್ಚು ಫೋಕಸ್ ಮಾಡಬೇಕು ಈ ಸಮಯದಲ್ಲಿ. ಅದ್ರ ಜೊತೆಗೆ ನಿಮ್ಮೂರಿನಲ್ಲಿರುವಂಥ ಸಾರ್ವಜನಿಕ ಗ್ರಂಥಾಲಯ ಬಳಕೆ ಮಾಡ್ಕೋಬೋದು. ಹಣಕಾಸಿನ ಸಮಸ್ಯೆ ಇರೋರು ಏನು ಮಾಡ್ಬೋದು, ಆಲ್ಮೋಸ್ಟ್ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇವತ್ತು ಅಥವಾ ಸಿಟಿಯಲ್ಲಿದ್ದರೆ ಅಂದರೆ ಆಲ್ಮೋಸ್ಟ್ ಲೈಬ್ರರಿ ಎಲ್ಲ ಕಡೆಗೂ ಇದೆ. ನೀವು ಒಂದು ಸ್ವಲ್ಪ ಮೆಂಬರ್ಶಿಪ್ ತೆಗೆದುಕೊಂಡ್ರೆ ಅಲ್ಲಿ ನಿಮಗೆ ಬೇಕಾದಂಥ ಬುಕ್ಕನ್ನು ಕೂಡ ಕೊಡ್ತಾರೆ. ಅಥವಾ ನೀವು ಲೈಬ್ರರಿಗೆ ಹೋಗಿ ಕೂಡ ಓದ್ಬೋದು. ನಿಮ್ಮ ಮನೇಲಿ ಆ ವಾತಾವರಣ ಇಲ್ಲಾಂದರೆ ಅಟ್ಲೀಸ್ಟ್ ಡೇ ಟೈಮಲ್ಲಿ ಅಥವಾ ಕೆಲವೊಂದು ಕಡೆಗೆ 24/7 ಲೈಬ್ರರಿ ವ್ಯವಸ್ಥೆ ಇದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದಾಗ ಅಥವಾ ನೀವು ತಾಲೂಕಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದ್ದಾಗಲೂ ಕೂಡ ನಿಮ್ಗೆ ಸಾಕಷ್ಟು ಲೈಬ್ರರಿ ಫೆಸಿಲಿಟಿ ಇದೆ. ಅಲ್ಲಿ ಹೋದರೆ ನಿಮ್ಗೆ ಎಂಥ ಸ್ಟ್ಯಾಂಡರ್ಡ್ ಬುಕ್ ಬೇಕೋ ಅಂಥ ಸ್ಟ್ಯಾಂಡರ್ಡ್ ಬುಕ್ ಎಲ್ಲವೂ ಅವೈಲೇಬಲ್ ಇದಾವೆ. ನೀವು ಯಾವ ಬುಕ್ಕು ಪರ್ಚೇಸ್ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ಅಷ್ಟೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದಾವೆ. ಇನ್ನು ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದರೂ ಡಿಗ್ರಿಯಲ್ಲಿ ಓದ್ತಾ ಇದ್ದೀರಾ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂದರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಕರ್ನಾಟಕದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲಿಂದ UPSC ಎಕ್ಸಾಮ್ವರೆಗೂ ಬೇಕಾಗುವಂಥ ಎಲ್ಲ ರೆಫರೆನ್ಸ್ ಬುಕ್ಕು ಎಲ್ಲ ಬುಕ್ಸ್ಗಳು ಕೂಡ ನಿಮ್ಮ ಕಾಲೇಜ್ ಲೈಬ್ರರಿಯಲ್ಲಿ ಇದ್ದಾವೆ.
ಒಂದು ಸೆಟ್ ನಿಮ್ಮ ಕಾಲೇಜ್ ಲೈಬ್ರರಿಗೆ ಬಿಫೋರ್ ಲಾಸ್ಟ್ ಇಯರ್ ಕಾಲೇಜ್ ಶಿಕ್ಷಣ ಇಲಾಖೆ ಕಳಿಸ್ಕೊಟ್ಟಿದೆ. ನೀವು ಆ ಬುಕ್ಸ್ಗಳ ಲಾಭವನ್ನು ಪಡ್ಕೊಳ್ಬೋದಾಗಿದೆ. ಅಂದರೆ ಬುಕ್ ತೊಲುಕು ನನ್ನಿಂದ ಸಾಧ್ಯ ಇಲ್ಲ ಅನ್ನೋರು ನಿಮ್ಗೆ ಅಲ್ಟರ್ನೇಟ್ ಆಗಿ ಪಬ್ಲಿಕ್ ಲೈಬ್ರರಿಗಳಿದ್ದಾವೆ. ಅದ್ರ ಜೊತೆಗೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಡಿಗ್ರಿ ಕಾಲೇಜಲ್ಲಿರುವಂಥ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದಾಗಿದೆ. ಮತ್ತು ಅದರ ಜೊತೆಗೆ ನಿಮ್ಮ ಪ್ರಯತ್ನದ ಬಗ್ಗೆ ನೀವು ಜಾಸ್ತಿ ಜನರ ಜೊತೆ ಅಭಿಪ್ರಾಯ ಶೇರ್ ಮಾಡ್ಕೋಬಾರ್ದು. ನಿಮಗೆ ಆಪ್ತರಾಗಿರುವಂತಹ ಅಥವಾ ಅತ್ಯಂತ ಹೆಚ್ಚು ಆಪ್ತರಾಗಿರುವಂಥ ಸಮಾನ ಮನಸ್ಕರ ಸ್ನೇಹಿತರೊಂದಿಗೆ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ನಿಮ್ಮ ಖುಷಿ ಆಗಿರ್ಬೋದು, ನಿಮ್ಮ ದುಃಖ ಆಗಿರ್ಬೋದು, ಹಂಚಿಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಬೇರೆ ಯಾರ ಜೊತೆ ನೀವು ಶೇರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ನಿಮಗೆ ಅತ್ಯಂತ ಆಪ್ತರಾಗಿರ್ತಾರಲ್ವ ಅವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನಿಮ್ಮನ್ನು ಬಿಟ್ಟರೆ ಅವರೇ ನಿಮ್ಮನ್ನು ಬೆಸ್ಟಾಗಿ ಅರ್ಥ ಮಾಡ್ಕೊಂಡಿರೋ ಅವರು ನಿಮಗೆ ಸಜೆಷನ್ ಕೊಡ್ಬೋದು, ನಿಮಗೆ ಧೈರ್ಯ ಕೊಡ್ಬೋದು, ನಿಮಗೆ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ನಿಮ್ಮ ಪ್ರಿಪ್ರೇಷನಲ್ಲಿ ಬಳಸ್ಕೋಬೋದಾಗಿದೆ. ಇನ್ನು ಕೆಲಸ ಮಾಡಿಕೊಂಡು ಓದೋದು ಹೇಗೆ ಅನ್ನೋದ್ರ ಬಗ್ಗೆ ಬಂದಾಗ, ನೋಟಿಫಿಕೇಷನ್ಗಿಂತ ಮುಂಚೆ ಬಂದಾಗ ಯಾರು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು, ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನೀವು ಪ್ರತಿದಿನ 2 3 ಗಂಟೆ ಆದರೂ ಮಿನಿಮಮ್ ಓದಬೇಕೀಗ. ಸುಮಾರು ಜನ ಗಾರ್ಮೆಂಟ್ಸಿಗೆ ಹೋಗ್ತಾರೆ, ಈಗ ಸುಮಾರು ಜನ ಎಲ್ಲೋ ಡಿಮಾರ್ಟು ಅಥವಾ ರಿಲಯನ್ಸ್ ಬೇರೆ ಬೇರೆ ಕಡೆಗೆ ವರ್ಕಿಗೆ ಹೋಗ್ತಾ ಇರ್ತೀರಿ. ಈಗ ಓಕೆ, ನಿಮ್ಮ ಶಿಫ್ಟ್ ಮುಗಿದ ತಕ್ಷಣಕ್ಕೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡು ನೀವು ಓದ್ಕೊಂಡು ಹೋಗೋದು, ಅಥವಾ ಜಾಬಿಗೆ ಹೋಗೋದಕ್ಕಿಂತ ನಿಮ್ಮ ಡ್ಯೂಟಿ ಟೈಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಓದ್ಕೊಂಡು ಹೋಗೋದು ಬೆಟರ್. ಒಟ್ಟಲ್ಲಿ ನಿಮಗೆ ಹೆಂಗೆ ಸೂಟೇಬಲ್ ಆಗುತ್ತೋ ಹಾಗೆ ದಿನಕ್ಕೆ ಕನಿಷ್ಠ 2 ರಿಂದ 3 ಗಂಟೆ ಆದರೂ ಓದಬೇಕು. ಪಾಸಿಬಿಲಿಟಿ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಓದಬೇಕು. ನಿಮ್ಮ ಪ್ರಯತ್ನ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸಕ್ಸಸ್ಗೆ ನೀವು ನಿಯರ್ ಆಗ್ತಾ ಹೋಗ್ತೀರಾ. ನೋಟಿಫಿಕೇಷನ್ ಆಗುವಂಥ ಫೈನಲ್ ಸ್ಟೇಜ್ ಬಂದಾಗ ಅಥವಾ ನೋಟಿಫಿಕೇಷನ್ ಆದ ನಂತರ ಕೆಲಸಕ್ಕೆ ರಜೆ ಹಾಕಿ ಓದೋದು ಬೆಟರ್ ನನ್ನ ಪ್ರಕಾರ. ಯಾಕಂದರೆ ಫೈನಲ್ ರಿವಿಷನ್ ಆಗ್ತಾ ಹೋಗಬೇಕು. ಇನ್ ಕೇಸ್ ಈ ಅಟೆಂಪ್ಟ್ ಮಿಸ್ ಆದರೆ ಮತ್ತೆ ನೀವು ಕಾಯಬೇಕಾಗುತ್ತೆ, ಮತ್ತೆ 1 ವರ್ಷ 2 ವರ್ಷ ಕಾಯಬೇಕಾಗುತ್ತೆ. ಹಾಗಾಗಿ ನೋಟಿಫಿಕೇಷನ್ ಆದ ತಕ್ಷಣಕ್ಕೆ ನೀವು ನಿಮ್ಮ ಯಾವ ಜಾಬಲ್ಲಿ ಮಾಡ್ತಾ ಇರ್ತೀರಲ್ಲೋ ಆ ಜಾಬ್ಗೆ ರಜೆ ಹಾಕಿ ಓದೋದು ಬೆಟರ್ ನನ್ನ ಪ್ರಕಾರ. ಅದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತು ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಅಂತ ಬಂದಾಗ ಪ್ರತಿ ಸರಿ ರಜೆ ಸಿಕ್ಕಾಗ, ಅಂದರೆ ಅದು ವೀಕೆಂಡ್ ಆಗಿರ್ಬೋದು ಅಥವಾ ಜನರಲ್ ಹಾಲಿಡೇ ಬಂದಾಗ ಕೂಡ ನಿಮ್ಮ ಪ್ರಿಪ್ರೇಷನ್ ಟೈಮ್ ಸ್ವಲ್ಪ ಜಾಸ್ತಿ ಇರಬೇಕು. ನೀವು ಖುಷಿ, ಮೋಜು, ಮಸ್ತಿ ಇಂಥವೆಲ್ಲ ಸ್ವಲ್ಪ ತ್ಯಾಗ ಮಾಡಲೇಬೇಕು. ಸ್ಪೆಷಲಿ ವರ್ಕಿಂಗಲ್ಲಿ ಇರುವಂಥ ಆಸ್ಪಿರೆಂಟ್ಸ್, ಯಾರು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀರಲ್ವ, ನೀವು ಅಂಥವೆಲ್ಲ ಸ್ವಲ್ಪ ತ್ಯಾಗ ಮಾಡಬೇಕು. ಜಾಬ್ ಆದಮೇಲೆ ಮತ್ತೆ ನೀವು ಅವೆಲ್ಲವನ್ನು ಅನುಭವಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೋಚಿಂಗ್ ಮುಗಿಸಿದ್ದೇವೆ ಸರ್, ತಯಾರಿ ಹೆಂಗಿರಬೇಕು ಈ ಹಂತದಲ್ಲಿ ಅಂತ ಬಂದಾಗ, ಕೋಚಿಂಗ್ ಮುಗಿಸ್ತವರು ಅಗೇನ್ ನನ್ನ ಪರ್ಸನಲ್ ಸಜೆಷನ್ ಏನಂದರೆ, ಇನ್ನೊಮ್ಮೆ ನೀವು ಬೇಸಿಕ್ ಬುಕ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಸರಿ ಓದಬೇಕು. ಕೋಚಿಂಗಲ್ಲಿ ಹೇಳಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಇನ್ನೊಂದು ಟೈಮ್ ನೀವೇನು ಮಾಡಬೇಕು, ಒಂದು ಸಿಂಗಲ್ ಲೈನ್ ಮಿಸ್ ಆಗದ ರೀತಿಯಲ್ಲಿ ಬೇಸಿಕ್ ಬುಕ್ಸನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಕೋಚಿಂಗ್ ನೋಟ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಕೋಚಿಂಗ್ ನೋಟ್ಸಲ್ಲಿ ಇಲ್ಲದೇ ಇರುವಂಥ ವಿಷಯಗಳೇನಾದರೂ ನಿಮಗೆ ಬೇಸಿಕ್ ಬುಕ್ಸಲ್ಲಿ ಸಿಕ್ಕರೆ ಅವನ್ನೆಲ್ಲ ನೋಟ್ ಮಾಡ್ಕೊಳ್ಳೋದು ಬೆಟರು. ಆಮೇಲೆ ರೆಫರೆನ್ಸ್ ಬುಕ್ಕಲ್ಲಿ 6 to 10th ಸೆಲೆಕ್ಟೆಡ್ PU ಬುಕ್ಕಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ದೇವಲ್ವ ಓದಬೇಕಂತ, ಆ ಕಂಟೆಂಟನ್ನು ರೆಫರೆನ್ಸ್ ಬುಕ್ಕಲ್ಲಿ ಓದೋದು ಬೆಟರ್. ಇದು ಕೋಚಿಂಗ್ ಹೋಗಿ ಬಂದವರಿಗೆ ನಾನು ಹೇಳ್ತಾ ಇರೋದು. ಕೋಚಿಂಗ್ ಹೋಗದೇ ಇದ್ರೂ ಕೂಡ ಇದನ್ನೇ ಫಾಲೋ ಮಾಡ್ಬೋದು, ಏನು ಅಡ್ಡಿ ಏನಿಲ್ಲ. ನಿಮ್ಗೆ ಯಾವತ್ತು ಕನ್ವೆಂಟ್ ಆಗುತ್ತೋ ಅದನ್ನು ಫಾಲೋ ಮಾಡೋದು ಬೆಟರ್. ಓಕೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದೇವೆ ಸರ್, ಆದರೆ ಮೇಲಿನ ಮೇಲೆ ನಾವು ಫೇಲ್ಯೂರ್ ಆಗ್ತಾ ಇದ್ದೇವೆ. ಎಲ್ಲೋ 1 ಮಾರ್ಕ್ಸು 2 ಮಾರ್ಕ್ಸು 5 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇದೆ, ಅಥವಾ ಫಿಸಿಕಲ್ ಹೋಗಿದ್ದೀನಿ ಆದರೂ ನಂದು ಆಗಲಿಲ್ಲ, ಫೈನಲ್ ಆಗಿ ಬರಲಿಲ್ಲ, ರಿಟರ್ನ್ ಎಕ್ಸಾಮಲ್ಲಿ ಸ್ಕೋರ್ ಕಡಿಮೆ ಆಗ್ತಾ ಇದೆ, ನಾನೇನು ಮಾಡಬೇಕು ಅಂತ ನೋಡ್ತಾ ಹೋದರೆ ನೀವು ಫಸ್ಟ್ ರಿಯಲೈಸ್ ಮಾಡ್ಕೋಬೇಕು ನಿಮಗೆ ಯಾವ ವಿಷಯ ಕಠಿಣ ಆಗ್ತಾ ಇದೆ ಅಂತ. ಓಕೆ, ಒಂದೇ ವಿಷಯ ಅಂತೇನಿಲ್ಲ. ಪ್ರೀವಿಯಸ್ ಎಕ್ಸಾಮಲ್ಲಿ ಸೈನ್ಸ್ ಕ್ವಶನ್ ಜಾಸ್ತಿ ಬಂದಿದ್ದು, ಸೈನ್ಸ್ ನಂಗೆ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಸೈನ್ಸ್ ಒಂದೇ ಟಫ್ ಅನ್ನಂಗಿಲ್ಲ. ನೀವು ಟೋಟಲ್ 10 ರಿಂದ 15 ಸಬ್ಜೆಕ್ಟಲ್ಲಿ ಯಾವ್ದು ಸಬ್ಜೆಕ್ಟಲ್ಲಿ ನಿಮಗೆ ಗ್ರಿಪ್ ಇಲ್ಲ ಅನ್ನೋದು ಫಸ್ಟ್ ರಿಯಲೈಸ್ ಮಾಡ್ಕೊಳ್ಳಿ. ಅಂಥ ಸಬ್ಜೆಕ್ಟ್ಗಳ ಬೇಸಿಕ್ ಬುಕ್ಸನ್ನು ಫಸ್ಟ್ ನೀಟಾಗಿ ಓದ್ಕೊಳ್ಳಿ. ಅಂಥ ಸಬ್ಜೆಕ್ಟಲ್ಲಿ ಒಂದು ಸ್ವಲ್ಪ ಎಲ್ಲಾದರೂ ಆನ್ಲೈನ್ ಕ್ಲಾಸ್ ಸಿಕ್ಕರೆ ಆ ಕ್ಲಾಸ್ ಮೂಲಕ ಏನು ಮಾಡ್ಕೊಂಡ್ರೆ ಆ ಕಂಟೆಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಆಮೇಲೆ ನಿಮ್ಮ ಕೋಚಿಂಗ್ ನೋಟ್ಸ್ ಇನ್ನೊಂದು ಟೈಮ್ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ರೆಫರೆನ್ಸ್ ಬುಕ್ಕನ್ನು ಓದೋದು ಬೆಟರ್. ಕೋಚಿಂಗ್ ನೋಟ್ಸೇ ಫೈನಲ್ ಅನ್ನಂಗಿಲ್ಲ. ಅದನ್ನು ಮೀರು ನೀವು ಬೆಳಿಬೇಕಾದ್ರೆ ರೆಫರೆನ್ಸ್ ಬುಕ್ಕಲ್ಲಿ ಪರ್ಟಿಕ್ಯುಲರ್ ಬೇಸಿಕಲ್ಲಿ ನೀವೇನು ಓದಿರ್ತೀರಲ್ವ ಅದೇ ಚಾಪ್ಟರ್ಸ್ ಅಲ್ಲೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಸ್ ಆಗಿಟ್ಕೊಂಡು ನೀವು ಓದ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಓಕೆ, ಫೈನಲ್ ಆಗಿ ಬಂದಾಗ ನೀವು 3 ಹಂತದಲ್ಲಿ ಓದ್ತಾ ಹೋಗಬೇಕು. ಅಂದರೆ ಬೇಸಿಕ್ ಬುಕ್ಸ್ ಓದಬೇಕು, ಹೈಯರ್ ಲೆವೆಲ್ ಬುಕ್ಸ್ ಓದಬೇಕು, ಆಮೇಲೆ ರೆಫರೆನ್ಸ್ ಬುಕ್ ಓದಬೇಕು. ಕೋಚಿಂಗ್ ಹೋಗಿ ಬಂದವರಿಗೆ ಹೈಯರ್ ಲೆವೆಲ್ ಬುಕ್ಸ್ಗಿಂತನೂ ಬೆಟರ್ ಬೇಸಿಕ್ ಬುಕ್ಸು, ನಿಮ್ಮ ಕೋಚಿಂಗ್ ನೋಟ್ಸ್, ಅದ್ರ ಜೊತೆಗೆ ರೆಫರೆನ್ಸ್ ಬುಕ್ಕು ಬೆಟರ್ ಅನಿಸುತ್ತೆ. ಕೋಚಿಂಗ್ ಹೋಗದೇ ಇರೋರು ನನ್ನ ಪ್ರಕಾರ ಬೇಸಿಕ್ ಬುಕ್ಸ್ ಓದ್ರಿ, ಆಮೇಲೆ ಹೈಯರ್ ಲೆವೆಲ್ ಬುಕ್ಸ್ ಓದ್ರಿ, ಆಮೇಲೆ ನಿಮಗೆ ಟೈಮ್ ಇದೆ, ಇನ್ನೂ ಅವಶ್ಯಕತೆ ಇದೆ ಅನಿಸಿದ್ರೆ ರೆಫರೆನ್ಸ್ ಬುಕ್ ಕೂಡ ಓದ್ಬೋದಾಗಿದೆ. ಮತ್ತು ಕೋಚಿಂಗ್ ಹೋಗದೇ ಇರೋರಿಗೆ ಇನ್ನೊಂದು ಹೇಳ್ತೀನಿ ನಾನು, ಸಾಕಷ್ಟು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕಂಟೆಂಟ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ವಿಜಯ್ ಬಹುದಲ್ಲಿ ಬಂದಾಗ ಹಿಸ್ಟ್ರಿ ಅವೈಲೇಬಲ್ ಇದೆ, ಜಾಗ್ರಫಿ ಅವೈಲೇಬಲ್ ಇದೆ, ಈವನ್ ಸಾಧನಾ ಅಕಾಡೆಮಿ ಆಗಿರ್ಬೋದು, ಈವನ್ ನಾನು ಪ್ರೇರಣಾ ಅಕಾಡೆಮಿಯಲ್ಲಿ ಕೂಡ ಸಾಕಷ್ಟು ಕಂಟೆಂಟ್ ಕವರ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಂತ ಒಂದು ಯೂಟ್ಯೂಬ್ ಚಾನಲ್ 1 or 2 ಅಥವಾ ಸಬ್ಜೆಕ್ಟ್ ವೈಸ್ ಬಂದಾಗ ಯಾವುದಾದ್ರೂ 4-5 ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡ್ಬೋದು. ಎಲ್ಲಿ ನಿಮಗೆ ಕ್ವಾಲಿಟಿ ಅನಿಸುತ್ತೋ, ಎಲ್ಲಿ ನಿಮಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಅನಿಸುತ್ತೋ ಅಂಥ ಕಡೆಗೆ ನೀವು ಅದನ್ನು ಫಾಲೋ ಮಾಡ್ಕೊಂಡು ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದಾಗಿದೆ.
ಓಕೆ, ಇಷ್ಟೆಲ್ಲ ಆದರೂ ಕೂಡ ಸಾಮಾನ್ಯವಾಗಿ ಸ್ಪರ್ಧಾರ್ಥಿಗಳು ಮಾಡುವಂಥ ತಪ್ಪುಗಳು ಯಾವುವು ಅಂತ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ನಾವು ಮಾಡುವಂಥ ತಪ್ಪುಗಳೇ ನಮ್ಮ ಸಕ್ಸಸ್ಸನ್ನು ಮುಂದೂಡ್ತಾ ಇರ್ತವೆ. ಅವು ನಮಗೆ ಸಣ್ಣ ಸಣ್ಣ ತಪ್ಪು ಅನಿಸಿದ್ರು ಕೂಡ ನಮ್ಮ ಸಕ್ಸಸ್ಸನ್ನು 10 ಪಟ್ಟು ಮುಂದೆ ತಳ್ತಾ ಇರ್ತವೆ. ಸಾಮಾನ್ಯವಾಗಿ ಸ್ಪರ್ಧಾರ್ಥಿಗಳು ಮಾಡುವಂಥ ತಪ್ಪೇನೆಂದರೆ, ಫಾರ್ ಎಕ್ಸಾಂಪಲ್ ನಾನು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡೋದ್ರಿಂದ ಸ್ಟೂಡೆಂಟ್ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ಸುಮಾರು ಆನ್ಸರ್ಗಳು ನನಗೆ ಸಿಗ್ತಾವೆ. ಅದರಲ್ಲಿ ಕೆಲವೊಂದು ಅವ್ರ ತಪ್ಪುಗಳು ನಮಗೆ ಎದ್ದು ಕಾಣಿಸ್ತಾವೆ. ಸ್ಪೆಷಲಿ ಏನು ಗೊತ್ತಾ, ಪೊಲೀಸ್ ಕಾನ್ಸ್ಟೇಬಲ್, PSI ಬೇರೆ ಬೇರೆ ಎಕ್ಸಾಮ್ಗೆ ತಯಾರಿ ನಡೆಸುವಂಥ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಹುಡುಗರು ಏನು ಹೇಳ್ತಾರೆ, ಹಿಸ್ಟ್ರಿ ಓದಿದ್ರಾ ಅಥವಾ ಇಂಡಿಯನ್ ಪಾಲಿಟಿ ಓದ್ರಾ, ಎಕನಾಮಿಕ್ಸ್ ಓದ್ರಾ ಅಂತ ನೋಡ್ತಾ ಇದ್ರೆ, ಇಲ್ಲ ಸರ್ ಅವೆಲ್ಲ ನಾವು ಡಿಗ್ರಿಯಲ್ಲೇ ಓದಿದ್ದೇವಲ್ಲ ಆಫ್ಟರ್ ಸಬ್ಜೆಕ್ಟ್ ಆಗಿ, ಸಾಕಷ್ಟು ನಮ್ಗೆ ಗ್ರಿಪ್ ಇದೆ ಆ ಸಬ್ಜೆಕ್ಟ್ ಮೇಲೆ ಅಂತ ಹೇಳ್ತಾರೆ. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡಲಿಕ್ಕೆ ತಡ್ಪಡಿಸ್ತಾರೆ. ರೀಸನ್ ಏನು ಗೊತ್ತಾ, ಡಿಗ್ರಿಯಲ್ಲಿ ನೀವು ಓದುವಂಥ ಶೈಲಿನೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಶೈಲಿನೇ ಬೇರೆ ಇರುತ್ತೆ. ಡಿಗ್ರಿಯಲ್ಲಿ ಏನಾಗಿರುತ್ತೆ, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಎಕ್ಸ್ಪ್ಲೇನಲ್ಲಿ ಎಕ್ಯುರೆನ್ಸಿ ಇಲ್ಲ ಅಂದರೂ ನಡೆಯುತ್ತೆ. ನೀವು ಜನರಲೈಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಪಾಸ್ ಆಗ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಜನರಲೈಸ್ ಆಗಿ ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ನಿಮಗೆ ಎಕ್ಯುರೆನ್ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಡಿಗ್ರಿಯಲ್ಲಿ ಆ ಸಬ್ಜೆಕ್ಟ್ ಓದಿನಿ ಅಥವಾ ನಾನು ML ಈ ಸಬ್ಜೆಕ್ಟ್ ಓದಿನಿ, ನನಗೆ ಆ ಸಬ್ಜೆಕ್ಟಲ್ಲಿ ಮಾಸ್ಟರ್ ಡಿಗ್ರಿ ಸಿಕ್ಕಿದೆ, ಅದು ಯಾವುದು ಇಲ್ಲಿ ಡಿಸೈಡೇಬಲ್ ಆಗಲ್ಲ. ನೀವು ಡಿಗ್ರಿಯಲ್ಲಿ ಓದಿದ್ರೂ ಕೂಡ ಆ ವಿಷಯಗಳನ್ನು ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಓದಬೇಕಾಗುತ್ತೆ. ಮತ್ತು ಸಾಕಷ್ಟು ಜನ ಆರಂಭಿಕ ಶೂರರಾಗಿರ್ತಾರೆ. ಆರಂಭಿಕ ಶೂರ ಅಂದ್ರೇನು, ಈಗ ನೋಟಿಫಿಕೇಶನ್ ಆಗೋಂಥ ಸಮಯದಲ್ಲೋ ಅಥವಾ ಓದಬೇಕಂತ ಡಿಸೈಡ್ ಮಾಡ್ತಾರಲ್ಲ ಸ್ಟಾರ್ಟಿಂಗ್ ಹಂತಲ್ಲಿ ಬಂದಾಗ, ಅವಾಗ ಒಂದು 15 ದಿನನೂ 1 ತಿಂಗಳು ಓದ್ತಾರೆ. ಆಮೇಲೆ ಅದನ್ನು ಸ್ಲೋ ಆಗೋದನ್ನು ಬಿಟ್ಕೊಡೋದು ಮಾಡ್ತಾರೆ. ಅದು ಆಗಬಾರ್ದು. ಆರಂಭಿಕ ಶುರು ಆಗಬಾರ್ದು. ನಾವು ಸದಾ ಯಾವಾಗಲೂ ಮ್ಯಾರಥಾನ್ ಪ್ಲೇಯರ್ ಹಂಗೆ ಇರಬೇಕು. ಫೈನಲ್ ಸ್ಟೇಜಲ್ಲಿ ಬಂದಾಗ ನಾವು ಸ್ವಲ್ಪ ಸ್ಟಾರ್ಟ್ ಆಗಿ ನಾವು ಪ್ರಿಪ್ರೇಷನ್ ನಡೀತಾ ಇರಬೇಕು. ನಿರಂತರತೆಯ ಕೊರತೆ ಇದೆ ಸಾಕಷ್ಟು ಜನರಲ್ಲಿದು. ಅಂದರೆ ಒಂದಿನ ಸ್ವಲ್ಪ ಜಾಸ್ತಿ ಓದ್ತಾರೆ, ಒಂದಿನ ಕಡಿಮೆ ಓದ್ತಾರೆ, ಒಂದಿನ ಬಿಟ್ಟೇ ಬಿಡ್ತಾರೆ, ಆಮೇಲೆ ಒಂದು 15 ದಿನ ಓದೋದೇ ಇಲ್ಲ, ಆಮೇಲೆ ಮತ್ತೆ ಓದೋದು. ಅಂದರೆ ಈ ರೀತಿ ಕಂಟಿನ್ಯೂಟಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಕ್ಸಸ್ ಏನಾಗಿದೆ ಅಲ್ವಾ, ಅದು ಬಹಳ ಮುಂದೆ ಹೋಗುತ್ತೆ ಹಿಂಗಾದರೆ. ಹಾಗಾಗಿ ನಿರಂತರತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿರಂತರತೆ ಕೊರತೆ ಬಹಳಷ್ಟು ಸ್ಪರ್ಧಾರ್ಥಿಗಳಲ್ಲಿ ಎದ್ದು ಕಾಣಿಸುತ್ತೆ. ಮತ್ತು ಇನ್ನೊಂದು, ಇಡೀ ಪರೀಕ್ಷೆಗೆ ಒಂದೇ ಒಂದು ರೆಡಿಮೇಡ್ ಬುಕ್ಕನ್ನು ಮಾತ್ರ ಓದ್ತಾರೆ ಸುಮಾರು ಆಸ್ಪಿರೆಂಟ್ಸ್. ಯಾವುದೋ ಒಂದು ಬುಕ್ ಮಾರ್ಕೆಟಲ್ಲಿ ಸಿಗೋದು. ನಾನು ಯಾವುದೋ ಪರ್ಟಿಕ್ಯುಲರ್ ಯಾವ ಬುಕ್ಕಿಗೂ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಯಾವುದೋ ಒಂದು ಬುಕ್ಕನ್ನು ತೆಗೆದುಕೊಂಡು ಓದಲು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಗೊತ್ತಿರಲಿ ಪ್ರೆಸೆಂಟ್ ಕಂಡೀಷನ್ ಹೆಂಗಿದೆ ಕಾಂಪಿಟೇಟಿವ್ ಎಕ್ಸಾಮ್ದು ಅಂದರೆ, ನೀವು ಯಾವುದೇ ಒಂದು ಬುಕ್ಕನ್ನು ರೆಫರ್ ಮಾಡಿ ಯಾವ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ನೀವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾಕಷ್ಟು ಸ್ಪರ್ಧಾರ್ಥಿಗಳು ನನಗೆ ಕಾಲ್ ಮಾಡ್ತಾ ಇರ್ತಾರೆ, ಸರ್ ನನಗೆ ಎಕ್ಸಾಮ್ ಇದೆ, ಈಗ 1 ವಾರನೋ 15 ದಿನನೋ ಅಥವಾ ಈಗ ನೋಟಿಫಿಕೇಶನ್ ಆಗ್ತಾಯಿದೆ, ಒಂದೇ ಬುಕ್ ನಂಗೆ ಸಜೆಸ್ಟ್ ಮಾಡಬೇಕು, ಆ ಬುಕ್ ಹೋದರೆ ನನ್ನ ಜಾಬ್ ಆಗಬೇಕಂತಾರೆ. ಆದರೆ ಗೊತ್ತಿರಲಿ ಯಾವ ಒಂದು ಬುಕ್ಕಿಂದಲೂ ಕೂಡ ನಿಮ್ಮ ಜಾಬ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೇನು ಸ್ಟಾರ್ಟಿಂಗ್ ಬೇಸಿಕ್ಕು ಹೈಯರ್ ಲೆವೆಲ್ ರೆಫರೆನ್ಸ್ ಅಂತ ಹೇಳ್ತೇವಲ್ಲ, ನೀವು ಅದೇ ಹಂತದಲ್ಲಿ ಬರಬೇಕು. ನೀವು ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ರೂಟ್ ಅಂತಿಲ್ಲ. ಒಂದು 5-6 ವರ್ಷದ ಹಿಂದೆ ನಾವು ಇದನ್ನು ನೋಡ್ತಾ ಇದ್ದೇವೆ, ಒಂದು ಬುಕ್ ಓದಿದ್ರೆ ಸಾಕು ನಾವು ಸಕ್ಸಸ್ ಆಗ್ತಾಯಿದ್ದೇವೆ. ಆದರೆ ಈ ರೀತಿ ಈಗ ಆ ಟ್ರೆಂಡ್ ಬದಲಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಬೇಕು. ಮತ್ತು ಬಹಳಷ್ಟು ಸ್ಪರ್ಧಾರ್ಥಿಗಳು ಏನು ಮಾಡ್ತಾರೆ, ಕೆಲವೊಂದು ವಿಷಯಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ, ಕೆಲವೊಂದು ವಿಷಯಗಳನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ ಇದ್ದೀನಿ ಅಂದರೆ ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿಗೆ ಹೆಚ್ಚು ಓದೋದು, ಅದನ್ನೇ ಹೆಚ್ಚು ಓದೋದು, ಉಳಿದಿವೆಲ್ಲ ನೆಗ್ಲೆಕ್ಟ್ ಮಾಡಿಬಿಡೋದು. ಆದರೆ ಗೊತ್ತಿರಲಿ ಒಂದು ಸಬ್ಜೆಕ್ಟಿಂದ ಒಂದು 10ರಿಂದ 15 ಕ್ವಶನ್ ಬರ್ಬೋದು ಅಷ್ಟೇ, ನೀವು ಎಷ್ಟೇ ಓದಿದ್ರು ಕೂಡ. ಆದರೆ ಗೊತ್ತಿರಲಿ ಬ್ಯಾಲೆನ್ಸ್ಡ್ ಆಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಇವೆಲ್ಲವೂ ಆಸ್ಪಿರೆಂಟ್ಸ್ ಮಾಡುವಂಥ ತಪ್ಪುಗಳಂತ ಹೇಳ್ಬೋದು. ಸರಿಯಾಗಿ ನೀವು ಪ್ಲ್ಯಾನ್ ಮಾಡೋದಿಲ್ಲ, ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡೋದಿಲ್ಲ, ಅಥವಾ ನೀವು ನಾನು ಏನು ಓದ್ತಾ ಇದ್ದೀನಿ ಅನ್ನೋದು ನೀವು ರಿಯಲೈಸ್ ಮಾಡ್ಕೊಳ್ಳೋದಿಲ್ಲ, ಅನಾಲಿಸಿಸ್ ಮಾಡ್ಕೊಳ್ಳೋದಿಲ್ಲ. ಅದು ಕೂಡ ಇದಾಗುತ್ತೆ. ಮತ್ತು ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ ಸಾಕಷ್ಟು ಜನ. ಈ ಸಬ್ಜೆಕ್ಟ್ ನನಗೆ ಬರೋದೇ ಇಲ್ಲ, ನಾನು 10ನೇ ಕ್ಲಾಸ್ವರೆಗೂ ಓದಿನಿ, ಆ ಸಬ್ಜೆಕ್ಟ್ ಬಂದೆಲ್ಲ ಈಗ ಹಂಗೆ ಬರುತ್ತೆ ಅನ್ನೋದು, ಅಥವಾ ನನ್ನಿಂದ ಇದು ಸಾಧ್ಯನೇ ಇಲ್ಲಿ ಜಾಬ್ ತೊಗೊಳ್ಳೋದು. ಈ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು. ಅಥವಾ ನಮ್ಮ ಮನೇಲಿ ನನಗೆ ಸಪೋರ್ಟ್ ಇಲ್ಲ, ಯಾವಾಗಲೂ ಅದನ್ನು ನೆಗೆಟಿವ್ ಆಗಿ ವಿಚಾರ ಮಾಡಿಕೊಂಡು ಹೋಗೋದು, ಇವೆಲ್ಲವೂ ಕೂಡ ನಮ್ಮ ಸಕ್ಸಸ್ಗೆ ಅಡ್ಡಿ ಆಗ್ತಾವಂತ ಹೇಳ್ಬೋದು. ಹಾಗಾಗಿ ಇವೆಲ್ಲವನ್ನು ನಾವು ನಿಲ್ಲೇಬೇಕಾಗುತ್ತೆ. ನನ್ನ ತಪ್ಪುಗಳೇನಿದಾವೆ ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ಮುನ್ನುಗ್ಗಬೇಕು. ಮತ್ತು ಕಷ್ಟಗಳಂತ ಬಂದಾಗ ನಾವು ನಮಗಿಂತ ಕೆಳಮಟ್ಟದಲ್ಲಿರೋ, ನಮಗಿಂತ ಹೆಚ್ಚು ಕಷ್ಟ ಇರೋರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ನನ್ನ ತಂದೆ ತಾಯಿ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಒಂದು ದುಡ್ಡು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ ಮತ್ತು ಸುಮಾರು ಜನರಿಗೆ ತಂದೆ ತಾಯಿನೇ ಇಲ್ಲದೇನೂ ಇರ್ಬೋದು, ಸುಮಾರು ಜನರಿಗೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರೂ ಇಲ್ಲದೇನೂ ಇರ್ಬೋದಲ್ಲ. ಅವ್ರಿಗಿಂತ ನಾವು ಬೆಟರ್, ನಮ್ಮ ತಂದೆ ತಾಯಿ ನಮಗೆ ಅಟ್ಲೀಸ್ಟ್ ನಮಗೆ 2 ಹೊತ್ತಿನ ಊಟ ಆದರೂ ಹಾಕ್ತಾ ಇದ್ರಲ್ಲ ಅನ್ನೋಂಥ ಸಮಾಧಾನದಿಂದ ನಾವು ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಇರೋದ್ರ ಬಗ್ಗೆ ವಿಚಾರ ಮಾಡಿ ನಾವು ನಮ್ಮ ಸಕ್ಸಸ್ಸನ್ನು ಕಾಣಬೇಕಾಗಿದೆ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಓಕೆ, ಫೈನಲ್ ಆಗಿ ಬಂದಾಗ ನಿಮ್ಗೆ ಯಾರು ಮಾರ್ಗದರ್ಶನ ಅಗತ್ಯ ಇದೆ ಅಥವಾ ನೀವು ಯಾರಿಂದ ಗೈಡೆನ್ಸ್ ತೊಗೋಬೇಕಂತ ನೋಡ್ತಾ ಹೋದರೆ, ನೀವು ಯಾವ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಲ್ವ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆದವರ ಸಜೆಷನ್ ತೊಗೊಳ್ಳೋದು ಬೆಟರು. ಫೇಲ್ಯೂರ್ ಆದವರ ಸಜೆಷನ್ ಕೂಡ ನೀವು ತೆಗೆದುಕೊಳ್ಬೇಕು. ಯಾಕೆ ಅವರು ಫೇಲ್ಯೂರ್ ಆದ್ರೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. APJ ಅಬ್ದುಲ್ ಕಲಾಂ ಅವರು ಕೂಡ ಅದನ್ನೇ ಹೇಳ್ತಾರೆ, ಸಕ್ಸಸ್ ಆದವರು
ಇನ್ಫಾರ್ಮೇಷನ್ ಎಷ್ಟು ನಮಗೆ ಅಗತ್ಯ ಇದೆಯೋ ಫೇಲ್ಯೂರ್ ಆದವರು ಕೂಡ ಮಾತು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸರಿಯಾದಂಥ ಟೀಚರ್ಸ್ಗಳ ಮಾರ್ಗದರ್ಶನ ಕೂಡ ನೀವು ಪಡ್ಕೊಳ್ಳೋದು ಬೆಟರ್. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಇದರಲ್ಲಿ ಯಾರ ಮಾರ್ಗದರ್ಶನವೂ ಕೂಡ ನೀವು ಫೈನಲ್ ಅಂತ ನಂಬಬಾರ್ದು ಯಾವುದೇ ಕಾರಣಕ್ಕೂ. ನಿಮಗೆ ನಿಮ್ಮದೇ ಆದ ಮನಸ್ಸಿದೆ, ನಿಮಗೆ ನಿಮ್ಮದೇ ಆದಂಥ ಒಂದು ಟ್ಯಾಲೆಂಟ್ ಇದೆ. ಹಾಗಾಗಿ ಎಲ್ಲರ ಸಜೆಷನ್ ತೆಗೆದುಕೊಂಡು ನೀವೇ ಒಂದು ಫೈನಲ್ ಆಗಿ ಒಂದು ಫ್ರೇಮ್ ವರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾನು ಕೊಡುವಂಥ ಸಜೆಷನ್ ನನ್ನ ಮಟ್ಟಿಗೆ ಅದು ಸರಿ ಅನಿಸುತ್ತೆ, ಅದು ನಿಮಗೆ ಮ್ಯಾಚ್ ಆಗದೆ ಇರ್ಬೋದು. ಯಾರೇ ಸಜೆಷನ್ ಕೊಟ್ಟರು ಕೂಡ ಅದನ್ನು ನೀಟಾಗಿ ಕೇಳಿಕೊಂಡು ಫೈನಲ್ ಆಗಿ ಇದು ಸರಿ ಅಂತ ನೀವು ತೀರ್ಮಾನಕ್ಕೆ ಬರೋದು ಬೆಟರ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಿಮ್ಮನ್ನು ನೀವೇ ಎಲ್ಲಕ್ಕಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ. 100% ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ಬೇರೆ ಯಾರು ನಿಮ್ಮನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರಿಂದಲೂ ಸಜೆಷನ್ ಪಡ್ಕೊಳ್ಬೇಕು. ಫೈನಲ್ ಆಗಿ ನೀವೇ ಡಿಸೈಡ್ ಮಾಡಬೇಕಾದ್ರೆ ಹಿಂದೆ ನಾವೇನೆಲ್ಲ ಡಿಸ್ಕಷನ್ ಮಾಡ್ತೇವಲ್ಲ ಈಗ, ಅವೆಲ್ಲವನ್ನು ಅರ್ಥಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳೋದು ಬೆಟರ್. ಓಕೆ, ಇವಿಷ್ಟು ಲಿಖಿತ ಪರೀಕ್ಷೆಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿದೆ. ಇನ್ನು ದೈಹಿಕ ಪರೀಕ್ಷೆಗೆ ಬಂದಾಗ ದೈಹಿಕ ಪರೀಕ್ಷೆಗೆ ಬಂದಾಗ ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ಜಸ್ಟ್ ನಾನು ಪ್ರಿಪ್ರೇಷನ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ದೈಹಿಕ ಪರೀಕ್ಷೆಯಲ್ಲಿ ಬಂದಾಗ 1600 ಮೀಟ್ರ್ ಓಡಬೇಕು. ಇನ್ನು ಗರ್ಲ್ಸ್ ಇದ್ದರೆ 400 ಮೀಟ್ರ್ ಓಡಬೇಕಂತಿದೆ ಅಲ್ವಾ. ಈ ತಯಾರಿ ಕೂಡ ಬಹಳ ಅವಶ್ಯಕತೆ ಇದೆ. ಸಾಕಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಎಕ್ಸಾಮ್ ಆದಮೇಲೆ ಫಿಸಿಕಲ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಚೆನ್ನಾಗಿ ಸ್ಕೋರ್ ಆದರೂ ಓಕೆ, ಫಸ್ಟ್ ಡೇಯಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಸ್ಕೋರ್ ಆಗದೆ ಇರೋದು ಸ್ಕಿಪ್ಪು ಮಾಡ್ತಾರೆ, ಬೇಡ ಆಗಲ್ಲ ನಂದು ಅಂತ. ಈ ಮಿಡಲಲ್ಲಿ ಆಗಿರುತ್ತಲ್ವ, ಆಗ್ಬೋದಾ ಇಲ್ವಾ ಅನ್ನೋ ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಆ ಕನ್ಫ್ಯೂಷನಲ್ಲಿ ಕೆಲವೊಂದು ಸರಿ ಪ್ರಿಪ್ರೇಷನ್ ಮಾಡೋದಿಲ್ಲ, ಮಾಡಿದ್ರೂ ಸರಿಯಾಗಿ ಪ್ರಿಪ್ರೇಷನ್ ಮಾಡೋದಿಲ್ಲ. ಅವ್ರು ಫಿಸಿಕಲ್ ಬರುತ್ತೆ, ಆದರೆ ಫಿಸಿಕಲಲ್ಲಿ ಅವರು ಕ್ಲಿಯರ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಸುಮಾರು ಜನ ಹೊರಗಡೆ ಉಳ್ಕೊಂಡು ಬಿಡ್ತಾರೆ. ಲಿಖಿತ ಪರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ದೈಹಿಕ ಪರೀಕ್ಷೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಸರ್ ಅಂದರೆ, ನನ್ನ ಪ್ರಕಾರ ಇದು ಕೂಡ ನೀವು ಯಾವಾಗಲೂ ಮಾಡ್ತಾನೆ ಇರಬೇಕು. ಈ ಪ್ರಿಪ್ರೇಷನ್, ಈ ನೋಟಿಫಿಕೇಶನ್ ಆಗೋದಿದೆ ಅಂತ ನಿಮ್ಗಂತೂ ಕನ್ಫರ್ಮ್ ಇದೆನಾ? ಹಾಗಾದರೆ ನಾಳೆಯಿಂದಲೇ ನಿಮ್ಮ ಪ್ರಿಪ್ರೇಷನ್ ಫಿಸಿಕಲ್ಗೂ ಸ್ಟಾರ್ಟ್ ಆಗಬೇಕು. ಡೇ ಒಂದರಿಂದಲೇ 1600 ಮೀಟ್ರ್ ಓಡಬೇಕಾ, 400 ಮೀಟ್ರ್ ಓಡಬೇಕಾ, ಅಥವಾ ಹೈ ಜಂಪ್ ಲಾಂಗ್ ಜಂಪ್ ಅಷ್ಟೆಲ್ಲ ನಾವು ಮಾಡಬೇಕಂದ್ರೆ ನೀವು ಡೇ ಫಸ್ಟಿಂದ ಅಷ್ಟು ಮಾಡಬೇಕನ್ನಂಗಿಲ್ಲ. ನೀವು ಸ್ಲೋ ಸ್ಟಾರ್ಟ್ ಮಾಡ್ಕೊಂಡು ಬಿಡಬೇಕು. ಪ್ರತಿದಿನ ಮಿನಿಮಮ್ ನಾವು ನಮ್ಮ ದೇಹಕ್ಕಾಗಿ 1 ಅವರ್ ಟೈಮ್ ಮೀಸಲಾಗಿಡಬೇಕು ಮಿನಿಮಮ್. ನನ್ನ ಪ್ರಕಾರ ಅಂದರೆ ಏನರ್ಥ ಆಗುತ್ತಾ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಮೈಂಡು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಅವಾಗ ನಾವು ಚೆನ್ನಾಗಿ ವರ್ಕ್ ಮಾಡ್ಬೋದು. 24 ಗಂಟೆಯಲ್ಲಿ ನೀವು 1 ಗಂಟೆ ನೀವು ನಿಮ್ಮ ದೇಹದ ಆರೋಗ್ಯಕ್ಕೆ ಕೊಟ್ಟರೆ, ಇನ್ನೂ 23 ಗಂಟೆ ಏನು ಮಾಡುತ್ತೆ, ದೇಹ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ನೀವು ಡೇ 1 ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಸ್ಲೋ ಸ್ಟಾರ್ಟ್ ಮಾಡಿಕೊಂಡು ಹಂತವಾಗಿ 400, 800, 1600 ಮೀಟ್ರಿಗೆ ಆ ಲಿಮಿಟೆಡ್ ಟೈಮ್ ಒಳಗಡೆ ರೀಚ್ ಆಗೋಂಗಿರಬೇಕು. ಹೈ ಜಂಪ್ ಲಾಂಗ್ ಜಂಪ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇದು ನಿಮ್ಮ ಡೈಲಿ ರುಟೀನ್ ಲೈಫ್ ಆಗಬೇಕು. ಅಂದರೆ ದೈನಂದಿನ ಕೆಲಸಗಳಲ್ಲಿ ಇದು ಕೂಡ ಒಂದು ಕೆಲಸ ಆಗಿರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸಪ್ರೇಟ್ ಪ್ರಿಪ್ರೇಷನ್ ಅಂತ ನೀವು ತಿಳ್ಕೊಬಾರ್ದು. ಮತ್ತು ಇದರಿಂದ ನೀವು ಫಿಸಿಕಲಿ ಫಿಟ್ ಆಗಿರ್ತೀರ. ಯಾವಾಗ ನೀವು ಫಿಸಿಕಲಿ ಫಿಟ್ ಆಗಿರ್ತೀರ, ಅವಾಗ ಮೆಂಟಲಿ ಕೂಡ ನೀವು ಫಿಟ್ ಆಗಿರ್ತೀರ ಅಂತ ಹೇಳ್ಬೋದು. ಸುಮಾರು ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಗುರುಗಳಾಗಿರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಒನ್ ಟೈಮ್ ನಾವು ಪೊಲೀಸ್ ಟ್ರೈನಿಂಗ್ ಚೆನ್ನಾಗಿ ನೀಟಾಗಿ ನಾವು ತೆಗೆದುಕೊಂಡ್ರೆ 10 ವರ್ಷದವರೆಗೂ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅವರು. ಅಂದರೆ ಇದು ಕೂಡ ಅದೇ ರೀತಿ ಇದೆ. ನೀವು ರೆಗ್ಯುಲರ್ ಆಗಿ 1 ಅವರ್ ನೀವು ನಿಮ್ಮ ಪೊಲೀಸ್ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯಕ್ಕೆ ಕೊಟ್ಟರೆ ಖಂಡಿತ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಹಾಗಾಗಿ ಫಿಸಿಕಲ್ಗಂತ ನೀವು ಸಪ್ರೇಟಾಗಿ ನೋಟಿಫಿಕೇಷನ್ ಆದಮೇಲೆ ಅಥವಾ ಎಕ್ಸಾಮ್ ಆದಮೇಲೆ ನಿಮ್ಮ ಸ್ಕೋರ್ ಮೇಲೆ ಮಾಡ್ಕೊಳ್ಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನೀವು ಆರೋಗ್ಯಕ್ಕಾಗಿ 1 ಅವರ್ ಕೊಡಿ. ಅದರಲ್ಲಿ ರನ್ನಿಂಗು, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ತಯಾರಿ ಕೂಡ ನೀವು ಮಾಡ್ತಾ ಇರಬೇಕು. ಇನ್ನು ನಿಮ್ಮ ಟಾರ್ಗೆಟ್ ಸ್ಕೋರ್ ಎಷ್ಟಾಗಿರ್ಬೇಕಂದ್ರೆ, ಪ್ರಿಪ್ರೇಷನ್ ಹಂತದಲ್ಲಿ ಬಂದಾಗ 90+ ಸ್ಕೋರ್ ಇಟ್ಕೊಂಡೆ ನೀವು ಟಾರ್ಗೆಟ್ ಇಟ್ಕೊಂಡೆ ವರ್ಕ್ ಮಾಡಬೇಕು. ನೀವು ಮಾನಸಿಕವಾಗಿ ಫಿಕ್ಸ್ ಆಗಿರಬೇಕು, ನಾನು 90 ಮಾರ್ಕ್ಸ್ಗಿಂತ ಹೆಚ್ಚು ಸ್ಕೋರ್ ಮಾಡ್ತೀನಿ ಅಂತಲೇ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು. ಅಟ್ಲೀಸ್ಟ್ ಅವಾಗ 80+ ಆದರೂ ಸ್ಕೋರ್ ಆಗೇ ಆಗುತ್ತೆ. ಇನ್ನು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ನಾವು ಎಕ್ಸಾಮ್ ಅಲ್ಲಿ ಪೇಪರ್ ನೋಡ್ಕೊಂಡೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇದಿಷ್ಟು ಕಂಪ್ಲೀಟ್ ಆಗಿ 2025ರಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅನ್ನುವಂಥ ಸೀರಿಯಸ್ ಆಸ್ಪಿರೆಂಟ್ಸ್ ಜೊತೆ ನಾನು ಮಾಡಿರುವಂಥ ಡಿಸ್ಕಷನ್ನು. ಇನ್ನೇನಾದರೂ ನಿಮಗೆ ಸಜೆಷನ್ಸ್ ಬೇಕಾದರೆ, ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ. ಮತ್ತು ಇನ್ನೊಂದು ಕ್ಲಾಸ್ ನಾನು ಮಾಡ್ತೀನಿ ಪ್ರಿಪ್ರೇಷನ್ ಬಗ್ಗೆನೇ ಬಂದಾಗ, ಸ್ಪೆಷಲಿ ನೋಟಿಫಿಕೇಷನ್ ಆಗುವಂಥ ಹಂತದಲ್ಲಿ ಬಂದಾಗ ಇನ್ನೂ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಎಕ್ಸಾಮ್ ಹಾಲಲ್ಲಿ ನೀವು ಹೆಂಗೆ ಪೇಪರ್ ಹ್ಯಾಂಡಲ್ ಮಾಡಬೇಕು, ಮತ್ತು ಅದ್ರ ಜೊತೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ ಕೂಡ ನಿಮಗೆ ಈಸಿ, ಅವರೇಜ್, ಚಾಲೆಂಜಬಲ್ ಅವು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಆದರೆ ಏನು 1-1.5 ಗಂಟೆ ಕ್ಲಾಸ್ ಏನಾಗಿದೆ ಅಲ್ವಾ, ಇದು ಪ್ರಿಪ್ರೇಷನ್, ಇದು ನಿಜವಾಗ್ಲೂ ನಾನು ಡೆಡಿಕೇಶನ್ ಮಾಡ್ತಾ ಇರೋದು 2025ರಲ್ಲಿ ನಾನು ಕಡ್ಡಾಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಅನ್ನೋಂಥ ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಅಂತ ಎಚ್ಚರಿಸ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.